Good morning. Let me start. Join agli. My voice is clear. My voice is clear. Anybody please comment. Voice is clear. Voice so clear agidya? Yes. Okay. The screen is clear. Can you see the screen properly? The board properly? This is from my home. ಮನೆಯಿಂದ ಮಾಡ್ತಿರೋದು. ಸೊ ಯಾಕಂದರೆ ಸ್ಕೂಲಿಂದ ಮಾಡೋಕ್ಕಾಗಲ್ಲ, ವೈಫೈ ಇರಲ್ಲ ಸ್ಕೂಲಲ್ಲಿ ಲೈವ್ ಹೋಗಬೇಕಂದ್ರೆ. ಸೊ ಹೋಪ್ಫುಲಿ the screen is also clear. Okay. So, okay, let me wait for 2-3 minutes. Let your okay, fine. So 2 minutes wait ಮಾಡೋಣ. ಜಾಯ್ನ್ ಆಗ್ತಾ ಇದ್ದಾರೆ. 2 minutes, just 2 minutes wait. ಆ ಟೈಮಲ್ಲಿ ಐ ರಿಕ್ವೆಸ್ಟ್ ಯು ಆಲ್ ಟು ಕೈಂಡ್ಲಿ ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್ಸ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಆ್ಯಂಡ್ ಇಫ್ ಯು ಹ್ಯಾವ್ ಒಂದು ಪೇಪರು ಒಂದು ಪೆನ್ ಇದ್ದರೆ ಇಟ್ಕೊಳ್ಳಿ ಜೊತೆಗೆ. ಕ್ಯಾಮ್ರಾ ಡೌನ್ ಅದೇ ಬಿಟ್ಟು ಇದು ಹೋಗುತ್ತೆ, ಏನು ಸಮಾಜ ಬೋರ್ಡ್ ಹೋಗುತ್ತೆ. ವಿ ಹ್ಯಾವ್ ಟು ಕೀಪ್ ಲಿಟಲ್ ಫಾರ್. ಒನ್ ಸೆಕೆಂಡ್. ಇಲ್ಲ, ಬೋರ್ಡ್ ದೂರ ಆಗುತ್ತೆ. ಓಕೆ. ಓಕೆ. ಇಟ್ ಈಸ್ ಔಟ್ ಆಫ್ ಔಟ್. ನಾನು ಔಟ್ ಆಫ್ ಔಟ್ ಬರೀ ಲೈವ್ ಕ್ಲಾಸಸ್ಸಿಂದಾಗಲಿ ಯೂಟ್ಯೂಬಿಂದ ಆಗಲ್ಲ. ಸೊ ವಿ ಕ್ಯಾನ್ ಜಸ್ಟ್ ಗೈಡ್ ಯು ಪೀಪಲ್. ಇಟ್ ಈಸ್ ಫೈನಲಿ ಲೆಫ್ಟ್ ಟು ಯು ಆಲ್. ಹ್ಯಾಪಿ ಯುಗಾದಿ ಫಾರ್ ಆಲ್ ಆಫ್ ಯು. ಕೆಲವು ಹ್ಯಾಪಿ ಯುಗಾದಿ ಅಂತ ಹಾಕ್ತಿದ್ದಾರೆ. ಹ್ಯಾಪಿ ಯುಗಾದಿ. ಸೊ ಔಟ್ ಆಫ್ ಔಟ್ ತೆಗಿಯೋಕ್ಕೆ ನಾವು ಡೆಫಿನೆಟ್ಲಿ ಹೆಲ್ಪ್ ಮಾಡ್ಬೋದು ಟೀಚರ್ಸು, ಬಟ್ ಫೈನಲಿ ಇಟ್ ಈಸ್ ಆಲ್ ಅಬೌಟ್ ಯು ಸ್ಟೂಡೆಂಟ್ಸ್ ವರ್ಕಿಂಗ್ ಹಾರ್ಡ್. ಸೊ ಇನ್ನೊಂದು ನಿಮಿಷ. ವಾಯ್ಸ್ ಇಸ್ ನಾಟ್ ಕ್ಲಿಯರ್. ಹಲೋ, ಇನ್ನೊಂದ್ಸತಿ ಲಾಸ್ಟು ವಾಯ್ಸ್ ಕ್ಲಿಯರ್ ಇದ್ದರೆ ಹಾಕಿ. ಎಸ್ ಯಶಸ್, ಐ ಕಾಲ್ಡ್ ಯುವರ್ ನೇಮ್. ಓಕೆ, ವಾಯ್ಸ್ ಇಸ್ ಕ್ಲಿಯರ್. ಓಕೆ, ಫೈನ್. ಓಕೆ, ಐ ಥಿಂಕ್ ವಿ ಕ್ಯಾನ್ ಸ್ಟಾರ್ಟ್. ಮಿಕ್ಕಿದವರು ಆಮೇಲೆ ನೋಡ್ಕೊಳ್ತಾರೆ. ಮೋಸ್ಟ್ಲಿ ಹಬ್ಬ. ನಾನು ಆ್ಯಕ್ಚುಲಿ ನಿನ್ನೆ ರಾತ್ರಿ ಸಡನ್ನಾಗಿ ಡಿಸೈಡ್ ಮಾಡಿದೆ. ಒಂದು ವಿಡಿಯೋ ಶೇಕಿಂಗ್ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ಮೇ ಬಿ ನಿಮ್ಮ ಇಂಟರ್ನೆಟ್ ಪ್ರಾಬ್ಲಮ್ ಇರ್ಬೋದು. ಸೊ ಎನಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಸಿ, ಐ ಥಾಟ್ ಇಟ್ ಸಡನ್ಲಿ ಐ ಮೇಡ್ ದಿಸ್ ಕ್ಲಾಸ್. ಐ ಕುಡ್ ನಾಟ್ ಇವನ್ ಶೆಡ್ಯೂಲ್ ಇಟ್. ಸೊ ಇದೊಂದು ಮಾಡ್ತಿರೋವಂಥದ್ದು ಕ್ಲಾಸ್, ದಿಸ್ ಕ್ಲಾಸ್ ಐ ಆಮ್ ಡೂಯಿಂಗ್ ಜಸ್ಟ್ ಫಾರ್ ಫ್ಯೂ ಕನ್ಫ್ಯೂಷನ್ಸ್ ಅಂಡ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ದಟ್ ಯು ಪೀಪಲ್ ಹ್ಯಾವ್. ಸೊ ಫಸ್ಟ್ ಒನ್ ಇಸ್, ಹೋಪ್ಫುಲಿ ನೀವು ಎಲ್ಲರೂ ಪಾಸಿಂಗ್ ಪ್ಯಾಕೇಜನ್ನು ಈಗಾಗಲೇ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಐ ಹೋಪ್ ಆಲ್ ಆಫ್ ಯು. ಸೊ ಅದರಲ್ಲಿ ಮೊದಲನೇದಾಗಿ ಥಿಯರಮ್ಸ್ ಬಗ್ಗೆ, 5 marks ಥಿಯರಮ್ ಬಗ್ಗೆ ಐ ಜಸ್ಟ್ ವಾಂಟ್ ಟು ಟೆಲ್ ನೌ ಇಟ್ ಸೆಲ್ಫ್. See, it is always better to read all the 4 theorems that many resource persons are telling everywhere. So adalli ಮೊದಲನೇದು BPT ಥಿಯರಮ್ಮು, ಎರಡನೇದು ಪೈಥಾಗರಸ್ ಥಿಯರಮ್ಮು, ಆ್ಯಂಡ್ ಲಾಸ್ಟ್ ಆ್ಯಂಡ್ ಪೈಥಾಗರಸ್, ಮೂರನೇದು ಏರಿಯಾ ರೇಷಿಯೋ ಥಿಯರಮ್ಮು. ನಿನ್ನೆ ನಾನು ವಿಡಿಯೋ ಹಾಕಿದ್ದೀನಿ, ನಿಮ್ಮ ಸ್ಕೂಲ್ಗಳಲ್ಲಿ ನಿಮ್ಗೆ ಹೇಳಿರ್ಬೋದು ಆ ಥಿಯರಮ್ ಬಗ್ಗೆ. ಸೊ ಆ ಥಿಯರಮ್ನ ನೀವು ಓದ್ಬಿಟ್ರೆ ಬೆಟರು. ಯಾವುದು ಥಿಯರಮ್ಮು, ಯಾವುದು ಏರಿಯಾ ರೇಷಿಯೋ ಥಿಯರಮ್ಮು. Next, it is better to also see one more, that is angle criteria. These 4 theorems are also important because we can't say nodi esto sati, it is very difficult to trigonometry. I will do few sums, don't worry. I have already done in my channel. I'll just give some suggestions here again. ಸೊ ಈ 4 ಥಿಯರಮ್ನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು. 4 ಥಿಯರಮ್ ಕೂಡ ಇಂಪಾರ್ಟೆಂಟು. ಸೊ ಇಲ್ಲಾಂದ್ರೆ ಏನಾಗುತ್ತೆ, ಯಾವ್ದಾರ ಒಂದು ಕೊಟ್ಟರು, ಜನರಲಿ ನನ್ನ ಕೇಳಿದ್ರೆ ದೇ ಶುಡ್ ಗಿವ್ ಪೈಥಾಗರಸ್ ಆರ್ BPT, ಬಿಕಾಸ್ ದಿಸ್ ಟೈಮ್ ವಿ ವಾಂಟ್ ಟು ವಿ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್ ಆ್ಯಂಡ್ ವಿ ವಾಂಟ್ ಟು ಹೆಲ್ಪ್ ಯು ಔಟ್ ಟು ಕಮ್ ಔಟ್ ಆಫ್ ಇಟ್. ಸೊ ಅಂದರೆ ತುಂಬ ಜನ ಫೇಲ್ ಆಗೋದ್ರಿಂದ ತಡೆಯೋಕ್ಕೆ ನಾವು ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ, ವಿ ವಾಂಟ್ ಟು ಡೂ ದಿಸ್ ಟೈಮ್. ಸೊ ಐ ರಿಕ್ವೆಸ್ಟ್ ಯು ಆಲ್ ಟು ಈ 4 ಥಿಯರಮ್ನ ನೀವು ನೋಡ್ಕೊಂಬಿಟ್ರೆ ಬೆಟರು. ಅದರಲ್ಲಿ 3 ಥಿಯರಮ್ ಇನ್ನೂ ಪ್ರಯಾರಿಟಿಯಾಗಿ ನೋಡ್ಕೊಬೇಕು. ಯಾವುದು BPT,
ಪೈಥಾಗರಸ್ಸು ಮತ್ತು ಇದು ಏರಿಯಾ ರೇಷಿಯೋ ಥಿಯರಮು. ಆ್ಯಂಗಲ್ ಕ್ರೈಟೀರಿಯಾನು ನೋಡ್ಕೊಂಡಿರಿ, ಜಸ್ಟ್ ಏನಾದ್ರು ಡ್ರಾಯಿಂಗ್ ಅಟ್ಲೀಸ್ಟ್ ಕೊಡಲ್ಲ ಅದು, ಬಟ್ ಯಾಕೆ ರಿಸ್ಕು ಅಂತ ಅಷ್ಟೇ. ನೋಡಿ, ನಾನು ಕ್ವಶನ್ ಪೇಪರ್ ಸೆಟ್ ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲ ಹೇಳ್ಬಿಡ್ತಿದ್ದೆ. ಯಾವುದೂ ನಮ್ಮ ಕೈಯಲ್ಲಿ ಇಲ್ಲ. ಕೆಲವು ಸತಿ ಅನ್ಪ್ರೆಡಿಕ್ಟಬಿಲಿಟಿ ಇದ್ದೇ ಇರುತ್ತೆ. ಇವಾಗಲೂ ನಾನು ಹೇಳೋದಿದೆ ನೋಡಿ, ಒಂದು 10 ಮಾರ್ಕ್ಸ್ಗೆ ಒಂದು 10 ಮಾರ್ಕ್ಸ್ ಅಟ್ಲೀಸ್ಟ್ ಡೈರೆಕ್ಟಾಗಿ ಕೊಡ್ತಾರೆ ಅನ್ನೋದು ಐ ಹ್ಯಾವ್ ಎ ಡೌಟ್. ಅಂದರೆ 10 ಮಾರ್ಕ್ಸ್ ಅಟ್ಲೀಸ್ಟ್ ಸ್ವಲ್ಪ ಇಂಡೈರೆಕ್ಟ್ ಕ್ವಶನ್ಸು, ಸ್ವಲ್ಪ ತಲೆ ಉಪಯೋಗಿಸಿ ಮಾಡುವಂಥ ಕ್ವಶನ್ಸ್ ಇದ್ದೇ ಇರುತ್ತೆ ಅಂತ ನಾನು ಇವಾಗಲೂ ಹೇಳೋದು ನಿಮಗೆ. ಸೊ ಅದಕ್ಕೆ ಫಸ್ಟು ಈಗಾಗಲೇ 1 ಮಾರ್ಕ್ಸು ಐ ಹ್ಯಾವ್ ಮೇಡ್ ಎ ವಿಡಿಯೋ ಫ್ರಮ್ ಪೈಥಾಗರಸ್ ಕಾನ್ವರ್ಸ್ ಬಗ್ಗೆ ಯಾರು ಡಿಸ್ಕಸ್ ಮಾಡಿಲ್ಲ. ಔಟ್ ಆಫ್ ಔಟ್ ತೆಗಿಯೋರು, ನಂಗೆ ಔಟ್ ಆಫ್ ಔಟ್ ಬೇಕೇ ಬೇಕು ಅನ್ನೋರು, ನೋಡಿ ನಿಮ್ಗೆ ಔಟ್ ಆಫ್ ಔಟ್ ಬೇಕು ಅಂದರೆ ನಿಮ್ಗೆ ಔಟ್ ಆಫ್ ಔಟ್ ಎಫರ್ಟ್ ಬೇಕು. ಔಟ್ ಆಫ್ ಔಟ್ ಎಫರ್ಟ್ ನೀವು ಹಾಕಬೇಕಂದ್ರೆ ಯು ಹ್ಯಾವ್ ಟು ಸಿ ದ ಥಿಯರಮ್ಸ್. ಬೆಟರ್ ಪೈಥಾಗರಸ್ ಕಾನ್ವರ್ಸ್ ನೋಡ್ಕೊಂಬನ್ನಿ, BPT ಜಸ್ಟ್ ನೋಡ್ಕೊಂಬನ್ನಿ. ಅಕಸ್ಮಾತ್ ಕೊಟ್ಬಿಟ್ರೆ ಯಾಕಂದ್ರೆ ಔಟ್ ಆಫ್ ಔಟ್ ಬೇಕು ಅಂತ ಅನ್ನೋರು, ನಾವು ಔಟ್ ಆಫ್ ಔಟ್ ಎಫರ್ಟ್ ಇಲ್ಲ, ಕಂಪ್ಲೀಟ್ ಎಫರ್ಟ್ ಇಲ್ಲ ಅಂದ್ರೆ ಹೆಂಗೆ ಸಿಗಕ್ಕೆ ಸಾಧ್ಯ ಔಟ್ ಆಫ್ ಔಟು? ಸೊ ಅದಕ್ಕೆ ನನ್ನ ರಿಕ್ವೆಸ್ಟ್ ಏನಂದರೆ, ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬೇಕು ಅಂದರೆ ಇನ್ನೂ ಟೈಮ್ ಇದೆ, ಅದೆಲ್ಲ ನೋಡ್ಕೊಳ್ಳಿ, ಡ್ರಾಯಿಂಗ್ಗಳು ನೋಡ್ಕೊಳ್ಳಿ. ಸೊ ಬಟ್ ಎಲ್ಲರೂ ಮಿನಿಮಮ್ ಈ 3 ಥಿಯರಮ್ ಎಲ್ಲರೂ ಗೊತ್ತಿರಲೇಬೇಕು. ಇದು ಇಟ್ ಈಸ್ ಎ ರೂಲ್ ದಟ್ ಯು ಶುಡ್ ನೋ ಬಿಫೋರ್ ಯು ಗೋ ಟು ಎಕ್ಸಾಮ್. ಸೊ ನೆಕ್ಸ್ಟ್ ಕಮಿಂಗ್ ಟು ಯುವರ್ 1 mark question. Already I have made a video. I have solved from many model paper, previous year paper, ideas and what ideas they can give 1 mark question. So this time most of the question from 1 mark will be direct. It will be direct only based on your understanding. Simple formula application. If you understood the formula, you can definitely do the 1 mark question. So ಅದರಲ್ಲಿ ಆಗಲೇ ನೋಡಿ ಈಸಿಲಿ ನೀವು, ನಾನು ಈಗಲೇ 5 ಕ್ವಶನ್ ನಿಮ್ಗೆ ಡೈರೆಕ್ಟ್ಲಿ ಇಲ್ಲ, 16 ಕ್ವಶನಲ್ಲಿ 1 ಕ್ವಶನ್ ವಿಲ್ ಬಿ ಸಿಂಪ್ಲಿ ಆನ್ ರೈಟಿಂಗ್ ಡೆಫಿನೇಷನ್ ಆಫ್ BPT, ರೈಟಿಂಗ್ ಡೆಫಿನೇಷನ್ ಸ್ಟೇಟ್ಮೆಂಟ್ ಆಫ್ ಪೈಥಾಗರಸ್. ಅಲ್ಲಿ 1 ಮಾರ್ಕ್ಸ್ ಅಲ್ಲಿ ಇಡೀ ಥಿಯರಮ್ನ ಮಾಡಬೇಡಿ ಕೂತ್ಕೊಂಡು, ಅಲ್ಲಿ ಬರೀ ಸ್ಟೇಟ್ಮೆಂಟ್ ಮಾತ್ರ ಬರೀತೀರಾ, ಕರೆಕ್ಟಾಗಿ ಸ್ಟೇಟ್ಮೆಂಟ್ ಬರೀತೀರಾ. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಬರೋದು ಇದು ಏನೋ ಮಿಡ್ ಪಾಯಿಂಟ್ ಫಾರ್ಮುಲಾ ಅಥವಾ ಏರಿಯಾ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ, ಇದ್ರ ಬಗ್ಗೆ ಯಾವುದೋ ಒಂದು ಕ್ವಶನ್ ಇರುತ್ತೆ, ಡೈರೆಕ್ಟಾಗಿ ಬರಿಬೇಕಷ್ಟೇ ಅದನ್ನು. ಸೊ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಫ್ರಸ್ಟ್ರಮ್ ಆಫ್ ಕೋನ್ ಬಗ್ಗೆ ಒಂದು ಫಾರ್ಮುಲಾ ಕೇಳ್ತಾರೆ. ಫ್ರಸ್ಟ್ರಮ್ ಆಫ್ ಕೋನ್ ಬಗ್ಗೆ ತುಂಬ ಸಿಂಪಲ್ ನೋಡಿ. ಫ್ರಸ್ಟ್ರಮ್ ಆಫ್ ಕೋನ್ ಎಲ್ಲಿಂದ ಬರುತ್ತೆ? ಒಂದು ಕೋನ್, ಇಫ್ ಯು ಹ್ಯಾವ್ ಎ ಕೋನ್, ಓಕೆ, ಇಫ್ ಯು ಹ್ಯಾವ್ ಎ ಕೋನ್ ಆ್ಯಂಡ್ ಕೋನ್ ವಿಲ್ ಹ್ಯಾವ್ obviously one radius, will obviously have an height, will obviously have an slant height. ನೋಡಿ ಇದನ್ನು ಮರಿಬೇಡಿ, ಒಂದೇ ಒಂದು ಶೇಪಲ್ಲಿ ಸ್ಲ್ಯಾಂಟ್ ಹೈಟ್ ಬರುತ್ತೆ ಅಂದರೆ ಆಯ್ತಾ, ಅದು ಬರೇ ಕೋನಲ್ಲಿ ಇದನ್ನ ಸ್ಲ್ಯಾಂಟ್ ಹೈಟ್ ಅಂತ ಕರೀತಾರೆ. ಇದು ಹೈಟು, ಇದು ರೇಡಿಯಸ್ಸು. ಓಕೆ, ಸೊ ಇಲ್ಲಿ ನೀವು ಒಂದು ವಿಷಯ ಗೊತ್ತಿರಬೇಕು. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾನೆ, ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಸ್ಲ್ಯಾಂಟ್ ಹೈಟ್ ಆ್ಯಂಡ್ ದ ರೇಡಿಯಸ್? ಕೋನ್ ಅಂದರೆ ಗೊತ್ತಲ್ಲ, ಕೋನು 3D ಶೇಪ್, ಇಟ್ ಇಸ್ ಎ 3D ಶೇಪ್. ಅದ್ರ ರಿಲೇಷನ್ ಏನು ಅಂತ ಕೇಳ್ತಾ ಇದ್ದಾರೆ. ರಿಲೇಷನ್ ಏನು? ಇಟ್ ಇಸ್ ವಿ ನೀಡ್ ಟು ಅಪ್ಲೈ ದ ಪೈಥಾಗರಸ್ ಥಿಯರಮ್. ಇಟ್ ಇಸ್ ವೆರಿ ಸಿಂಪಲ್. L² is equal to h² plus r². L² is equal to h² plus r². ಅಥವಾ L is equal to ಆ ಕಡೆ ಹೋದ್ರೆ h² plus r². ಸೊ ಇದು ದ ರಿಲೇಷನ್ ಬಿಟ್ವೀನ್ ಸ್ಲ್ಯಾಂಟ್ ಹೈಟ್, ರೇಡಿಯಸ್ ಅಂಡ್ ಹೈಟ್. ಇದು ಒಂದು ಕ್ವಶನ್ ಕೇಳ್ಬೋದು 1 ಮಾರ್ಕ್ಸಲ್ಲಿ. ಓಕೆ, ನೆಕ್ಸ್ಟ್ ಬರುವಂಥದ್ದು, ಇದಾದ್ಮೇಲೆ ಬರುವಂಥದ್ದು ನೋಡಿ, ಕೋನ್ದು ಫಾರ್ಮುಲಾ ಅವಾಗ ಕೇಳ್ತಿರ್ತಾನೆ. ಕೋನ್ದು ಫಾರ್ಮುಲಾ ಫಸ್ಟ್ CSA, ಆಮೇಲೆ ಟೋಟಲ್ ಸರ್ಫೇಸ್ ಏರಿಯಾ, ಆಮೇಲೆ ನಿಮ್ಮ ವಾಲ್ಯೂಮ್. ಓಕೆ, ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೆ ಒಂದು ಚೆನ್ನಾಗಿ ಗೊತ್ತಿರಬೇಕು. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೆ ಜನರಲಿ ನಿಮಗೆ ಆಚೆ ಕಾಣಿಸೋದು. ಇವಾಗ ಕೋನಲ್ಲಿ ನಾವು ನಿಮ್ಮ ಸರ್ಫೇಸ್ ಏರಿಯಾ ಅಂದರೆ ಯಾವ ಥರ ನೀವು ಇಮ್ಯಾಜಿನ್ ಮಾಡ್ಕೊಬೇಕು ಅಂದರೆ, ಸೊ ಸರ್ಫೇಸ್ ಏರಿಯಾ ಇಮ್ಯಾಜಿನ್ ಮಾಡ್ಕೊಬೇಕಾಗಿದ್ದು, ಯು ಶುಡ್ ಜಸ್ಟ್ ಇಮ್ಯಾಜಿನ್ ದ ಪೇಂಟಿಂಗ್ ಸರ್ಫೇಸ್. ಎಲ್ಲೆಲ್ಲಿ ಪೇಂಟ್ ಹೊಡಿಬೋದು ಅಂತ ಯೋಚನೆ ಮಾಡಿ, ಅದೇ ಸರ್ಫೇಸ್ ಏರಿಯಾ. ಯಾವುದೋ ಒಂದು ಶೇಪ್ ಕೊಟ್ಬಿಟ್ಟು ನಿಮಗೆ ಪೇಂಟ್ ಹೊಡೀರಿ. CSA ಅಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೆ ಆಚೆ ಕಾಣಿಸೋದೆಲ್ಲ ಹಿಂಗೆ, ಟೋಟಲ್ ಅಂದರೆ ಇರೋ ಬರೋದೆಲ್ಲಾನು. ಇವಾಗ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೊಡ್ತಾರಲ್ಲ, 3 ಮಾರ್ಕ್ಸ್ ಪ್ರಿಯಾ ಕ್ರಿಯೇಷನ್, ಮೈ ವಾಯ್ಸ್ ಅಂಡ್ ವಿಡಿಯೋ ಇಸ್ ಕ್ಲಿಯರ್, ಐ ಥಿಂಕ್ ಯು ಹ್ಯಾವ್ ಸಮ್ ಪ್ರಾಬ್ಲಮ್ ವಿತ್ ಯುವರ್ ಇಂಟರ್ನೆಟ್. ಓಕೆ, ಸೊ ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಕೊಟ್ಟಾಗ ಅದನ್ನೇ ತಲೆ ಉಪಯೋಗಿಸಿ. ಏನು ತಲೆಯಲ್ಲಿ ಉಪಯೋಗಿಸ್ತೀರಾ? ಯು ಶುಡ್ ಥಿಂಕ್ ಅಬೌಟ್ ಪೇಂಟಿಂಗ್ ಸರ್ಫೇಸ್, ಎಲ್ಲಿ ಪೇಂಟ್ ಹೊಡಿಬೇಕು ಅನ್ನೋದನ್ನ ಯೋಚನೆ ಮಾಡಿ, ಆಯ್ತಾ? ಸೊ ಇವಾಗ CSA ಅಂದರೆ, ಇವಾಗ ಇದ್ರದ್ದು CSA ಅಂದರೆ ಕೋನ್ದು, ಇಲ್ಲಿ ಮಾತ್ರ ಪೇಂಟ್ ಹೊಡಿತಾರೆ. ಕರ್ವ್ಡ್ ಸರ್ಫೇಸ್ ಕೆಳಗಡೆ ಪೇಂಟ್ ಹೊಡಿಯಲ್ಲ. ಕೋನ್ ಅಂದರೆ ಈ ಥರ ಒಂದಿರುತ್ತೆ, ಒಂದು ಸರ್ಕ್ಯುಲರ್ ಬೇಸ್ ಇರುತ್ತೆ, ಮೇಲೆ ಹೈಟ್ ಇರುತ್ತೆ. ಈ ಪೋರ್ಷನ್ ಇರುತ್ತಲ್ಲ, ಆ ಕೋನ್ಡ್ ಪೋರ್ಷನ್ನು, ಆ ಪೋರ್ಷನ್ನು ನಿಮ್ಮ CSA. ಕೆಳಗಡೆ ಸೇರಿಸಿದ್ರೆ TSA ಆಗುತ್ತೆ. ಅದಕ್ಕೆ CSF ಕೋನ್ ಏನು? πRL ಅಂದರೆ πRL ಇದು CSA, ಪೇಂಟ್ ಹೊಡೆಯೋಕ್ಕಾಗೋದು.
ಟೋಟಲ್ ಸರ್ಫೇಸ್ ಏರಿಯಾ ಏನು? ಪೈ ಆರ್ ಎಲ್ ಪ್ಲಸ್ ಪೈ ಆರ್ ಸ್ಕ್ವೇರ್. ಯಾಕೆ ಪೈ ಆರ್ ಸ್ಕ್ವೇರು? ಕೆಳಗಡೆ ಒಂದು ಸರ್ಕಲ್ ಆಡ್ ಮಾಡ್ಬೇಕಲ್ವಾ? ಸರ್ಕಲ್ ಏರಿಯಾ ಬಂದು ಪೈ ಆರ್ ಸ್ಕ್ವೇರ್. ಸೊ ಕೆಳಗಡೆ ಇಲ್ಲಿ ಪೇಂಟ್ ಹೊಡಿತೀವಿ, ಎಷ್ಟು ಪೇಂಟ್ ಹೊಡಿತೀವಿ? ಪೈ ಆರ್ ಸ್ಕ್ವೇರ್. ಅದಕ್ಕೆ ಪೈ ಆರ್ ಸ್ಕ್ವೇರ್ ಆಡ್ ಮಾಡಬೇಕು. ಆಮೇಲೆ ಏನ್ ಮಾಡ್ತಾರೆ? ಕಾಮನ್ ತೆಗಿತಾರೆ ಅಷ್ಟೇ. ಕಾಮನ್ ತೆಗೆದು ಎಲ್ ಪ್ಲಸ್ ಆರ್. ಸೊ ದಿಸ್ ಇಸ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್. ನೆಕ್ಸ್ಟ್ ವಾಲ್ಯೂಮ್ ಆಫ್ ಕೋನ್. ಇದು ನಿಮ್ಗೆ ಗೊತ್ತಿರಬೇಕು, 1/3 ಪೈ ಆರ್ ಸ್ಕ್ವೇರ್ ಹೆಚ್. ನೋಡಿ, ಸರ್ಫೇಸ್ ಏರಿಯಾಗೆ ವಾಲ್ಯೂಮ್ಗೆ ವ್ಯತ್ಯಾಸ ಏನು ಅಂದ್ರೆ, ಸರ್ಫೇಸ್ ಏರಿಯಾ ಅಂದ್ರೆ ಇಟ್ ಇಸ್ ಎ ಟೂ ಡೈಮೆನ್ಷನ್. ತುಂಬಸಕ್ಕಾಗಲ್ಲ ಏನು. ವಾಲ್ಯೂಮ್ ಅಂದ ತಕ್ಷಣ ತಲೆಗೆ ನೋಡಬೇಕು, ತುಂಬಿಸೋದು, ಹೌ ಮಚ್ ಯು ಕ್ಯಾನ್ ಫಿಲ್. ಯಾವತ್ತು ವಾಲ್ಯೂಮ್ ಅಲ್ಲಿ ನಿಮಗೆ ಕನ್ಫ್ಯೂಷನ್ ಬರಲ್ಲ. ವಾಲ್ಯೂಮ್ ಅಲ್ಲಿ ತುಂಬಾ ಸಿಂಪಲ್ ಆಗಿರುತ್ತೆ. ವಾಲ್ಯೂಮ್ ಇಸ್ ವೆರಿ ಡೈರೆಕ್ಟ್, ಜಸ್ಟ್ ಆಡ್ ಮಾಡೋದು. ಅದಕ್ಕೆ ನನಗೆ 3 marks ಕ್ವಶನ್, ನೀವು ಯಾವ್ದನ್ನು ಚೆನ್ನಾಗಿ ಫೋಕಸ್ ಮಾಡಬೇಕು ಸರ್ಫೇಸ್ ಏರಿಯಾ ವಾಲ್ಯೂಮ್ ಅಂದ್ರೆ, ಯು ಶುಡ್ ಫೋಕಸ್ ಆನ್ ಸರ್ಫೇಸ್ ಏರಿಯಾ ಪ್ರಾಬ್ಲಮ್ಸ್. ಫಸ್ಟ್ ಎಕ್ಸಸೈಸೇ, ನಾನು ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋ ನೋಡಿ, ಅದ್ರಲ್ಲಿ ಡೀಟೇಲ್ ಆಗಿ ಇದು ಶೇಪ್ಸ್ ನೇ ಇಟ್ಕೊಂಡು, ನಿಮ್ಮ ಎದುರುಗಡೆ ಶೇಪ್ಸ್ ನೇ ನಾನು ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಕ್ಕೆ ಯು ಶುಡ್ ಫೋಕಸ್ ಆನ್ ಸರ್ಫೇಸ್ ಏರಿಯಾ ಪ್ರಾಬ್ಲಮ್, ದ ಮೋರ್ ಪ್ರಯಾರಿಟಿ. ಯಾಕಂದ್ರೆ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಅದು ಕೊಡ್ತಾರೆ. ಅದು ಸರ್ಫೇಸ್ ಏರಿಯಾ ಪ್ರಾಬ್ಲಮ್ಸ್. ಸೊ ನೆಕ್ಸ್ಟ್ ಬೋರ್ಡ್, ಮೇ ಬಿ ಯಾರಿಗೆ ಕಾಣಿಸ್ತಾ ಇಲ್ಲ ಕ್ಲಿಯರ್ ಆಗಿ, ಮೇ ಬಿ ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ಕ್ವಾಲಿಟಿ ಆಫ್ ಯುವರ್ ವಿಡಿಯೋ. ನಿಮ್ಮ ಸ್ಕ್ರೀನ್ ಮೇಲೆ ರೈಟ್ ಸೈಡ್ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಹೈ ಕ್ವಾಲಿಟಿ ರೆಸಲ್ಯೂಷನ್ ಮಾಡಿ, ಅಥವಾ 720p ಮಾಡಿ. ಅವಾಗ ಮೇ ಬಿ ಇನ್ನೂ ಕ್ಲಾರಿಟಿ ಸಿಗುತ್ತೆ. ವೆರಿ ಸಾರಿ, ಯಾಕಂದ್ರೆ ಇದು ವೈಫೈ ಬೇಕು ಲೈವ್ ಮಾಡೋಕ್ಕೆ. ಆ ವೈಫೈ ಸ್ಕೂಲಲ್ಲಿ ಸಿಗಲ್ಲ, ಅದಕ್ಕೆ ಮನೇಲಿ ಮಾಡ್ತೀನಿ. ಮನೇಲಿ ಚಿಕ್ಕ ಬೋರ್ಡು, ಪ್ಲೀಸ್ ಅಡ್ಜಸ್ಟ್ ವಿತ್ ದಿಸ್. So anyhow, at least if you can't see, listen to me, you know all of it, you listen to me. So AP problems ಮಾಡ್ತೀನಿ. I will give an idea of AP problems. Yesterday also I have shared trigonometry, definitely ಆಗಲೇ ಮಾಡಿದ್ದೀನಿ ನಾನು. ನನ್ನ ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ನನ್ನ ಚಾನೆಲ್ ನೋಡಿ. ತುಂಬ ಜನ ನನ್ನ ಚಾನೆಲ್ ಕೆಳಗಡೆ ಬಂದು ನೋಡ್ದೇ ನೀವು ವೀಡಿಯೋಸ್ಗಳನ್ನ ನೀವು ನಿಮ್ಮ ಪ್ರಾಬ್ಲಮ್ಸ್ ಹೇಳ್ತಿದ್ದೀರಾ. ಬಟ್ ಐ ಹ್ಯಾವ್ ಮೇಡ್ ದ ವೀಡಿಯೋಸ್. ಐ ಹ್ಯಾವ್ ಆಲ್ರೆಡಿ ಮೇಡ್ ವೀಡಿಯೋಸ್ ಆನ್ trigonometry, applications of trigonometry, surface area volume, quadratic equation, word problems. ಸೊ ಸರ್ಫೇಸ್ ಏರಿಯಾ ವಾಲ್ಯೂಮ್ ಫಾರ್ಮುಲಾ ಹೆಂಗೆ ಗ್ಯಾಪ್ ಮಾಡ್ಕೊಳ್ಬೇಕು? ಫಸ್ಟ್ ಯು ಗೋ, ಐ ಮೇಡ್ ಎ ವಿಡಿಯೋ ಹೌ ಟು ಅಂಡರ್ಸ್ಟ್ಯಾಂಡ್ ದ ಫಾರ್ಮುಲಾ. ಅರ್ಥ ಮಾಡ್ಕೊಂಡ್ರೆ ಮರ್ತೋಗಲ್ಲ ಫಾರ್ಮುಲಾಸ್. ಒಂದು ವಿಡಿಯೋ ಇದೆ, ಹೌ ಟು ಅಂಡರ್ಸ್ಟ್ಯಾಂಡ್ ಸರ್ಫೇಸ್ ಏರಿಯಾ ಪ್ರಾಬ್ಲಮ್ಸ್. ಹೋಗಿ ವೇರಿಯಾ ಫಾರ್ಮುಲಾಸ್ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಫಾರ್ಮುಲಾ, ದೆನ್ ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ದೆನ್ ವೆರಿ ಮಚ್ ಈಸಿ ಟು ಈವನ್ ಸಾಲ್ವ್ ದ ಪ್ರಾಬ್ಲಮ್ಸ್. ಎಷ್ಟೋ ಸತಿ ನಾವು ಫಾರ್ಮುಲಾನ ಬಯಾಟ್ ಮಾಡಿಬಿಟ್ರೆ ನಮಗೆ ಅದು ಎಲ್ಲಿಂದ ಬಂತು ಅಂತಲೂ ಗೊತ್ತಿಲ್ಲ, ನಾವು ಇದನ್ನ ಸಾಲ್ವ್ ಮಾಡೋಕ್ಕೂ ಆಗಲ್ಲ. ಓಕೆ, ಸೊ ಫಾರ್ಮುಲಾ ಒಂದು ವಿಡಿಯೋ ಮಾಡಿದ್ದೀನಿ, ಫಾರ್ಮುಲಾ ವಿಡಿಯೋ ಅಂತ. ಆ ಫಾರ್ಮುಲಾ ವಿಡಿಯೋ ಕೆಳಗಡೆ ಹೋದ್ರೆ ಅಟ್ಯಾಚ್ ದ ಲಿಂಕ್, ಯು ಕ್ಯಾನ್ ಸಿ. ಸೈನ್ಸ್ ಅಂಡ್ ಸೋಷಲ್ ವಿಲ್ ಡೆಫಿನೆಟ್ಲಿ ಡೂ, ಡೋಂಟ್ ವೆರಿ. ಸೊ ಇವಾಗ ವಾಲ್ಯೂಮು, ಸೊ ವಾಲ್ಯೂಮ್ ಅಂದ್ರೆ ತುಂಬಿಸೋದು, ಸಮಥಿಂಗ್ ವಿಚ್ ಕ್ಯಾನ್ ಯು ಫಿಲ್, ದಟ್ ಈಸ್ ದ ವಾಲ್ಯೂಮ್. ಸೊ ನಾವು ವಾಲ್ಯೂಮ್ ಇಸ್ 1/3 ಪೈ ಆರ್ ಸ್ಕ್ವೇರ್ ಎಚ್. ದಿಸ್ ದೇ ಮೇ ಆಸ್ಕ್ ಎ ಕ್ವಶನ್. ಇಲ್ಲಿಂದ ಏನು ಕ್ವಶನ್ ಕೇಳ್ತಾರೆ? ಓಕೆ, ದ ವಾಲ್ಯೂಮ್ ಆಫ್ ಸಿಲಿಂಡರ್, ಯು ನೋ ದ ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಓನ್ಲಿ ಪೈ ಆರ್ ಸ್ಕ್ವೇರ್ ಎಚ್. Only pi r square h, but the volume of cone is 1/3 pi r square h. This you should know. This is the difference between the volume of cylinder and volume of cone. Yav condition, one condition ide, ಏನು condition ಅದು? Factorization I will teach, don't worry. Only one condition ಏನು ಅಂದ್ರೆ, ರೇಡಿಯಸ್ ಕೋನ್ ಸಿಲಿಂಡರ್ ಎರಡು ರೇಡಿಯಸ್ ಸೇಮ್ ಇದ್ದಾಗ ಮಾತ್ರ, only when the height of the cone and the height of the cylinder, radius of cylinder and radius of cone ಎರಡು ಸೇಮ್ ಇದ್ದಾಗ ದಿಸ್ ವಿಲ್ ಹೋಲ್ಡ್ ಗುಡ್. ಅದಕ್ಕೆ ನಿಮ್ಗೆ 1 marks ಕ್ವಶನ್ ಕೇಳ್ತಾರೆ. ಏನು ಕೇಳ್ತಾರೆ? ದ ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ 900 ಸೆಂಟಿಮೀಟರ್ ಕ್ಯೂಬ್. ನೋಡಿ, ಇದು ನೀವು ಬರೀಬೇಕಾದ್ರೆ ಗ್ಯಾಪ್ನ ಇಟ್ಕೊಳ್ಳಿ. ಸೆಂಟಿಮೀಟರ್ ಕ್ಯೂಬ್ ಎಲ್ಲ ವಾಲ್ಯೂಮ್ ಬರುತ್ತೆ, ಕ್ಯೂಬ್ ವಾಲ್ಯೂಮ್ಗೆ ಬರುತ್ತೆ, ಆಯ್ತಾ? ಸ್ಕ್ವೇರ್ ಬರೋದು ಸರ್ಫೇಸ್ ಏರಿಯಾಗೆ, ಸೆಂಟಿಮೀಟರ್ ಸ್ಕ್ವೇರ್, ಮೀಟರ್ ಸ್ಕ್ವೇರ್. ಇದಕ್ಕೆ ಬರೋದು, ಯಾವುದಕ್ಕೆ ಬರೋದು? ಸರ್ಫೇಸ್ ಏರಿಯಾ. ಇಟ್ ವಿಲ್ ಕಮ್ ಟು ದ ಸರ್ಫೇಸ್ ಏರಿಯಾ. ವೇರ್ ಎವರ್ ಸರ್ಫೇಸ್ ಏರಿಯಾ ಯು ವಿಲ್ ಗೆಟ್ ಸೆಂಟಿಮೀಟರ್ ಸ್ಕ್ವೇರ್. Okay, so next, 1 second. Okay, so ಎಲ್ಲೆಲ್ಲಿ ಸರ್ಫೇಸ್ ಏರಿಯಾ ಬರುತ್ತೆ ಅಲ್ಲಲ್ಲಿ ನೀವು ಯೂನಿಟ್ ಏನು ಬರೀತೀರಾ? ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇದು ವಾಲ್ಯೂಮ್ ಸೆಂಟಿಮೀಟರ್ ಕ್ಯೂಬ್. ನೌ ದೇ ಮೇ ಆಸ್ಕ್ ಎ ಕ್ವಶನ್. ವಾಟ್ ಕ್ವಶನ್? ದ ಏರಿಯಾ ಆಫ್ the volume of cylinder is 900 centimeter cube. What is the volume of cone? It is 1/3. ನೋಡಿ, ಅದೇ ಫಾರ್ಮುಲಾ 1/3. ನಿಮ್ಮ ಆನ್ಸರ್ ವಿಲ್ ಬಿ 300. your answer will be 300 centimeter cube. ಅದೇ ಉಲ್ಟಾ ಕೇಳ್ಬೋದು. ಏನು ಉಲ್ಟಾ? ದ ವಾಲ್ಯೂಮ್ ಆಫ್ ಸಿಲಿಂಡರ್, ದ ವಾಲ್ಯೂಮ್ ಆಫ್ ಕೋನ್ ಇಸ್ 30 ಸೆಂಟಿಮೀಟರ್ ಕ್ಯೂಬ್. ವಾಟ್ ಈಸ್ ದ ವಾಲ್ಯೂಮ್ ಆಫ್ ಸಿಲಿಂಡರ್? 3 ಪಟ್ಟು ಜಾಸ್ತಿ, 3 times more. ಸೊ ಇಟ್ ಈಸ್ 90 centimeter cube. Or they may ask one more question. What is the ratio of volume between cone and the cylinder if the height and the radius is same? In ratio cone and the cylinder andre, you know,
ಕೋನ್ ಮತ್ತು ಸಿಲಿಂಡರ್ ಅಂದರೆ ಏನಾಗುತ್ತೆ 1:3. ಕೋನು ಸಿಲಿಂಡರ್ ಅಂದರೆ 1:3, ಯಾಕಂದರೆ ಒಂದು ಭಾಗ ಕೋನ್ನು 3 ಭಾಗಕ್ಕೆ ಸಮಾನ, ಯಾವುದು ಸಿಲಿಂಡರ್. ಆರ್ ಇಫ್ ದೇ ಆಸ್ಕ್ ದ ರೇಷಿಯೋ ಬಿಟ್ವೀನ್ ಸಿಲಿಂಡರ್ ಆ್ಯಂಡ್ ಕೋನ್, ಸೊ ಇಟ್ ಈಸ್ 3:1. Okay, so this question definitely you can expect this time in the examination. This is a definite question in the examination. Now 1 marks ಅಲ್ಲಿ explain ಮಾಡಿದ್ವಿ, ಮತ್ತೆ explain ಮಾಡಬೇಕು ಅನ್ಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. So next ಬರುವಂಥದ್ದು, next after this first term of cone. This is an important question for 1 marks. 1 second, I will just erase the board. Just try to okay. So next first term of cone ಬಗ್ಗೆ ಆ ಫಾರ್ಮುಲಾಸ್ ಗೊತ್ತಿರಬೇಕು. ಯು ಶುಡ್ ನೋ ಹೌ ಡಿಡ್ ದ ಫಸ್ಟ್ ಟರ್ಮ್ ಆಫ್ ಕೋನ್ ಕೇಮ್. ದ ಫಸ್ಟ್ ಟರ್ಮ್ ಆಫ್ ಕೋನ್ ಈಸ್ ಫ್ರಮ್ ದ ಕೋನ್. 1 marks ಕೇಳ್ತಾರೆ. ಓಕೆ, ದೇರ್ ಇಸ್ ಎ ಕೋನ್, ಯು ಕಟ್ ದ ಕೋನ್ ಪ್ಯಾರಲಲ್ ಟು ಇಟ್ಸ್ ಬೇಸ್. ಯು ಕಟ್ ದ ಕೋನ್ ಪ್ಯಾರಲಲ್ ಟು ಇಟ್ಸ್ ಬೇಸ್. ವಾಟ್ ಇಸ್ ದ ಶೇಪ್ ಒಬ್ಟೈನ್ಡ್? ಶೇಪ್ ಏನಪ್ಪ, ಇದು ಕಟ್ ಮಾಡಿದ್ರೆ ಏನು ಶೇಪ್ ಬರುತ್ತೆ? ಯು ವಿಲ್ get first term of cone itself. Correct? This 1 mark question many times they ask. If you cut the cone parallel to its base, you get first term of cone. Okay, so ಅದಕ್ಕೆ ಈ ಫಾರ್ಮುಲಾ ಎಲ್ಲ ಫಸ್ಟ್ ಟರ್ಮ್ ಆಫ್ ಕೋನ್ ಫಾರ್ಮುಲಾ ಎಲ್ಲಾನು ಇದರಿಂದನೇ ಬರುತ್ತೆ ನೋಡಿ. ಇದ್ರದ್ದು CSA, TSA ಮತ್ತೆ ವಾಲ್ಯೂಮು. ಓಕೆ, ಕೋನ್ದೇನು? I see this time we can also expect a direct question for 3 marks on first term of cone. Direct question. ಫಾರ್ಮುಲಾ ಗೊತ್ತು, ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಸಿಂಪ್ಲಿಫೈ ಮಾಡೋದಷ್ಟೇ. ಯು ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಎ ಸಿಂಪಲ್ ಪ್ರಾಬ್ಲಮ್ ಇನ್ ಫಸ್ಟ್ ಟರ್ಮ್ ಆಫ್ ಕೋನ್ ಫ್ರಮ್ ವಾಲ್ಯೂಮ್, ಸರ್ಫೇಸ್ ಏರಿಯಾ ವಾಲ್ಯೂಮ್. ಕೋನ್ ಏನು? πRL. ಫಸ್ಟ್ ಟರ್ಮ್ ಆಫ್ ಕೋನ್ 2 ರೇಡಿಯಸ್ ಇರುತ್ತೆ, ಮೇಲೆ ಒಂದು ರೇಡಿಯಸ್, ಕೆಳಗಡೆ ಒಂದು ರೇಡಿಯಸ್ ಅಲ್ವಾ? 2 ರೇಡಿಯಸ್. ವೆನ್ ಯು ಕಟ್ ಯು ವಿಲ್ ಫೈಂಡ್ 2 ಸರ್ಕಲ್ಸ್. ದೇರ್ ಫೋರ್ ದ ಫಾರ್ಮುಲಾ ವಿಲ್ ಬಿ πL R1 plus R2. πL R1 plus R2. ಓಕೆ, ಜಸ್ಟ್ 2 ಥಿಂಗ್ಸ್ ನೋಡಿ. ಇಲ್ಲಿ ಯಾಕಂದ್ರೆ ಒಂದು ರೇಡಿಯಸ್ ಇತ್ತು, ಇಲ್ಲಿ 2 ರೇಡಿಯಸ್ ಇದೆ ಅಷ್ಟೇ. ಆಮೇಲೆ ಇಲ್ಲಿ ಎಲ್ ಬಂದು ಆಲ್ರೆಡಿ ಐ ಟೋಲ್ಡ್ ಎಲ್ ಇಸ್ ಸ್ಕ್ವೇರ್ ರೂಟ್ ಆಫ್ h ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್. ಹಿಯರ್ ಎಲ್ ಇಸ್, ಸಿನ್ಸ್ ದೇರ್ ಆರ್ 2 ರೇಡಿಯಸ್, ಇಟ್ ಈಸ್ R1 ಮೈನಸ್ R2 ಸ್ಕ್ವೇರ್ ಅಷ್ಟೇ. ವೆರಿ ಸಿಂಪಲ್. 1 marks ಕೊಟ್ಟರೆ ಈಸಿಲಿ ನೀವು ಮಾಡ್ಬೋದು. ಯು ಕ್ಯಾನ್ ಈಸಿಲಿ ಡೂ ಇಟ್. ಓಕೆ, ನೆಕ್ಸ್ಟ್ TSA. TSA ಆಫ್ ದಿಸ್ ಇಸ್ πRL. TSA ಅಂದರೆ CSA ಇದ್ದೇ ಇರುತ್ತೆ ಫಾರ್ಮುಲಾ, ಪ್ಲಸ್ ಇನ್ನೊಂದು ಫೇಸ್ ಯಾವ್ದು ಕಾಣಿಸ್ತಾ ಇಲ್ಲ. ಓಕೆ, ಸೊ ದಟ್ ಈಸ್ πr ಸ್ಕ್ವೇರ್. ಸೇಮ್ ಥಿಂಗ್ ಹಿಯರ್. Okay, you will just copy the same thing again. Then what? There are 2 circles, right? The top circle is πr square 1, the bottom circle is πr square 2. So there are 2 circles you need to add for the CSA. Okay, that's all is. ಯಾರು ಕ್ಲೀನಾಗಿ ಬರ್ತಾಯಿಲ್ಲ, you need to enhance your picture quality. ಲೈವ್ ಅಲ್ಲಿ ಕೆಲಸತಿ ಕ್ವಾಲಿಟಿ ಬರಲ್ಲ, ನಿಮ್ಮ ಇಂಟರ್ನೆಟ್ ಸ್ಲೋ ಇದ್ರೆ ನಿಮಗೆ ಕ್ವಾಲಿಟಿ ಸಿಗಲ್ಲ. ಓಕೆ, ಸೊ anyhow you can try to listen at least. ಸೊ ನೆಕ್ಸ್ಟ್ ವಾಲ್ಯೂಮ್ ಫಾರ್ಮುಲಾ. ಇದ್ರದ್ದು ವಾಲ್ಯೂಮ್ ಏನಿದೆ 1/3 ನೋಡಿ. ಇದು ಇಂಪಾರ್ಟೆಂಟ್, ಈ ಸತಿ ಕೊಡ್ಬೋದು, ಚಾನ್ಸಸ್ ಜಾಸ್ತಿ ಇದೆ. ವಾಲ್ಯೂಮ್ ಆಫ್ ನೋಡಿ, ಕೆಪಾಸಿಟಿ ವಾಲ್ಯೂಮ್ 2 ಒಂದೇ. ಇದು ವಾಲ್ಯೂಮ್ ಆಫ್ ಕೋನ್. ಇದ್ರದ್ದು ಫಾರ್ಮುಲಾ ತುಂಬಾ ಸಿಂಪಲ್. 1/3 πh R1 ಸ್ಕ್ವೇರ್ R2 ಸ್ಕ್ವೇರ್ R1 ಇಂಟು R2. ಈ ಫಾರ್ಮುಲಾ ಬಂದು ನೋಡಿ, ಇಲ್ಲಿಂದನೇ ಬಂತು 2 R ಸ್ಕ್ವೇರ್ R1 ಸ್ಕ್ವೇರ್ R2 ಸ್ಕ್ವೇರ್ R1 ಇಂಟು R2. ಇದ್ರ ಮೇಲೆ you can get a direct question. They may ask what is the capacity of first term of cone that is there. Okay, so don't miss it. Try to ನೋಡಿ, ಅದಕ್ಕೆ ನಾನು ತುಂಬ ಇಂಪಾರ್ಟೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. You might 1 marks, definitely there will be a question on this formula, and also there might be a direct question for 3 marks on first term of cone. Okay, so this is why I wanted to stress on this. Next, many were asking will the paper be easy since there was 4-day holiday. 4 ದಿನ ಹಾಲಿಡೇ ಇದೆ, ಅದಕ್ಕೆ ರಜಾ ಜಾಸ್ತಿ ಕಷ್ಟ ಇರುತ್ತಾ ಅಂತ. ಸೊ ಆ ಥರದ್ದೇನು ಇಲ್ಲ. ನಾವು ಕ್ವಶನ್ ಪೇಪರ್ ಸೆಟ್ ಮಾಡ್ತೀವಿ. ವೆನ್ ವಿ ಸೆಟ್ ದ ಕ್ವಶನ್ ಪೇಪರ್ ವಿ ಡು ನಾಟ್ ಇವನ್ ನೋ ವೆನ್ ಇಸ್ ದ ಎಕ್ಸಾಮ್. ಸೊ ದ ಕ್ವಶನ್ ಪೇಪರ್ ಇಸ್ ಸೆಟ್ ವೆರಿ ವೆಲ್ ವೇ ಬಿಹೈಂಡ್ ಮೇ ಬಿ 6 months ಬ್ಯಾಕ್ ಇಟ್ ಸೆಲ್ಫ್. ಸೊ ಯಾರೂ ನಮಗೆ 4 ದಿನ ರಜಾ ಇದೆ ಅದಕ್ಕೆ ನಾವು ಕಷ್ಟಪಡಬೇಕು ಮಕ್ಕಳಿಗೆ ಅಂತ ಏನೂ ಆ ಥರದ್ದಿಲ್ಲ ನೋಡಿ. ರಜದ ಮೇಲೆ ಡಿಪೆಂಡ್ ಆಗಿಲ್ಲ ಅದನ್ನು. ಇದೆಲ್ಲ ಡಿಪೆಂಡ್ ಆಗಿರೋದು ಸೋ ಮೆನಿ ಫ್ಯಾಕ್ಟರ್ಸ್. ಐ ಟೋಲ್ಡ್ ಇನ್ ದ ಲಾಸ್ಟ್ ಲೈವ್ ಕ್ಲಾಸ್ ಆಲ್ಸೋ. It is not that only Bangalore students are writing exam. No, it is not district level exam. There are 8 lakh students writing SLC exam this year. 8 lakh means maybe in Bangalore you are only 2 lakh to 3 lakh maximum. There are 5 lakh students out of Karnataka. ಆಯಿತಾ, ರಾಯಚೂರು, ಬಳ್ಳಾರಿ, ಬೇರೆ ಬೇರೆ ಸ್ಟೇಟ್ಸ್ಗಳಿದೆ, ಇದು ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ಗಳು, ಯಾದಗಿರಿ, ಅಲ್ಲಿ ನಿಮ್ಮದೇ ಬೆಂಗಳೂರದೇ ಈ ಸ್ಥಿತಿ ಆದರೆ ಬ್ಯಾಂಗ್ಳೂರ್ ಇಟ್ ಸೆಲ್ಫ್
there is such condition where the classes have not happened properly, you have not learnt so many things properly. In this condition, can they give very difficult paper, can they give a very tough paper, or can they ensure easy for everyone? They must ensure. ಇಲ್ಲಾಂದ್ರೆ ಏನಾಗುತ್ತೆ, ಎಲ್ಲ ಫೇಲ್ ಆಗ್ತಾರೆ ಅಷ್ಟೇ, ವೆರಿ ಸಿಂಪಲ್. ಸೊ ಗೌರ್ಮೆಂಟ್ಗಾಗಲಿ ಅಥವಾ ಪಿ ಯು ಇದು ಸ್ಕೂಲ್ಗಳಿಗೆ ಇದು ನಮ್ಮ SLC ಬೋರ್ಡ್ಗಾಗಲಿ ಆ ಥರ ಬೇಕಾಬಿಟ್ಟು ಫೇಲ್ ಮಾಡೋ ಯಾವುದೇ ಉದ್ದೇಶ ಇರಲ್ಲ, ಆಯಿತಾ. ಸೊ ಯಾಕಂದರೆ ಪಿ ಯು ಕಾಲೇಜಿಗೆ ಅಡ್ಮಿಷನ್ ಆಗಬೇಕಲ್ವ, ನಾಳೆ ಪಿ ಯು ಎಲ್ಲ ಫೇಲ್ ಮಾಡಿಬಿಟ್ರೆ ಪಿ ಯು ಕಾಲೇಜ್ಗೆ ಅಡ್ಮಿಷನ್ ಆಗೋದು. ಸೊ ಅದಕ್ಕೆ ಡೆಫಿನೆಟ್ಲಿ ಈಸಿ ಇರುತ್ತೆ ಪೇಪರ್, ಡೋಂಟ್ ವೆರಿ. ನಾನು ಅವಾಗಿಂದ ಹೇಳ್ತಾ ಇರೋದು, ಒಂದು 10 ಮಾರ್ಕ್ಸ್ಗೆ ಎಲ್ಲಿ ನೀವು ಫೋಕಸ್ ಮಾಡಬೇಕು ಅಲ್ಲೇ ನೀವು ಫೋಕಸ್ ಮಾಡಬೇಕು 10 ಮಾರ್ಕ್ಸ್ಗೆ. ಸೊ ಮಿಕ್ಕಿದ್ದು 70 ಮಾರ್ಕ್ಸ್ ನಾನು ಕೇಳಿದ್ರೆ ಇಟ್ ವಿಲ್ ಬಿ ಡೈರೆಕ್ಟ್ ಆ್ಯಂಡ್ ವೆರಿ ಸಿಂಪಲ್. 10 ಮಾರ್ಕ್ಸ್ಗೆ ಸ್ವಲ್ಪ ಆ ಕಡೆ ಬರ್ಬೋದು, ಆಯಿತಾ. ಅದನ್ನು ಕೂಡ ಪ್ರಾಕ್ಟೀಸ್ ಮಾಡೋದ್ರಿಂದ ಡೆಫಿನೆಟ್ಲಿ ಯು ಕ್ಯಾನ್ ಎನ್ಶ್ಯೂರ್. ಸೊ ಮತ್ತೆ ಕನ್ಫ್ಯೂಸ್ ಆಗಿಬಿಡಿ, ರೂಮರ್ಸು ಕಷ್ಟ ಕೊಟ್ಬಿಡ್ತಾರೆ, ಏನೋ ಆಮೇಲೆ ಬೇರೆ ಏನೋ ಕೊಟ್ಬಿಡ್ತಾರೆ, ಅದೆಲ್ಲ ಬಿಟ್ಬಿಡಿ. ನಾನು ಆವಾಗಲಿಂದ ಹೇಳ್ತಿರೋದು ಡೆಫಿನೆಟ್ಲಿ ಇಟ್ ವಿಲ್ ಬಿ ಈಸಿ ಪೇಪರ್. ಬಟ್ ಆಬ್ವಿಯಸ್ಲಿ 10 ಮಾರ್ಕ್ಸ್ ಯು ಕ್ಯಾನ್ ಡೆಫಿನೆಟ್ಲಿ, ಯಾಕಂದರೆ ಔಟ್ ಆಫ್ ಔಟ್ ತೆಗಿಬೇಕು ಅಂದರೆ ನಾನು ಅವಾಗಿಂದ ಹೇಳ್ತೀನಿ, ಒಳ್ಳೆ ಎಫರ್ಟ್ ಬೇಕು. ನೀವು ತುಂಬ ಈಸಿ ಕೊಟ್ಬಿಟ್ಟು ಯಾರು ತೆಗೆದುಬಿಟ್ರೆ ಔಟ್ ಆಫ್ ಔಟು, ಸೊ ಆ ಎಫರ್ಟ್ ಹಾಕಿರೋರಿಗೆ ಬೆಲೆ ಬೇಡವಾ? ಅದಕ್ಕೆ ಒಂದು 10 ಮಾರ್ಕ್ಸ್ಗೆ ಅದು ಎಫರ್ಟ್ ಹಾಕೋರಿಗೆ ಸಿಗೋದದು ಆ 10 ಮಾರ್ಕ್ಸು. ಸೊ ನೆಕ್ಸ್ಟು ನೋಡಿ, ನೆಕ್ಸ್ಟು ನಿಮಗೆ ಬರುವಂಥದ್ದು ಕನ್ಫ್ಯೂಷನ್ ಜಾಸ್ತಿ. 1 ಮಾರ್ಕ್ಸು ಇಷ್ಟೆಲ್ಲ ನಂದು ವೀಡಿಯೋ ಇದೆ ನೋಡಿ, 1 hour ವೀಡಿಯೋ ಇದೆ ಫಾರ್ಮುಲಾಸ್ ಬಗ್ಗೆ, ಇದು ಸಾರಿ ಎಲ್ಲ 16 ಪ್ರಾಬ್ಲಮ್ಸ್ ಬಗ್ಗೆ ಐ ಹ್ಯಾವ್ ಡನ್ ಎ ವಿಡಿಯೋ ಆನ್ ಸಾಲ್ವಿಂಗ್ ದ ಪ್ರೀವಿಯಸ್ ಇಯರ್ ಪೇಪರ್ಸ್. ನೆಕ್ಸ್ಟ್ ಕಮಿಂಗ್ ಟು ರಫ್ ಓಕೆ, ಇದು 1 ಮಾರ್ಕ್ಸ್ ಇಷ್ಟೇ. ಸೊ 1 ಮಾರ್ಕ್ಸ್ಗೆ ಸಿಂಪಲ್ ಆಗಿರುತ್ತೆ, ಯೋಚನೆ ಮಾಡಿ ಫಾರ್ಮುಲಾಸ್ನ ಅರ್ಥ ಮಾಡ್ಕೊಳ್ಳಿ. when you understand the formula, when you understand the concept, easily you can solve 16 out of 16 also you can get. Not much twist and turns will be there. Okay, so ನನ್ನ ಫಾರ್ಮುಲಾ ಶೀಟ್ ಇದೆ, ನನ್ನ ಫಾರ್ಮುಲಾ ಶೀಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲ ಒಂದ್ಸತಿ ನೋಡ್ಕೊಳ್ಳಿ ಫಾರ್ಮುಲಾ ಶೀಟ್ನ. ನಂದು ಫಾರ್ಮುಲಾ ಕ್ಲಾಸ್ ಅಂತ ಮಾಡಿದೆ, 1 ಶಾರ್ಟ್ ಫಾರ್ಮುಲಾ ಕ್ಲಾಸ್ ಅಂತ, ಅದ್ರ ಕೆಳಗಡೆ ಲಿಂಕ್ ಇದೆ ಫಾರ್ಮುಲಾ ಡೌನ್ಲೋಡ್ ಮಾಡೋಕ್ಕೆ ಶೀಟ್ನ. ಸೊ ಡೌನ್ಲೋಡ್ ಮಾಡಿಕೊಂಡು ಆ ಫಾರ್ಮುಲಾಸ್ನ, ಅಥವಾ ನೀವೇ ಫಾರ್ಮುಲಾ ಶೀಟ್ ಮಾಡಿರ್ತೀರಾ, ದಟ್ ಫಾರ್ಮುಲಾ ಶೀಟ್ ಯು ನೀಡ್ ಟು ಪ್ರಾಕ್ಟೀಸ್ ವೆಲ್. ಆಮೇಲೆ ವ್ಯಾಲ್ಯೂ ಟೇಬಲ್, ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂ ಟೇಬಲ್ ಚೆನ್ನಾಗಿ ಗೊತ್ತಿರಬೇಕು. ಅದ್ರ ಮೇಲೆ ಒಂದು ಡೈರೆಕ್ಟ್ ಕ್ವಶನ್ ಇರುತ್ತೆ. ಸೊ ಯಾರ್ಯಾರು ಜಸ್ಟ್ ನೀವು ಸ್ಕೋರ್ ಮಾಡೋಕ್ಕಾಗಲ್ಲ, ಒಂದು 60-50 ಬಂದರೆ ಸಾಕು ಅಂತಿದ್ದೀರಾ, ನೀವು ಕೂಡ ಟ್ರಿಗ್ನೋಮೆಟ್ರಿಯಲ್ಲಿ ವ್ಯಾಲ್ಯೂ ಟೇಬಲ್ ಪ್ರಾಬ್ಲಮ್ಸ್ ಕೊಡ್ತಾನೆ. ಅಂದರೆ ದೇ ವಿಲ್ ಗಿವ್ ಡಿಗ್ರೀಸ್, ಯು ಹ್ಯಾವ್ ಟು ಸಿಂಪ್ಲಿಫೈ ಇಟ್ ಆ್ಯಂಡ್ ಫೈಂಡ್ ದ LHS and RHS ವಿಚ್ ಆರ್ ಈಕ್ವಲ್. ಸೊ ಅದಕ್ಕೆ ಕೂಡ ನೀವು ವ್ಯಾಲ್ಯೂ ಟೇಬಲ್ ಗೊತ್ತಿದ್ರೆ ಯು ಕ್ಯಾನ್ ಜಸ್ಟ್ ಗೋ ಅಂಡ್ ಪುಟ್ ದ ವ್ಯಾಲ್ಯೂಸ್ and try to what at least do few steps. 1 marks 2 marks 1.5 marks ಕೊಡ್ತಾರೆ, ಆಯ್ತಾ. 1 marks at least ಡೆಫಿನೆಟ್ಲಿ ಕೊಡ್ತಾರೆ. ಓಕೆ, ಸೊ ಅದಕ್ಕೆ ಇದಕ್ಕೆ ವ್ಯಾಲ್ಯೂ ಟೇಬಲ್ನ ನೀವು ಕರೆಕ್ಟಾಗಿ ಗೊತ್ತಿರಬೇಕು. 1 marks ಹೆಲ್ಪ್ ಆಗುತ್ತೆ, 3 marks ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಕಮಿಂಗ್ ಟು 2 marks. 2 marks I already told you, the first one will be the elimination. Okay, elimination ಅಲ್ಲಿ many times I told, after you do elimination problem, verify the answer. Okay, how to verify the answer, whether you got right or wrong. See now just an example, x plus y is equal to 3, 2x minus y is equal to 7. Okay, I got some value, randomly I have taken. So what you will do, first step, you will do elimination. That all you know. If you don't know still, passing package also, stop this video. ಯಾರು ಇವಾಗ ಹೊಸದಾಗಿ ಬಂದಿದ್ದೀರಾ, ಇನ್ನು ಪಾಸ್ ಆಗಬೇಕಂತ ಬಂದಿದ್ದೀರಾ, ಈ ವಿಡಿಯೋ ನಿಮ್ಗಲ್ಲ. ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಇದೆ, ಕಾಮಾಗಿ ನೋಡಿ. ಸೊ ಅದರಲ್ಲಿ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ಕ್ಯಾನ್ಸಲ್ ಆಯಿತು, 3x ಬಂತು. ಸೊ ಈ ವ್ಯಾಲ್ಯೂ ಚೇಂಜ್ ಮಾಡ್ತೀನಿ, 6 ಅಂತ ತಗೊಳ್ತೀನಿ. ಸೊ ನೆಕ್ಸ್ಟ್ ಬರುತ್ತೆ ಏನೋ 9 ಬರುತ್ತೆ, ಆಯಿತಾ. ಆ್ಯಡ್ ಮಾಡಿದ್ರೆ 9 ಬರುತ್ತೆ. ಸೊ x ಈಕ್ವಲ್ ಟು 9/3. ಸೊ x ಈಕ್ವಲ್ ಟು 3. y ಬೇಕು ಅಂದರೆ ಇಲ್ಲಿ ಹಾಕ್ಬೇಕು, ಗೊತ್ತಲ್ವ ಅದು. y ಬೇಕು ಅಂದರೆ ಟೇಕ್ ಎನಿ ಒನ್ ದ ಸಿಂಪಲ್ ಈಕ್ವೇಷನ್. ವೆನ್ ಯು ವಾಂಟ್ ಟು ಫೈಂಡ್ ಅದರ್ ವ್ಯಾಲ್ಯೂ ಆಫ್ y, ಆಲ್ವೇಸ್ ಟೇಕ್ ದ ಸಿಂಪಲ್ ಈಕ್ವೇಷನ್ ಇನ್ ಬೋತ್ ಆಫ್ ಇಟ್. ಸೊ ಯುವರ್ ವರ್ಕ್ ವಿಲ್ ಬಿ ಈಸಿ. ಸೊ ಇದು ತೊಗೊಳ್ತೀನಿ, 3 + y is equal to 3. ಸೊ y is equal to 0. ಈ ಥರ ನಿಮ್ಗೆ ಆನ್ಸರ್ ಬರುತ್ತೆ ಎಕ್ಸಾಮಲ್ಲಿ, ಆಯಿತಾ. ನೋಡಿ ಇನ್ನೊಂದು ಹೇಳ್ತೀನಿ ಟಿಪ್ ನೋಡಿ, ಇಲ್ಲಿ ಎಕ್ಸಾಮಲ್ಲಿ ನಿಮಗೆ ಡೈರೆಕ್ಟ್ ಆನ್ಸರು ಯಾವ ಥರ ಆನ್ಸರ್ಸ್ ಬರುತ್ತೆ ಎಲಿಮಿನೇಷನ್ಗೆಲ್ಲನೂ, ಯು ವಿಲ್ ಗೆಟ್ ಎ ಪರ್ಫೆಕ್ಟ್ ರ್ಯಾಷನಲ್ ನಂಬರ್, ಪರ್ಫೆಕ್ಟ್ ನ್ಯಾಚುರಲ್ ನಂಬರ್ ಆರ್ ಇಂಟಿಜರ್. ಡಿವಿಷನ್ ಎಲ್ಲ ಬರಲ್ಲ. ಯಾವ ಥರ 5/3, 10/13, 14/15 ಈ ಥರದ್ದೆಲ್ಲ ಬರಲ್ಲ. ಓಕೆ, ಇಫ್ ದೇ ಡು ನಾಟ್ ಸ್ಪೆಸಿಫೈ ವಿಚ್ ಮೆಥಡ್, ಓಕೆ, ಯು ಕ್ಯಾನ್ ಡೂ ಎಲಿಮಿನೇಷನ್ ಇಟ್ ಸೆಲ್ಫ್. ಜನರಲಿ ಎಲಿಮಿನೇಷನ್ನೇ ಕೊಡೋದು, ಈ ಎಲಿಮಿನೇಷನ್ ಮೆಥಡೇ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ಚೆನ್ನಾಗಿ ಗೊತ್ತಿರಲಿ ನಿಮಗೆ, ವ್ಯಾಲ್ಯೂ ಬಂದ ಮೇಲೆ ಚೆಕ್ ಮಾಡೋದು ಹೆಂಗೆ, ವೆರಿ ಸಿಂಪಲ್, ಆಯಿತಾ. x + y is equal to 3 ನೋಡಿ, x ಏನು 3 ಸಿಕ್ತು, y ಬಂದು 0 ಸಿಕ್ತು. 3 + 0 ಏನು 3ನೇ, ನೋಡಿ ಇಲ್ಲೂ 3 ಬರುತ್ತೆ. ಎರಡಕ್ಕೂ ಆಗಿ ಚೆಕ್ ಮಾಡಿ. 2x ಏನು 2 × x, 2 times the x is 6, y is 0, ಲೆಫ್ಟ್ ಹ್ಯಾಂಡ್ ಸೈಡ್ is 6, ರೈಟ್ ಹ್ಯಾಂಡ್ ಸೈಡ್ ಆಲ್ಸೋ is 6. ಸೊ ವೆರಿಫೈ ಮಾಡಿದಾಗ ನಿಮಗೆ ಆನ್ಸರ್ ತಪ್ಪಾಗಿ ಸಾಧ್ಯನೇ ಇಲ್ಲ. ಸೊ ಎಲಿಮಿನೇಷನ್ ಮೆಥಡಲ್ಲಿ ವೆರಿಫೈ ಮಾಡಿ, ವಾಟ್ ಎವರ್ ಆನ್ಸರ್ you will get, just substitute in that and verify that answer is right. So your answer won't be wrong. Next coming to, so ಇಲ್ಲಿ ಆನ್ಸರ್ಸ್ ಏನು,
ಆನ್ಸರ್ಸ್ ವಿಲ್ ಬಿ ಪರ್ಫೆಕ್ಟ್. ಅಕಸ್ಮಾತ್ ನಿಮಗೆ 10/3 7/3 ಬರ್ತಾ ಇದೆ ಅಂದರೆ ವಾಪಸ್ ಹೋಗಿ ಚೆಕ್ ಮಾಡಿ, ಎಲ್ಲೋ ಮಿಸ್ಟೇಕ್ ಮಾಡಿರ್ತೀರಾ ಸೈನ್ಗಳಲ್ಲಿ, ಆಯ್ತಾ. ಹಂಗೂ ಮಿಸ್ಟೇಕ್ ಇಲ್ಲ ಅಂದರೆ ಹಂಗೆ ಬಿಟ್ಬಿಡಿ. ಬಟ್ ಜನರಲಿ ತುಂಬ ಸತಿ ಎಕ್ಸಾಮಲ್ಲಿ ದೇ ವಿಲ್ ಗಿವ್ ಎ ಡೈರೆಕ್ಟ್ what they will give a very simple you will get an answer which is a perfect integer -5 3 2 ಆ ಥರದ್ದೇ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು 2 ಮಾರ್ಕ್ಸ್ ಅಲ್ಲಿ ನೆಕ್ಸ್ಟ್ ನೀವು ಕನ್ಫ್ಯೂಷನ್ ಆಗುವಂಥದ್ದು ಇದು ನಿಮ್ಗೆ ಗೊತ್ತೇ ಇದೆ, ನೇಚರ್ ಆಫ್ ರೂಟ್ಸು, ಡಿಸ್ಕ್ರಿಮಿನೆಂಟ್ ನಿಮ್ಗೆ ಗೊತ್ತೇ ಇದೆ, ಅದು ಪ್ರಾಕ್ಟೀಸ್ ಮಾಡಿ. ನನ್ನ ಸ್ಟೂಡೆಂಟ್ ಚೆಕ್ ಲಿಸ್ಟಲ್ಲೂ ಐ ಹ್ಯಾವ್ ಎಕ್ಸ್ಪ್ಲೇನ್ ದೋಸ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಕ್ವಾಡ್ರಾಟಿಕ್ ಫಾರ್ಮುಲಾ ಕೂಡ ತುಂಬ ಕೇರ್ಫುಲಿ ಜನರಲಿ ಎಕ್ಸಾಮಲ್ಲಿ ಯಾವ ಥರ ಬರುತ್ತೆ ಅಂದರೆ ರೂಟಿಂದ ಆಚೆ ಬರ್ಬೋದು. ಯು ಕ್ಯಾನ್ ಕಮ್ ಔಟ್ ಆಫ್ ದ ರೂಟ್. ಓಕೆ, b² - 4ac ಇದೆಯಲ್ಲ ಟರ್ಮ್ ಒಳಗಡೆ, ರೂಟ್ ಒಳಗಡೆ ಯು ಕ್ಯಾನ್ ಕಮ್ ಔಟ್ ಆಫ್ ಇಟ್. ಸೊ ಆ ಥರದ್ದೇ ಕೊಡ್ತೀವಿ. ವಿಲ್ ಗೆಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಇನ್ಸೈಡ್ ದ ರೂಟ್. ಇಫ್ ಐ ಆಮ್ ನಾಟ್ ಗೆಟಿಂಗ್ ಪರ್ಫೆಕ್ಟ್ ಸ್ಕ್ವೇರ್, ಜಸ್ಟ್ ವೆರಿಫೈ ವೆದರ್ ಯು ಆರ್ ಡನ್ ರೈಟ್ ಆರ್ ರಾಂಗ್. ಬಿಕಾಸ್ ಇನ್ ಲಾಸ್ಟ್ ಪ್ರಿಪರೇಟರಿ ಬೋರ್ಡ್ ಎಕ್ಸಾಮ್ ಯು ಗಾಟ್ ಸಮ್ ರೂಟ್ 33, ಸೊ ಇಟ್ ವಾಸ್ ನಾಟ್ ಕಮಿಂಗ್ ಔಟ್ಸೈಡ್. ಸೊ ನಿಮಗೆ 1 to 20 ಸ್ಕ್ವೇರ್ ರೂಟ್ಸ್ ಗೊತ್ತಿದ್ರೆ ಬೆಸ್ಟು. ಯಾವುದು ರೂಟ್ 1 ರೂಟ್ 4 2 ರೂಟ್ 9 3 ಆ ಥರ ಎಲ್ಲ ರೂಟ್ಸ್ಗಳನ್ನ ಗೊತ್ತಿರಬೇಕು ನಿಮಗೆ. ಸೊ ನೆಕ್ಸ್ಟು ಇಲ್ಲಿ 2 ಮಾರ್ಕ್ಸಲ್ಲಿ ಇಲ್ಲಿ ನೀವು ಅದನ್ನು ನೋಡ್ಕೊಳ್ಳಿ ಕೇರ್ಫುಲಿ. ಅದಕ್ಕೆ ಫಸ್ಟ್ ಫಾರ್ಮುಲಾಗಳನ್ನ 10 ಸತಿ ಬರೆದ್ಬಿಡಿ. ಎಷ್ಟೋ ಸತಿ ಎಲ್ಲ ಗೊತ್ತಿರುತ್ತೆ, ಫಾರ್ಮುಲಾಗಳು ಏನೇನೋ ಬರ್ತೀವಿ. ಸೊ ಯು ಮಸ್ಟ್ ಪ್ರಾಕ್ಟೀಸ್ ಫಾರ್ಮುಲಾಸ್ ವೆಲ್ ಹಿಯರ್. ಸೊ ನೆಕ್ಸ್ಟ್ ನೀವು 2 ಮಾರ್ಕ್ಸ್ ಇದಾಯಿತು ನೋಡಿ. ಈ ಪ್ಯಾಟರ್ನ್ ಮಿಸ್ ಮಾಡಲ್ಲ, ಡೋಂಟ್ ವರಿ. ಈ ಪ್ಯಾಟರ್ನ್ ಏನಿದೆ 2 ಮಾರ್ಕ್ಸ್, ಏನು ಪ್ಯಾಟರ್ನ್ 2 ಮಾರ್ಕ್ಸ್ ಅಲ್ಲಿ ಒಂದು ಅವರು ಎಲಿಮಿನೇಷನ್ ಕೇಳಲೇಬೇಕು, ಆಯ್ತಾ. ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೇಳಲೇಬೇಕು, ಆಯ್ತಾ. ನೆಕ್ಸ್ಟ್ ಒಂದು ಇದು ಏನ್ ಫಾರ್ಮುಲಾ ಹಾಕಿದಾಗ ನಿಮ್ಗೆ ಆನ್ಸರ್ ಚಿಕ್ಕದು ಬರುತ್ತೆ. ಅಲ್ಲಿ ಕೇರ್ಫುಲ್ ಆಗಿ ಮಾಡಿ. ನಾನೊಂದು ವಿಡಿಯೋ ಮಾಡಿದ್ದೀನಿ, ಕಾಮನ್ ಮಿಸ್ಟೇಕ್ಸ್ ದಟ್ ಸ್ಟೂಡೆಂಟ್ಸ್ ಡೂ ಅಂತ. ವಿಡಿಯೋ ನೀವೆಲ್ಲ ನೋಡಬೇಕು. ನೀವು ಮಾಡೋ ರೆಗ್ಯುಲರ್ ಮಿಸ್ಟೇಕ್ಸ್ನ ನಿಮ್ಗೆ ಗೊತ್ತಾಗ್ಬಿಟ್ರೆ ನೀವು ಆ ಮಿಸ್ಟೇಕ್ಸ್ ರಿಪೀಟ್ ಮಾಡಲ್ಲ. ಓಕೆ, ಸೊ ಇಲ್ಲಿ ಏನ್ ಫಾರ್ಮುಲಾಗೆ ಚಿಕ್ಕ ಆನ್ಸರ್ ಬರುತ್ತೆ, SNಗೆ ದೊಡ್ಡ ಆನ್ಸರ್ ಬರಬೇಕಲ್ವಾ. ಯಾಕಂದ್ರೆ ಯು ಆರ್ ಆ್ಯಡಿಂಗ್ ಸೋ ಮೆನಿ ಟರ್ಮ್ಸ್, ಅದನ್ನ ನೀವು ಗ್ಯಾಪ್ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟು ಕ್ವಾಡ್ರಾಟಿಕ್ ಫಾರ್ಮುಲಾ ನಿಮಗೆ ಗೊತ್ತೇ ಇದೆ. ಓಕೆ, ನೆಕ್ಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ. ಇಲ್ಲೂ ಕೂಡ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದಾಗಲೂ ಕೂಡ ರೂಟಿಂದ ಆಚೆ ಬರುವಂಥ ಆನ್ಸರೇ ಕೊಡ್ತಾರೆ. ಯು ವಿಲ್ ಕಮ್ ಔಟ್ ಆಫ್ ದ ರೂಟ್, ಯು ಕ್ಯಾನ್ ಕಮ್ ಔಟ್ ಆಫ್ ದ ರೂಟ್. ಸೊ ಕೇರ್ಫುಲ್ಲಿ ಯು ಅಪ್ಲೈ ದ ಫಾರ್ಮುಲಾ ದೇರ್ ಆಲ್ಸೋ. ನೆಕ್ಸ್ಟ್ ಒನ್ ಕ್ವಶನ್ ವಿಲ್ ಬಿ ಆನ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್, ವೆರಿ ಸಿಂಪಲ್ ಆ್ಯಂಡ್ ಡೈರೆಕ್ಟ್. ಓಕೆ, ಸೊ ಇದರಲ್ಲಿ ಸೈನ್ ಥೀಟಾ ಎಲ್ಲವದ್ದು ರೇಷಿಯೋಸ್ ಗೊತ್ತಿರಬೇಕು ನಿಮಗೆ. ಸೊ ವೆರಿ ಸಿಂಪಲ್ ರೇಷಿಯೋಸ್ಗಳು ನೋಡಿ. ಸೈನ್ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ನೋಡಿ, ಜಸ್ಟ್ ಒಂದು ಮಿನಿಟಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಲ್ಲಿ ಒಂದು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ನೀವು, ಅದಕ್ಕೆ ಅದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಟ್ರಿಗ್ನಾಮೆಟ್ರಿ is always applied to right angle triangle itself. Trigonometry means right angle triangle. No other triangle you can apply right angle triangle. It is no other triangles you can apply trigonometry. Okay, so ಇಲ್ಲಿ ಏನು ಫಸ್ಟ್ ಇಂಪಾರ್ಟೆನ್ಸ್ ನೀವು ಗೊತ್ತಾಗಬೇಕು ಅಂದರೆ ಇದು ಹೈಪೋಟೆನ್ಯೂಸ್ ಅಂತ ಕರೀತಾರೆ. ಇದು ಉದ್ದಕ್ಕಿರೋದು ಹೈಪೋಟೆನ್ಯೂಸ್. 90 ಡಿಗ್ರಿ ಇಲ್ಲಿರುತ್ತಾ, 90 ಡಿಗ್ರಿ ಆಪೋಸಿಟ್ ಇರೋದೇ ಹೈಪೋಟೆನ್ಯೂಸ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಇಲ್ಲಿ ಕನ್ಫ್ಯೂಷನ್ ಆಗೋದು ನೀವು, ಟೀಟಾ ಇಲ್ಲಿ ಕೊಡ್ತಾರೆ. ಟೀಟಾ ಏನು ಸರ್ ಇದು ಟೀಟಾ ಅಂದರೆ? ಟೀಟಾ ಅಂದರೆ ಒಂದು ಆ್ಯಂಗಲ್ ಅಪ್ಪ ಅಷ್ಟೇ. ಅದು ಇವಾಗ ಎಲ್ಲ ಕೂಡಿಸಿದ್ರೆ ಸಮ್ ಆಫ್ ಆಲ್ ದ ಆಂಗಲ್ಸ್ ಇನ್ ಎ ಟ್ರಯಾಂಗಲ್ ಇಸ್ 180 ಡಿಗ್ರಿ. 190 ಡಿಗ್ರಿ ಇಸ್ ಆಲ್ರೆಡಿ ಗಾನ್. ನೆಕ್ಸ್ಟ್ 2 angles ಆರ್ ದೇರ್, 2 angles ಆರ್ ರಿಮೈನಿಂಗ್. ಓಕೆ, ಅದನ್ನು ಕಂಡುಹಿಡಿಯೋಕ್ಕೆ ನಾವು ಒಂದು ಟೀಟಾ ಅಂತೀವಿ. ಇಲ್ಲೋ ಒಂದು ಆಂಗಲ್ ಇರ್ಬೋದು, ಇಲ್ಲೊಂದು ಆಂಗಲ್ ಇದೆಯಲ್ವಾ ಇಲ್ಲೂ ಕೂಡ. ಇವಾಗ ಯಾರೋ ಒಬ್ಬರು ಸೈನ್ ಟೀಟಾ ಕೇಳಿದ್ರು, ಇದಕ್ಕೆ ಇದ್ರದ್ದು ಸೈನ್ ಟೀಟಾ ಏನು ಅಂತ ಕೇಳಿದ್ರು. ABC ಯಾರೋ ಕೇಳಿದ್ರು ಸೈನ್ ಟೀಟಾ ಏನು ಅಂತ. ಸೈನ್ ಟೀಟಾ ಅಂದರೆ ಆಪೋಸಿಟ್, ಟೀಟಾಗ ಆಪೋಸಿಟ್ ನೋಡಬೇಕು. ಟೀಟಾಗ ಆಪೋಸಿಟ್ ಯಾವುದು? ಇಲ್ಲಿದೆಯಲ್ಲ AB ಬೈ ಹೈಪೋಟೆನ್ಯೂಸ್ ಯಾವುದು? ಇದು ಹೈಪೋಟೆನ್ಯೂಸ್ AC. ಓಕೆ, ಸೊ AB ಬೈ AC ಇಸ್ ದ ಹೈಪೋಟೆನ್ಯೂಸ್. ಇವಾಗ ಏನು ಮಾಡ್ತಾರೆ ಎಕ್ಸಾಮಲ್ಲಿ ವ್ಯಾಲ್ಯೂ ಕೊಟ್ಬಿಡ್ತಾರೆ ನಿಮಗೆ ನೋಡಿ. ಇಲ್ಲಿ 1 2 √3. ಓಕೆ, 1 2 √3 ಕೊಡ್ತಾರೆ. ಇವಾಗ ನೋಡಿ, ಒಂದು ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ನಿಮ್ಗೆ ಅಕಸ್ಮಾತ್ 3 ವ್ಯಾಲ್ಯೂ ಇಲ್ಲಿ ಒಂದು ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಇನ್ನೊಂದು ಕಂಡುಹಿಡಿಯೋಕೆ ಬರುತ್ತಾ? ಎಲ್ಲರಿಗೂ ಬರುತ್ತಾ? ಹೆಂಗದು? ಅದು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ. ಅದಕ್ಕೆ ನನ್ನ ಫಾರ್ಮುಲಾ ಶೀಟಲ್ಲಿ ನೋಡಿದ್ರೆ ನಾನು ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂತ ಮೆನ್ಷನ್ ಮಾಡಿದೆ. ಏನು ಟ್ರಿಪ್ಲೆಟ್ಸ್ ಅಂದರೆ ಇದು 3 ಒಟ್ಟೊಟ್ಟಿಗೆ ಬರುತ್ತೆ. ಯಾವುದು ಟ್ರಿಪ್ಲೆಟ್ಸು? 3 4 5 ಹೈಪೋಟೆನ್ಯೂಸ್ ಇದ್ರೆ ಆಬ್ವಿಯಸ್ಲಿ 3 4 ಇರಲೇಬೇಕು ಬೇರೆ ಎರಡು ಕಡೆ. ನೋಡಿ, 3² + 4² ಇಸ್ 25, 5² ಇಸ್ 25, ಬ್ಯಾಲೆನ್ಸ್ ಆಯಿತು. ಇದು ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂತಾರೆ. ಸೊ ನೆಕ್ಸ್ಟ್ ಇನ್ನೊಂದಿದೆ 7 ಈ ಥರದ್ದು. ಇದು ತುಂಬ ಟ್ರಿಪ್ಲೆಟ್ಸ್. ಇದೊಂದು ಟ್ರಿಪ್ಲೆಟ್ ನೋಡಿ. ಇದು 1 √3 ಮತ್ತು 2 ಒಂದು ಟ್ರಿಪ್ಲೆಟ್ ಆಯ್ತಾ. ಇನ್ನೊಂದು ಟ್ರಿಪ್ಲೆಟ್ ಇದೆ 6 8 10. ಅಂದರೆ ಯಾವ್ದಾರು ಒಂದು ಕೊಟ್ಟಿಲ್ಲ ಅಂದರೆ ಈ ಟ್ರಿಪ್ಲೆಟ್ ಜಾಪ್ನ ಇಟ್ಕೊಂಡ್ಬಿಟ್ಟು ನೀವು ಡೈರೆಕ್ಟ್ಲಿ ಹಾಕ್ಬಿಡ್ಬೋದು, ಅಥವಾ ಪೈಥಾಗರಸ್ ಥಿಯರಮ್ ಹಾಕಬೇಕು ಅಷ್ಟೇ. ಓಕೆ, ಸೊ ನೆಕ್ಸ್ಟು ಸೈನ್ ಟೀಟಾ AB ಬೈ AC. ಇವಾಗ ನೋಡಿ, AB ಅಂದರೆ ಏನು? AB ಅಂದರೆ 1, AC ಅಂದರೆ 2. ಸೊ 1/2 ಸೈನ್ ಟೀಟಾ. ಕೊಸೆಕ್ ಟೀಟಾ ಅಂದ್ರೆ ಏನು? ಕೊಸೆಕ್ ಟೀಟಾ ಅಂದರೆ ಇದ್ರ ಉಲ್ಟಾ.
ಏನು ಕೊಸೆಕ್ ಥೀಟಾ ಅಂದರೆ ಕೊಸೆಕ್ ಥೀಟಾ ಉಲ್ಟಾ 2/1 ಅಥವಾ 2. ನೆಕ್ಸ್ಟ್ ನೋಡಿ, ಅಕಸ್ಮಾತ್ ಇಲ್ಲಿ ಎಕ್ಸಾಂಪಲ್ ನೋಡಿ, ಇಲ್ಲಿ ಆಲ್ಫಾ ಅಂತ ಕೊಟ್ಬಿಟ್ಟು ವಾಟ್ ಈಸ್ ಸೈನ್ ಆಲ್ಫಾ ಅಂತ ಕೇಳೋದು ಅನ್ಕೊಳ್ಳಿ. ಸೈನ್ ಆಲ್ಫಾ ಅಂದ್ರೆ ಯಾವ್ದು ನೋಡಬೇಕು? ಆಪೋಸಿಟ್ ಯಾವ್ದಾಗುತ್ತೆ? ಆಪೋಸಿಟ್ ಇದಾಗಲ್ಲ. ಯಾವತ್ತು ನಮ್ಮ ಕನ್ಫ್ಯೂಷನ್ ಏನಾಗುತ್ತೆ ಗೊತ್ತಾ, ಒಂದ್ಸತಿ ಏನೋ ಬಯಾಟ್ ಮಾಡ್ಬಿಟ್ಟಿರ್ತೀವಿ. ಸೈನ್ ಥೀಟಾ ಅಂದ್ರೆ ವರ್ಟಿಕಲ್ಲು ಸ್ಟ್ರೈಟ್ ಆಗಿರೋದು ಬೈ ಹೈಪೋಟೆನ್ಯೂಸ್ ಅಂತ, ಆ ಥರ ಏನೋ ಮೆಕ್ಯಾನಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಇಲ್ಲೂ ಕೊಟ್ಟಾಗ ಏನು ಮಾಡ್ತೀವಿ ನಾವು, ಇದನ್ನ 1/2 ಅಂತ ಹಾಕ್ಬಿಡ್ತೀವಿ. ಅಲ್ಲ, ಎಲ್ಲಿ ಥೀಟಾ ಇದೆ ಅದು ಆಪೋಸಿಟ್ ಸೈಡ್ನ ನಿಮ್ಗೆ ಗೊತ್ತಿರಬೇಕು. ಆಪೋಸಿಟ್ ಯಾವುದು? √3. ಸೊ √3/2 ಈಸ್ ಸೈನ್ ಆಲ್ಫಾ. ನೆಕ್ಸ್ಟ್ ಟ್ಯಾನ್ ಆಲ್ಫಾ ಕೇಳ್ಬೋದು. ಟ್ಯಾನ್ ಆಲ್ಫಾ ಏನು? ಟ್ಯಾನ್ ಆಲ್ಫಾ ಅಂದ್ರೆ ಆಪೋಸಿಟ್. ಟ್ಯಾನ್ ಅಲ್ಲಿ ಗ್ಯಾಪ್ ಇಟ್ಕೊಳ್ಳಿ. ಟ್ಯಾನ್ ಅಲ್ಲಿ ಯಾವತ್ತೂ ಕೂಡ ಹೈಪೋಟೆನ್ಯೂಸ್ ಬರಲ್ಲ. ಹೈಪೋಟೆನ್ಯೂಸ್ ಬರೋದು ಬರೇ ಇವೆರಡರಲ್ಲಿ ಮಾತ್ರ, ಅದು ಕಾಸ್ ಮತ್ತೆ ಸೈನ್ ಅಲ್ಲಿ ಮತ್ತೆ ಅದ್ರ ಇನ್ವರ್ಸ್ಗಳಲ್ಲಿ. ನನ್ನ ಫಾರ್ಮುಲಾ ಶೀಟಲ್ಲಿ ನಾನು ತುಂಬಾ ಸಿಂಪಲ್ ಆಗಿ ಬರ್ದಿದ್ದೀನಿ. ಇದಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ, ಬೇರೆ ಬೇರೆ ಇದರ ಫೋನಿಕ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ನಾನು ಗ್ಯಾಪ್ ಇಟ್ಕೊಳ್ಳಿ ಅಂದ್ರೆ ಕೆಲವು ಏನು ಗ್ರೇಟ್ ಚೆಫ್ ಶಕೋತಾವ್ ಅಂತ ಒಂದಿದೆ, ಗ್ರೇಟ್ ಚೆಫ್ ಶಕೋತಾವ್ ಅಂತ ಒಂದಿದೆ. ಆಮೇಲೆ ಇನ್ನೊಂದು ಕೆಲವೆಲ್ಲ ಇದೆ, ಅಂದ್ರೆ ಗ್ಯಾಪ್ ಇಟ್ಕೊಳ್ಳೋಕ್ಕೆ, ಬಟ್ ತುಂಬಾ ಸಿಂಪಲ್. ಸೊ ಇವಾಗ ಟ್ಯಾನ್ ಆಲ್ಫಾ ಅಂದ್ರೆ ಏನು? ಟ್ಯಾನ್ ಆಲ್ಫಾ ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ √3/1. ಆಯ್ತಾ? ಸೊ ಇದು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಅದಕ್ಕೆ ನನ್ನ ಚೆಕ್ ಲಿಸ್ಟ್ ಅಲ್ಲಿ ನಾನು ಯಾವ ಎಕ್ಸಸೈಸ್ನ ನೀವು ಇದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಅಂತೀರ ಅದನ್ನು ಪ್ರಾಕ್ಟೀಸ್ ಮಾಡಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ತುಂಬ ಸಿಂಪಲ್. 2 ಮಾರ್ಕ್ಸ್ನ ಬಿಡಕ್ಕೆ ಹೋಗ್ಬೇಡಿ. ಆಯ್ತಾ? ಸೊ 2 ಮಾರ್ಕ್ಸ್ಗೆ ವೆರಿ ಸಿಂಪಲ್ ಆಗಿ ಇದೊಂದು ಟ್ರಿಗ್ನೋಮೆಟ್ರಿ ಅಪ್ಲೈ ಮಾಡೋದು ಕೊಡ್ತಾರೆ. ಸೊ ನೆಕ್ಸ್ಟ್ ಬರೋದು ಲೈನ್ ಸೆಗ್ಮೆಂಟ್. ಇಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಲೈನ್ ಸೆಗ್ಮೆಂಟ್ ಅಲ್ಲಿ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ನಾವು ರಿಪೀಟೆಡ್ಲಿ ಹೇಳೋದು ಕೂಡ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಏನು ಕನ್ಫ್ಯೂಷನ್ ಆಗುತ್ತೆ ನಿಮಗೆ? ಸೊ ಇಲ್ಲಿ ಮಾಡೋ ಕನ್ಫ್ಯೂಷನ್ ಏನಂದ್ರೆ, ಲೈನ್ ಸೆಗ್ಮೆಂಟ್ ಕೊಡ್ತಾರಾ? ಲೈನ್ ಸೆಗ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ ಏನು? 8 ಸೆಂಟಿಮೀಟರ್, ಸಾರಿ ಲೈನ್ ಸೆಗ್ಮೆಂಟ್ ಆರೋ ಮಾರ್ಕ್ ಬೇಡ, 8 ಸೆಂಟಿಮೀಟರ್ ಲೈನ್ ಹಾಕ್ತೀರಾ. ಓಕೆ, ಸೊ ಎಷ್ಟು? 2:3 ರೇಷಿಯೋ ಕೊಟ್ಟಾಗ ಯಾವತ್ತು ಆ್ಯಡ್ ಮಾಡಬೇಕು. ರೇಷಿಯೋ ಕೊಟ್ಟಾಗ ಮರಿಬೇಡಿ, ಆ್ಯಡ್ ಮಾಡಬೇಕು. ಅದೇ ಟ್ರಯಾಂಗಲ್ಸ್ ಅಲ್ಲಿ ಆ್ಯಡ್ ಮಾಡ್ಕೊಡುದು. ಟ್ರಯಾಂಗಲ್ಸ್ ಅಲ್ಲಿ ಬರುತ್ತಲ್ಲ 4 ಮಾರ್ಕ್ಸ್ ಅಲ್ಲಿ ಆ್ಯಡ್ ಮಾಡ್ಕೊಡುದು. ಸೊ ಇಲ್ಲಿ ನೋಡಿ, ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಎಷ್ಟು ಬರುತ್ತೆ? 5 ಬರುತ್ತಾ? ಸೊ ಒಂದು ಲೈನು, ಜನರಲಿ ಈ ಲೈನು ಒಂದು 60 ಡಿಗ್ರಿ ಒಳಗಡೆ ಇರಲಿ. ಯಾಕಂದ್ರೆ ಎಕ್ಸಾಮಲ್ಲಿ ನೀವು ತುಂಬಾ ಇದನ್ನು ಆಚೆ ಬಂದಷ್ಟು ಇಡೀ ಪೇಜ್ ತಿನ್ಕೊಂಡ್ಬಿಡುತ್ತೆ, ಆಯ್ತಾ? ಚೆನ್ನಾಗಿ ಕಾಣಲ್ಲ. ಸೊ ಆದಷ್ಟು 60 ಡಿಗ್ರಿಗಿಂತ ಕಡಿಮೆ ಒಂದು 50 ಡಿಗ್ರಿ ಆ ಥರ ತಗೊಳ್ಳಿ. ಎಷ್ಟು ಆರ್ಕ್ ಹಾಕಬೇಕು? 5 ಆರ್ಕ್. 1 2 3 4 5 ಆರ್ಕ್ ಹಾಕೋದು ಗೊತ್ತಲ್ಲ? ಪ್ರೊಟ್ರಾಕ್ಟರ್ ಇಟ್ಕೊಂಡು ಸೇಮ್ ಡಿಸ್ಟೆನ್ಸ್ಗೆ ಆರ್ಕ್, ಸೇಮ್ ಡಿಸ್ಟೆನ್ಸ್ಗೆ. ಅಂದರೆ ಇದು ಜನರಲ್ ನನ್ನ ಕೇಳಿದ್ರೆ 1.2 ಸೆಂಟಿಮೀಟರ್ ಇರಲಿ. 1.2 1 ತಗೊಳ್ಬೇಡಿ, 1 ತಗೊಳ್ಳಿ. ಆಯ್ತಾ? ಆಮೇಲೆ ಏನು ಮಾಡ್ತೀರಾ? ಈ ಲಾಸ್ಟ್ ಪಾಯಿಂಟ್ನ ಜಾಯಿನ್ ಮಾಡ್ತೀರಾ ಸ್ಕೇಲಲ್ಲಿ. ಆಯ್ತಾ? ಆಮೇಲೆ ಎಲ್ಲಿ ಜಾಯಿನ್ ಮಾಡಬೇಕು? ಇಲ್ಲಿ ತುಂಬ 2:3 ಅಂದರೆ ಎಲ್ಲಿ ಜಾಯಿನ್ ಮಾಡ್ತೀರಾ? 2ಗೆ ಜಾಯಿನ್ ಮಾಡಬೇಕು. ಇನ್ನೊಂದು 2ಗೆ. 2 ಎಲ್ಲಿದೆ? ಇಲ್ಲಿದೆ 2. ಆಯ್ತಾ? ಇದು ಕನ್ಸ್ಟ್ರಕ್ಷನ್ ನಿಮ್ಗೆ ಗೊತ್ತಿದೆ. ಇಲ್ಲ ಅಂದರೆ ನಾನು ಆಗಲೇ ಹೇಳು ಕೊಟ್ಟಿದ್ದೆ ನಿಮಗೆ. ಏನು ಮೆಥಡ್ ಹೇಳ್ಕೊಟ್ಟಿದ್ದೆ? ನಾನು ವೆರಿ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೆ. ನೀವು ಸ್ಕೇಲ್ ಹಿಡ್ಕೊಂಡ್ಬಂದು ಹಂಗೆ ಮೂವ್ ಮಾಡಿ ಇಲ್ಲಿ ಬರೀರಿ. ಇದು ಎರಡೂ ಸೇಮ್ ಇರಬೇಕು. ಆಯ್ತಾ? ಅಂದ್ರೆ ರೈಲ್ವೆ ಟ್ರ್ಯಾಕ್ ತರ ಕಾಣಬೇಕು. ಇಟ್ ಮಸ್ಟ್ ಬಿ ಪ್ಯಾರಲಲ್. ಕನ್ಸ್ಟ್ರಕ್ಷನ್ ನಿಮ್ಗೆ ಗೊತ್ತಿದೆ, ಬಟ್ ಚೆಕ್ ಮಾಡೋದು ಏನು? ಕನ್ಸ್ಟ್ರಕ್ಷನ್ ನೋಡಿ, ಹಿಂಗೆ ಹಾಕ್ತೀರಾ, ಇಲ್ಲೊಂದು ಹಾಕ್ತೀರಾ, ಡಿಸ್ಟೆನ್ಸ್ ಕಟ್ ಮಾಡ್ತೀರಾ, ಮೀಟ್ ಆಗುತ್ತೆ. ಯಾರಿಗೆ ಇವೆಲ್ಲ ಹಿಂಗೆ ಕೊನೆ ಮೂಮೆಂಟಿಗೆ ಬಂದಿರೋ ತುಂಬ ಸಿಂಪಲ್ಲು. ಸ್ಕೇಲ್ ಇಟ್ಕೊಳ್ಳಿ, ಮೆಷರ್ ಮಾಡಿ, ಸುಮ್ಮನೆ ಒಂದು ಆರ್ಕ್ ಹಾಕಿ, ಹಿಂಗೆ ಏನೋ ಮಾಡಿದ್ದೀನಿ ಅಂತ ಒಂದು ಆರ್ಕ್ ಹಾಕಿ ಅಷ್ಟೇ. ಆಯ್ತಾ? ಸರಿಯೋ? ಸೊ ಇಲ್ಲಿ ನಿಮ್ಗೆ ಏನು ಚೆಕ್ ಅಂದರೆ, ಈ ಲೈನು ಪ್ಯಾರಲ್ ಆಗಿ ಬರಬೇಕು, ಅದು ಗೊತ್ತಿರಬೇಕು. ಆಮೇಲೆ ಇಲ್ಲಿ ನೀವು ಕನ್ಫ್ಯೂಸ್ ಆ್ಯಡ್ ಮಾಡೋದು ಮರಿಬೇಡಿ. ಆ್ಯಡ್ ಮಾಡಿ 2:3 ಅಂದರೆ 2ಗೆ ಲೈನ್ ಬರುತ್ತೆ. ಅದೇ 3:2 ಕೇಳಿದ್ರೆ 3ಇಂದ ಲೈನ್ ಬರುತ್ತೆ. ಆಯ್ತಾ? ಇಲ್ಲಿ ನೀವು ಕನ್ಫ್ಯೂಷನ್ ಆಗಬೇಡಿ. ಈ ಇದರಲ್ಲಿ ಪದೇ ಕನ್ಫ್ಯೂಷನ್ ಮಾಡ್ತಾರೆ ಸ್ಟೂಡೆಂಟ್ಸ್. ನೆಕ್ಸ್ಟು ಇದು 2 ಮಾರ್ಕ್ಸ್ ಬಗ್ಗೆ ನನಗೆ ಇಷ್ಟು ಹೇಳೋಕ್ಕಿತ್ತು. ಅದಕ್ಕೆ ನೀವು ಫಸ್ಟು ಒಂದೊಂದು ಎಕ್ಸಾಂಪಲ್ ಮಾಡಿ. ಆಮೇಲೆ ಎಕ್ಸಾಮಲ್ಲಿ ಭಾಳ ಕಾಮಾಗಿ ಆನ್ಸರ್ಗಳನ್ನ ನೋಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಡಿಸ್ಟೆನ್ಸ್ ಫಾರ್ಮುಲಾ ಆನ್ಸರ್ಸ್ ಇರ್ಬೋದು. ರೂಟಲ್ಲಿ ನೆಗೆಟಿವ್ ಬರಲ್ಲ. ರೂಟ್ ಒಳಗಡೆ ನೆಗೆಟಿವ್ ಬಂದರೆ ನೀವು ತಪ್ಪು ಮಾಡಿದ್ದೀರಾ ಅಂತ. ರೂಟ್ ಒಳಗಡೆ ನೆಗೆಟಿವ್ ಬರಬಾರ್ದು. ಆಯಿತಾ? ಅದನ್ನು ನೀವು ಕೇರ್ ತಗೊಳ್ಳಿ. ರೂಟ್ ಒಳಗಡೆ ನೆಗೆಟಿವ್ ಬಂದರೆ ನೀವು ಮಾಡಿರೋ ತಪ್ಪು ಅಂತ. ಓಕೆ, ಸೊ 2 ಮಾರ್ಕ್ಸಲ್ಲಿ ಇಷ್ಟು ನೀವು ಒತ್ತು ಕೊಟ್ಟು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಮತ್ತೆ ಮಾಡಿ. ಯಾಕಂದರೆ ನಾವು ಎಷ್ಟೋ ಸತಿ ನಾವು ಅವತ್ತು ಹೇಳಿದೆ, ಈಸಿ ಇರೋದನ್ನ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಓವರ್ ಕಾನ್ಫಿಡೆನ್ಸ್ ಆಚೆ ಬಂದು ಸೊ ನೀವು ಕಲಿಬೇಕು. ನೆಕ್ಸ್ಟ್ ಈಗ 3 ಮಾರ್ಕ್ಸಲ್ಲಿ, ಓಕೆ, 3 ಮಾರ್ಕ್ಸಲ್ಲಿ ನಿಮಗೆ ಇಲ್ಲಿ 3 ಮಾರ್ಕ್ಸಲ್ಲಿ ಕೆಲವು ಕನ್ಫ್ಯೂಷನ್ಸ್ಗಳು ಬರುತ್ತೆ. ಎಲ್ಲಿ ಕೆಲವು ಡೈರೆಕ್ಟಾಗಿ ಮಾಡೋದು ಇದೆ, ಆರಾಮಾಗಿ ಆಗುವಂಥದ್ದು ಯಾವ್ದು ಇದು ಫಸ್ಟು. ಅದ್ರ ಬಗ್ಗೆ ಹೇಳ್ತೀನಿ ನಾನು. ಫಸ್ಟು ನೀವೇನು ಇದ್ರದ್ದು ಸರ್ಕಲ್ಸ್ 2 ಥಿಯರಮ್ ಎರಡೂ ಗೊತ್ತಿರಬೇಕು. ತುಂಬ ಸತಿ ನಾವು ಬರೀ ಲೆನ್ಸ್ ಆಫ್ ಎ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್ ಅದನ್ನೇ ಓದ್ಕೊಂಡು ಇನ್ನೊಂದು ಬಿಟ್ಬಿಡ್ತೀವಿ. ಇನ್ನೊಂದು
at point of contact radius and tangent are perpendicular. ಈ ಒಂದು ಇದನ್ನ ಥಿಯರಮ್ನ ಮರ್ತು ಬಿಟ್ಬಿಡ್ತೀವಿ, ಅದೇ ಬಂದ್ಬಿಟ್ರೆ 3 ಮಾರ್ಕ್ಸ್ ಹೋಗ್ಬಿಡುತ್ತೆ. ಅದಕ್ಕೆ ಇದು ಎರಡೂ ಥಿಯರಮ್ನ ನೀವು ಕಲೀಲೇಬೇಕು, ಮಿಸ್ ಮಾಡಿಬಿಡಿ. ಎಷ್ಟೋ ಎಕ್ಸಾಮಲ್ಲಿ ಎರಡೂ ಕೊಟ್ಟಿದ್ದಾರೆ. ಜನರಲಿ ಇದು ಬರುತ್ತಂದ್ರೆ ಇದನ್ನೇ ಕಲ್ತು ಹೋಗ್ಬಿಡ್ತೀವಿ. ಸೊ ರಿಸ್ಕ್ ತಗೊಂಬಿಡಿ. ಈವನ್ ಪಾಸಿಂಗ್ ಪ್ಯಾಕೇಜ್ ಅವರು ಎರಡೂ ಥಿಯರಮ್ ಗೊತ್ತಿರಬೇಕು. ನಾನು ಪಾಸಿಂಗ್ ಪ್ಯಾಕೇಜ್ ಚೆಕ್ ಲಿಸ್ಟಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಬರೋ ನೆಕ್ಸ್ಟ್ ಓಜಿವ್ ನೋಡಿ ಮತ್ತೆ ಹೇಳ್ತೀನಿ, ಸಿ ಎಫ್ ಯಾವಾಗ ಮಾಡೋದು, ಸಿ ಎಫ್ ಯಾವಾಗ ಮಾಡಬಾರ್ದು, ಇಲ್ಲಿ ನೀವು ಕರೆಕ್ಟಾಗಿರಬೇಕು. ನೋಡಿ ಸಿ ಎಫ್ ಯಾವಾಗ ಮಾಡಬಾರ್ದು, ಅವರೇ ಹೆಡ್ಡಿಂಗಲ್ಲಿ ಕೊಟ್ಬಿಡ್ತಾರೆ ನೋಡಿ, ಇಲ್ಲಿ ಎಕ್ಸಾಮಲ್ಲಿ ಕೊಟ್ಬಿಟ್ಟಿದ್ದಾರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕೊಟ್ಟಿದ್ದಾರೆ. ಆಯ್ತಾ, ಯಾಕೆ ಮಾಡ್ತೀರಾ, ಅವರೇ ಕೊಟ್ಟ ಮೇಲೆ ಮಾಡಿಬಿಡಿ, ಅವರೇ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನು ಗೊತ್ತಾಗುತ್ತೆ, ಅವರೇ ಕೊಟ್ಟಿದ್ದಾರೆ ಹೆಂಗೆ ಗೊತ್ತಾಗುತ್ತೆ, ಈ ಥರ ಪದ ಬಳಸ್ಬಿಟ್ಟಿರ್ತಾರೆ, ಲೆಸ್ 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 ಮೋರ್ 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 ಅಂತ ಕೊಟ್ಬಿಟ್ಟಿರ್ತಾರೆ. ಅಂದರೆ ನಿಮಗೆ ಈ ಕ್ಲಾಸ್ ಇಂಟರ್ವಲ್ಸ್ ಕೊಡಲ್ಲ, ಡೈರೆಕ್ಟಾಗಿ ಗೊತ್ತಾಗೋಗ್ಬಿಡುತ್ತೆ. ಏನು ಲೆಸ್ ಲೆಸ್ ಅಂತ ಕೊಟ್ಟಿರ್ತಾರೆ, ಮೋರ್ ಮೋರ್ ಅಂತ ಕೊಟ್ಟಿರ್ತಾರೆ. ಆಮೇಲೆ 100 ಜನ ಇದ್ದಾರೆ ನೋಡಿ, ಇಲ್ಲಿ 100 ಜನ ಇದ್ದಾರಂತೆ, ಲಾಸ್ಟ್ ನಂಬರ್ ಕೂಡ 100 ಇದೆ. ಇಲ್ಲಿ ಲಾಸ್ಟ್ ನಂಬರ್ ಕೂಡ 100 ಇದೆ. ಇದು ನಿಮಗೆ ನಾನು ತುಂಬ ಸತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಓಜಿವಲ್ಲಿ ಈ ಮಿಸ್ಟೇಕ್ ಮಾಡಬೇಡಿ, ಮೋರ್ ದೆನ್ನು ಲೆಸ್ ದೆನ್ಗೆ. ಆಮೇಲೆ ಇನ್ನೊಂದು ಮಿಸ್ಟೇಕ್ ನೀವು ಮಾಡುವಂಥದ್ದು, ಇಲ್ಲಿ ತಪ್ಪು ಹಾಕ್ಬಿಡೋದು ನೋಡಿ. ಯಾವತ್ತು ಇಲ್ಲಿ ಸಿ ಎಫ್ ಬರಲಿ, ಇಲ್ಲಿ ನಿಮಗೆ ಗೊತ್ತಲ್ವಾ, ಲೆಸ್ ದೆನ್ಗೆ ಇಲ್ಲಿ ಅಪ್ಪರ್ ಲಿಮಿಟ್ ಬರುತ್ತೆ. ಆಯ್ತಾ, ಅಪ್ಪರ್ ಲಿಮಿಟ್. ಆಮೇಲೆ ಹೆಂಗಿರುತ್ತೆ, ಇದು ಕೆಳಗಡೆಯಿಂದ ಮೇಲೆ ಹೋಗುತ್ತೆ. ಇದೇ ನಿಮ್ಮ ಚಕ್ಕು, ಕೆಳಗಡೆಯಿಂದ ಮೇಲೆ ಹೋಗ್ತಿಲ್ಲ, ಬೇಕಾಬಿಟ್ಟು ಹೋಗಿದ್ರೆ ನೀವು ಮಾಡೋದು ತಪ್ಪು. ಆಯ್ತಾ, ಸೊ ಕೆಳಗಡೆಯಿಂದ ಮೇಲೆ ಹೋಗ್ಬೇಕು, ಇದನ್ನ ಮರಿಬೇಡಿ. ಓಕೆ, ಆಮೇಲೆ ಸ್ಕೇಲಲ್ಲಿ ಹಾಕಬಾರ್ದು, ಕೈಯಲ್ಲಿ ಜಾಯಿನ್ ಮಾಡಬೇಕು. ಯು ಶುಡ್ ನಾಟ್ ಯೂಸ್ ದ ಸ್ಕೇಲ್. ಆಮೇಲೆ ಇಲ್ಲಿ ಸಿ ಎಫ್ ಯಾವತ್ತು ನನ್ನ ಕೇಳಿದ್ರೆ ಯು ಆಲ್ವೇಸ್ ಟೇಕ್ 10 20 ಎಲ್ಲ ಪ್ರಾಬ್ಲಮ್ ಇದೇ ತಗೊಳ್ಳಿ. ಆಯ್ತಾ, ನೀವು 5 ತಗೊಂಡ್ರೆ ಮಿಸ್ಟೇಕ್ ಆಗೋಗ್ಬಿಡುತ್ತೆ. ಆಮೇಲೆ ಸ್ಕೇಲ್ ಬರೋದು ಮಿಸ್ ಮಾಡಬೇಡಿ. ಆಯ್ತಾ, ಎಕ್ಸ್ ಆಕ್ಸಿಸ್ ಸ್ಕೇಲ್ ಏನು, ವೈ ಆಕ್ಸಿಸ್ ಸ್ಕೇಲ್ ಏನು ಮಿಸ್ ಮಾಡೋದಕ್ಕೆ 1 ಮಾರ್ಕ್ಸ್ ಇದ್ದೇ ಇದೆ ಅದಕ್ಕೆ. ಆಯ್ತಾ, ಸೊ ಇಲ್ಲಿ ನೀವು ಮಿಸ್ ಮಾಡಬೇಡಿ. ಮೋರ್ ದೆನ್ ಗೊತ್ತಲ್ಲ, ಮೋರ್ ದೆನ್ ಏನು ಲೋವರ್ ಲಿಮಿಟ್ ಬರುತ್ತೆ, ಈ ತರ ಫಾಲ್ ಆಗುತ್ತೆ, ಮೇಲಿಂದ ಕೆಳಗಡೆ ಬರುತ್ತೆ ಮೋರ್ ದೆನ್. ಇದನ್ನ ನೀವು ಮಿಸ್ ಮಾಡಬೇಡಿ. ಆಯ್ತಾ, ಬೋತ್ ಆಫ್ ದ ಲೆಸ್ ದೆನ್ ಓಜಿ, ಮೋರ್ ದೆನ್ ಓಜಿ ಬುಕ್ ತೆಗೆದುಬಿಟ್ಟು ಗ್ರಾಫ್ ಶೀಟ್ ತಗೊಂಡು ಪ್ರಾಕ್ಟೀಸ್ ಮಾಡಿ ಬರುತ್ತಾ ಅಂತ. ಇಲ್ಲ ಅಲ್ಲೋಗ್ಬಿಟ್ಟೆ ನೋಡ್ಕೊಳ್ಳೋಣ ಎಲ್ಲಾನು ನೋಡಿ. ನೀವೇನು ಫೀಲ್ಡಲ್ಲಿ ಮಾಡ್ತೀರಾ, ಅದಕ್ಕೆ ಕೊಹ್ಲಿ ಕೇಳ್ತಾರೆ ವಾಟ್ ಇಸ್ ಯರ್ ಸಕ್ಸಸ್ ಅಂತ. ಅದಕ್ಕೆ ಕೊಹ್ಲಿ ಹೇಳೋದು, ವೆನೆವರ್ ಐ ಪ್ರಾಕ್ಟೀಸ್ ಲೈಕ್ ಐ ಮೀನ್ ಎ ಮ್ಯಾಚ್. ಆಯ್ತಾ, ಅದೇ ಥರ ನೀವು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು ಅಷ್ಟು ಸೀರಿಯಸ್ ಆಗಿ ನೀವು ಕ್ರಿಕೆಟ್ ನೀವು ಎಕ್ಸಾಮೇ ಮಾಡ್ತಾ ಇದ್ದೀರಾ, ಎಕ್ಸಾಮೆಲ್ಲ ಕ್ವಶನ್ ಬಂದಿದೆ, ನಿಮ್ಗೆ ಸರಿಯಾಗಿ ಆ ಥರನೇ ನೀವು ಮಾಡಬೇಕು. ಸೀರಿಯಸ್ ಆಗಿ ಮಾಡೋದು ನೋಡಿ, ಅಲ್ಲಿ ತಪ್ಪು ಮಾಡಲ್ಲ ನೀವು. ಆಯ್ತಾ, ಸೊ ಅದಕ್ಕೆ ಸೀರಿಯಸ್ ಆಗಿ ಕೂತ್ಕೊಂಡು ಗ್ರಾಫ್ ಶೀಟ್ ತಗೊಂಡು ಪ್ರಾಕ್ಟೀಸ್ ಮಾಡಿ. 3 ಮಾರ್ಕ್ಸ್ನೆಲ್ಲ ಬಿಟ್ಬಿಡ್ಬೇಡಿ. ಸ್ಕೇಲ್ ಬಗ್ಗೆ ಡಿ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ನೋ. ಸಿ ಹಿಯರ್ CF, you have to take some scale, no? You have to take scale in the CF. What many times students do is, they will take 5, 10, 15 ತಗೊಳ್ತಾರೆ. Okay. So what happens if you take 5, 10 and 15? Where you'll, if at all, if you take 5, 15, okay, I'll just make it larger. 0, 5, 8. 1 centimeter go 5 ತಗೊಳ್ತಾರೆ. Sorry, this 10, no? Okay. Now, if somebody tells you where is 8, where will you mark 8? Tell me, where will you mark 8? There is lot of confusion. ಇಲ್ಲೆಲ್ಲೋ ಬರುತ್ತೆ ಕನ್ಫ್ಯೂಷನ್ ಆಗ, ಯಾಕಂದ್ರೆ 2 ಲೈನ್ಗೆ ಒಂದೊಂದು ಬರುತ್ತೆ. ಅವಾಗ when we take 5 no, then 2 lines will become 1. Correct? Then there is a lot of confusion. If at all you do not have a correct idea about the graph and scale concept, you will make mistake. That is why I am telling it is always better to take 10 ತಗೊಂಡ್ಬಿಟ್ರೆ ಏನು, 10 ತಗೊಂಡ್ಬಿಟ್ರೆ ಅವಾಗ ನೀವು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯು ವಿಲ್ ನಾಟ್ ಡೂ ಎರರ್. 10 ನೋಡಿ ಹಿಂಗೆ ಸ್ಕೇಲಲ್ಲಿ ತಗೊಂಡು, ಓಕೆ, ಸೊ 0, 10, 20. Then easily if somebody asks what is 8, you will just mark the 8th place. If somebody asks what is 28, you will just mark. Easy it is. Okay. So ಇದನ್ನ ನೀವು ಮಿಸ್ ಮಾಡಬೇಡಿ. ಅಪ್ಪರ್ ಲಿಮಿಟ್ ಸರ್ ಫಾರ್ ಅಪ್ಪರ್ ಲಿಮಿಟ್. ಓಕೆ, ಸೊ ನೋಡಿ ಇದು ಅಪ್ಪರ್ ಲಿಮಿಟ್ ಕೊಟ್ಟರೆ ಈ ಕಡೆ ಸೈಡ್ ನೋಡಿ, ಅಪ್ಪರ್ ಲಿಮಿಟ್ ಅಂದ್ರೆ ಜಾಸ್ತಿ ವ್ಯಾಲ್ಯೂ, ಬಿಗ್ ಇರೋದು, ದೊಡ್ಡದಿರೋದೇ ಅಪ್ಪರ್ ಲಿಮಿಟ್, ಚಿಕ್ಕದಿರೋದು ಲೋವರ್ ಲಿಮಿಟ್. ಓಕೆ, ಫಾರ್ ಎಕ್ಸಾಂಪಲ್ 70, 80 ಯಾವ್ದು ಅಪ್ಪರ್ ಲಿಮಿಟು, 80, 90. ಆಯ್ತಾ, ಯಾವ್ದು ಅಪ್ಪರ್ ಲಿಮಿಟು, ಯಾವ್ದು ಲೋವರ್ ಲಿಮಿಟು, ಇದು ಅಪ್ಪರ್ ಲಿಮಿಟ್, ಈ ಕಡೆ ಸೈಡ್ ಬರೋದು. ಸೊ ಯಾವ್ದು ತಗೊಳ್ತೀರಾ, ಲೆಸ್ ದೆನ್ಗೆ ಇದನ್ನ ತಗೊಳ್ತೀರಾ, ಲೆಸ್ ದೆನ್ಗೆ ಆಪೋಸಿಟ್ ಗ್ಯಾಪ್ ಇಟ್ಕೊಳ್ಳಿ, ಲೆಸ್ ದೆನ್ಗೆ ಅಪ್ಪರ್, ಆಯ್ತಾ, ಮೋರ್ ದೆನ್ಗೆ ಇದು ತಗೊಳ್ತೀರಾ ಈ ಕಡೆ ಸೈಡ್. ಆಯ್ತಾ, ವೆನ್ ಸ್ಕೇಲ್ ಇಸ್ ನಾಟ್ ಗಿವನ್. ಓಕೆ, ಸೊ ವೆನ್ ಇಟ್ ಇಸ್ ವಿ ಹ್ಯಾವ್ ಟು ಡೂ ಸಿ ಎಫ್ ಮಾಡ್ಬೇಕಾದ್ರೆ ಗೊತ್ತಲ್ಲ, ನೀವು ಸಿ ಎಫ್ ಕೊಟ್ಟಿಲ್ಲ ಅಂದ್ರೆ ಎಲ್ಲ ಮಾಡಾದ್ಮೇಲೆ ಲಾಸ್ಟ್ ನಂಬರು ಅಡಿಷನ್ 2 ಸೇಮ್ ಇರಬೇಕು. ಓಕೆ, ಸೊ ದಟ್ ಒನ್ ಯು ಶುಡ್ ಟೇಕ್ ಕೇರ್ ಇನ್ OG. Okay, OG still elaborately I have made explained in the passing package video. Try to watch it and practice. Again I am telling. Okay, next ಇಲ್ಲಿ ಇದು ಬರುತ್ತೆ ಏನು, ಕನ್ಸ್ಟ್ರಕ್ಷನ್ ಆಫ್ ಸರ್ಕಲ್ಸ್. ಸೊ 3 marks ಅಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಸರ್ಕಲ್ಸ್ ಜನರಲಿ ನೀವೇನು ತಪ್ಪು ಮಾಡಲ್ಲ.
ಆದರೂ ಕೂಡ ಈ ಒಂದು ಕೇರ್ ತಗೊಬೇಕು. ಅಕಸ್ಮಾತ್ 70 ಡಿಗ್ರಿ ಕೊಟ್ಟರೆ, ಮೊನ್ನೆ ಪ್ರಿಪೇಟಲ್ಲಿ ಕೊಟ್ಟಿದ್ರು 70 ಡಿಗ್ರಿ ಇಸ್ ದ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್. ಓಕೆ, ಸೊ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಇಸ್ 70 ಡಿಗ್ರಿ. ಅವಾಗ ಇದೆಷ್ಟಿರುತ್ತೆ? ಇಟ್ ಈಸ್ ಜಸ್ಟ್ ಸಬ್ಟ್ರಾಕ್ಟ್ ಬೈ 180, ಇಟ್ ಈಸ್ 110. ಇಟ್ ಈಸ್ 110. 60 ಡಿಗ್ರಿ ಕೊಟ್ಟರೆ ಏನು, 60 ಡಿಗ್ರಿ ಕೊಟ್ಟರೆ ಇಲ್ಲಿ ಇಟ್ ಈಸ್ 120. ಓಕೆ, ದಟ್ ಕನ್ಸ್ಟ್ರಕ್ಷನ್ ಆಲ್ ಯು ನೋ. Okay, so if 70 degree is given, okay, 110 you can't do by construction. So what you will do? Okay, so you will simply, even if they give less than 60 degree, more than 60 degree also, see only multiples of 15s, 15 multiple matra we can do without using compass. Other all degrees, other like 70 degree or 65 degree, this cannot be done using the compass. You must have protractor. Without protractor you can't do other angles which are not multiples of 15 degree. Okay, so generally 60 ಕೊಡ್ತಾರೆ, ಅಂದ್ರೂ 70 ಕೊಟ್ಟರು ಕೂಡ. Okay, scale, I told you scale, how to write scale is same thing. You just see x axis how much you are increasing, y axis how much you are increasing. In y axis always what I am telling is, in y axis always you take 1 centimeter is equal to 10 units in y axis. 1 centimeter is 10 units. In textbook they have done in the same way. Open your textbook and do those problem. Okay, so next to, so I have explained in detail. You go to my passing package video. Okay, after maybe 30 minutes I have explained with an example. Okay, so next 110 degree kotre, what you will do, you will draw one line, you will take the protractor. Okay, so you will draw one line like this, you will take a protractor and measure 110 degree. Then this construction you know, 90 degree construction you know. Even this in detail I have explained in the passing package video. Even there are some easy techniques to do it. ಬೇಗ ಇದನ್ನ ಸುಮ್ಮನೆ ಕನ್ಸ್ಟ್ರಕ್ಷನ್ ಏನೋ ಕನ್ಫ್ಯೂಷನ್, ಕೊನೆ ಮೂಮೆಂಟ್ಗೆ ಇನ್ ಕನ್ಸ್ಟ್ರಕ್ಷನ್ ಬರಲ್ಲ ಅಂದ್ರೆ ಇದರಲ್ಲೂ ಕೂಡ ಹ್ಯಾಕ್ಸ್ ಇದೆ, ಜುಗಾಡ್ ಇದೆ, ಅದನ್ನು ಹೇಳ್ಕೊಟ್ಟಿದ್ದೀನಿ ನಾನು. ಯು ಗೋ ಅಂಡ್ ವಾಚ್ ದಟ್ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ದೇರ್. ಓಕೆ, so important formulas I already told in a video, so I'm telling now also. So now let us go to mean, mode, median. ಇದು ನಿಮಗೆಲ್ಲ ಗೊತ್ತಿದೆ. So if you ask me what to prefer, you must know two things. Okay, you must know at least two things. One, you should know, I will do k value problem I will do now. You must know two things. One, you should know mode and mean. Or if you are leaving median, that's okay, but at least you should know out of these three, two you should know, mean, mode and median. Any two you should know. Okay, if you ask me, better in exam you do mode or mean, both are easy. Median also you can do, no problem, but it is very simpler. Your mode is very simpler, and I told you for the mode you can check the answer. Whatever you selected, that range, that class interval only you will get the answer. ಆಯ್ತಾ? ಸೊ ಇದು ಮೋಡ್ ಬಗ್ಗೆ ನೀವು ಪ್ರಾಕ್ಟೀಸ್ ಮಾಡಿ. ಮೋಡು, ಮೀಡಿಯನ್ ಬಿಟ್ಬಿಟ್ರೆ ಪರವಾಗಿಲ್ಲ, ಮೋಡ್ ಮತ್ತೆ ಮೀನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಟ್ 3 marks question. Now we are going to the important 3 marks question where you need some practice. These are all passing package things whatever I told now. So now where you need practice here on trigonometry. Okay, see 3 marks trigonometry, they will ask for 3 marks itself, they cannot go for 4 marks. So don't worry, it will be very easy problem, you can definitely do this problem. Okay, so what to do for trigonometry? First thing see, in my passing package, scoring package, I have mentioned few problems from the textbook. You have to solve the problem, and I have done a detailed video on all this problem also. You need to watch that and try to do it. That chapter is easy. Why do you worry? Very easy chapter. I have already done a video on trigonometry. Even now I will tell few things I will tell. So now it will be very easy. Trigonometry 3 marks, it is not 4 marks. Proof will not be hard, they will give easy one. ನೋಡಿ, ಯಾವ್ದು ಸ್ವಲ್ಪ ಕಷ್ಟ ಇರುತ್ತೆ ಗೊತ್ತಾ, ವ್ಯಾಲ್ಯೂ ಹಾಕ್ಬಿಟ್ಟು ಮಾಡ್ತೀವಲ್ಲ ಅದನ್ನೇ ಸ್ವಲ್ಪ ಕಷ್ಟ ಇಟ್ಬಿಟ್ಟು ಪ್ರೂಫ್ ತುಂಬ ಈಸಿ ಕೊಟ್ಬಿಡ್ತಾರೆ ನಿಮಗೆ ಟು ಪ್ರೂವ್ ಪ್ರಾಬ್ಲಮ್ಸ್. ಸೊ ಐ ಹ್ಯಾವ್ ಮೆನ್ಷನ್ಡ್ ಇನ್ ಮೈ ಚೆಕ್ ಲಿಸ್ಟ್, ಐ ಹ್ಯಾವ್ ಮೆನ್ಷನ್ಡ್ important problems which they can ask for 3 marks. Those things you have to practice. Now there will be internal option. Hopefully there will be internal option in both model paper and preparatory paper. There is an internal option that is there. So that internal option they may maintain even in exam. And there is one more internal option in mean, mode, median. Okay, there must be 3 internal option. In 3 marks ಅಲ್ಲಿ 3 question ಗೆ internal options. ಅಂದರೆ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಬೋದು. 4 ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ಗೆ ಇಂಟರ್ನಲ್ ಆಪ್ಷನ್ ಇರುತ್ತೆ, ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲೇ ಬರೋದು. ಕ್ವಾಡ್ರಾಟಿಕ್ ಈಕ್ವೇಷನ್ ವರ್ಡ್ ಪ್ರಾಬ್ಲಮ್ಸ್ ಅಲ್ಲೇ ಬರುವಂಥದ್ದು. ಓಕೆ, ಸೊ ನಾವು
Here I can definitely expect an or question in the, see for them at least for whom you are feeling difficulty in trigonometry to prove problems. Now don't do, at least you do this value table problem, simplifying the values, very easy. See, okay, so I'll do one problem that is given in your preparatory exam. Okay, so it's very simple. See, 5 cos square 60, 4 secant square 30 minus tan square 45. This anybody who do not know, who just know value table can do. ಬರೇ ವ್ಯಾಲ್ಯೂ ಟೇಬಲ್ ಗೊತ್ತಿರೋದು ಕೂಡ ಮಾಡ್ಬೋದು. ಇದು ಸಿಂಪಲ್ ಆಗಿ ಕೊಡ್ತಾನೆ, ಡೋಂಟ್ ವೆರಿ, ವೆರಿ ಸಿಂಪಲ್ ಆಗಿ ಕೊಡ್ತಾನೆ. ಒಂದೇ ಒಂದು ಸ್ಟೆಪ್ LCM ತೆಗಿಬೇಕು ಅಥವಾ ಒಂದ್ಸತಿ ರ್ಯಾಷನಲೈಸ್ ಮಾಡಬೇಕು ಅಷ್ಟೇ, ಅಷ್ಟು ಸಿಂಪಲ್ ಆಗಿರುತ್ತೆ. ಸೊ ನೌ ಇಫ್ ಯು ಸಿ, it is just about putting the values. If you know value table, okay, say I'll just put the values. 5, okay, cos square. What is cos square? What is cos 60? Cos 60 value table irutte. You, as soon as you go to exam, you put the value table. At the end you can put. So many were asking, will they see there is 36 pages booklet. You are given a booklet of 36 pages, so don't worry of the pages. Working, where to do working? Working is always better in the same problem in the left hand side. What important workouts? Not a silly workout that we do like 36 into 42 some multiplication. Those things, silly multiplication, do at the end. Okay, so but for things like problem, the solution, the things related to the problems, you need to do it there itself. Okay, alle one, you take a, when you take a paper, you draw one line. Okay, write first question and solve, try to solve all the things, anything there in the left hand side here, anything related to the problem. Don't do silly things. Okay, don't do silly things like 36 into 33. You are exposing yourself that you do not know fast calculations. Okay, don't do such things. Okay, so next to, so theorems I told you already, you must know 4 theorems. Those who want to score out of 4, you must know 4 theorems: Pythagoras, BPT, area ratio theorem and angle criteria. You must know. Graph, it will be in the booklet itself. They'll give 2 graph sheets, one for OG, one for your linear graphically problem. They'll give 2 graph sheets. Don't worry. You don't worry about papers itself. Everything will be provided very well. Okay, you can again 36 pages so mugdodre innond booklet to kodtare. So don't worry. So theorem, I told you again, all the 4 theorems you must know. Converse gal kodalla, don't worry. Nan kelidre idu erade, idu 3 very very important. Idu 3 nimge ಗೊತ್ತಿರಲೇಬೇಕು. Area ratio, Pythagoras, BPT. Okay, ಈ ಪ್ರಾಬ್ಲಮ್ ಬರೋದಾಗಿದ್ರೆ 5 ಬರ್ದೆ. Okay, cos 60 is 1/2. ಸ್ಕ್ವೇರ್ ವೇರ್ ಇಟ್ ಇಸ್ ಸ್ಕ್ವೇರ್, ಇಲ್ಲಿ ಇದಕ್ಕೂ ಸ್ಕ್ವೇರ್ ಹಾಕಬೇಕು. 4 secant 30 ಹಿಂಗ್ ಬರುತ್ತೆ. cos 30 ಏನು √3/2, ಅದ್ರ ಉಲ್ಟಾ. ಸೊ ಇದು 2/√3 whole square. See, this is a very important value. 45, tan 45 is an important value, which is 1. So it is 1 square. Okay, so next to ನೋಡಿ, ಕೆಳಗಡೆ ಇದು ತುಂಬಾ ಸಿಂಪಲ್. ಇಟ್ ಇಸ್ an identity. Sin square 30 cos square 30 is 1. Sin square theta plus cos square theta, it is 1. Okay, no, they don't worry, they'll provide 2 graph sheets. It is wrong. They will provide 2 graph sheets. Even if you want extra graph sheets, they provide a book. Don't worry, you forget about booklets and book. Okay, they will give everything. So next to, see here, sin square 30 cos square 30. This identity everybody know. No, it is very simple. Sin square theta plus cos square theta is equal to 1. Okay, when it is 1, when both these thetas, the angles should be same. Angle same ಇಲ್ಲ ಅಂದ್ರೆ ಅದು ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ವೆರಿ ಸಿಂಪಲ್. ಒಂದೇ ಸ್ಟೆಪ್ ಅಲ್ಲಿ ಕೆಳಗಡೆ ಡಿನಾಮಿನೇಟರ್ ನ 1 ಬರೆದ್ಬಿಡಬಹುದು. ಯಾಕೆ? sin square 30 cos square 30 1. See, both the angles are same, it must be 1. Denominator is immediately gone. ಒಂದು ಸೆಕೆಂಡ್ ಹೋಗ್ಬಿಡ್ತು ಡಿನಾಮಿನೇಟರ್. ಅಷ್ಟು ಸಿಂಪಲ್ ಆಗಿ ಕೊಡ್ತಾರೆ ಎಕ್ಸಾಮ್ ಅಲ್ಲಿ ನಿಮಗೆ. ನಾವೇ ಇದನ್ನು ಕಾಂಪ್ಲಿಕೇಟ್, ಸಿ ಇಫ್ ಯು ಡೋ ನಾಟ್ ನೋ ದ ಕಾನ್ಸೆಪ್ಟ್, ಇಫ್ ಯು ಡೋ ನಾಟ್ ನೋ ದ ಕಾನ್ಸೆಪ್ಟ್ ಪ್ರಾಪರ್ಲಿ, ಇಫ್ ಯು ಹ್ಯಾವ್ mechanically understood the concept, you are going to do long methods, you are going to do, you stuck ಆಗೇ ಆಗ್ತೀರಾ. ಸ್ಟಕ್ ಆಗ್ಬಿಟ್ಟು ಏನೋ ಒಂದು ಆಗೇ ಆಗುತ್ತೆ. ಅದಕ್ಕೆ ಪ್ರಾಕ್ಟೀಸ್, ಪೆನ್ನು ಪೇಪರ್ ತಗೊಂಡು ಪ್ರಾಕ್ಟೀಸು ಮಾತ್ರನೇ ನಿಮ್ಮನ್ನು ಸೇವ್ ಮಾಡೋಕ್ಕಾಗೋದು. ಪ್ರಾಕ್ಟೀಸ್ ಇಲ್ಲ ಅಂದರೆ ಸುಮ್ಮನೆ ನೋಡ್ಕೊಂಡು ಹೋಗ್ತೀನಿ ನಾನು, ಯಾವುದೋ ಒಂದು ಕತೆ ಪುಸ್ತಕ ಥರ ಮ್ಯಾಥ್ಸ್ ನೋಡ್ಕೊಂಡು ಹೋಗ್ತೀನಿ ಅಂದರೆ ಅದು ನೀವು ನೋಡ್ಕೊಳ್ಳುತ್ತೆ ಎಕ್ಸಾಮಲ್ಲಿ. ಸೊ ಮ್ಯಾಥ್ಸ್ ಓನ್ಲಿ ಒನ್ ಥಿಂಗ್, ಯು ಗಿವ್ ರೆಸ್ಪೆಕ್ಟ್ ಟು ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ವಿಲ್ ಗಿವ್ ಬ್ಯಾಕ್ ಇಟ್ಸ್ ರೆಸ್ಪೆಕ್ಟ್. ಸೊ ಯು ಮಸ್ಟ್ ಟೇಕ್ ಪೆನ್ ಆ್ಯಂಡ್ ಪೇಪರ್. ಎನಿ ಸಿಂಪಲ್ ಪ್ರಾಬ್ಲಮ್, ಸಿಂಪಲ್ ಆಗಿದೆ ಅದಲ್ಲ, ನಮ್ಗೆ ಎಲಿಮಿನೇಷನ್ ಅದನ್ನೇ ನಾನು ಮಾಡಲ್ಲ, ಅದೆಲ್ಲ ನನಗೆ ಗೊತ್ತು, ಆ ಥರ ಮರ್ಯಾದೆ ಏನು ಮರ್ಯಾದೆ ಇಲ್ಲದೆ ಮಾತಾಡಲೇಬಾರ್ದು ಮ್ಯಾಥ್ಸ್ ಬಗ್ಗೆ. ಯು ಮಸ್ಟ್ ರೆಸ್ಪೆಕ್ಟ್ ಮ್ಯಾಥ್ಸ್ ಈವನ್ ಫಾರ್ ದ ಅಡಿಷನ್. ಸಮ್ಟೈಮ್ಸ್ ಎಲ್ಲ ಗೊತ್ತು, ಅಡಿಷನ್ ಸಬ್ಟ್ರಾಕ್ಷನ್ನೇ ತಪ್ಪು ಮಾಡ್ತೀವಿ ಹೋಗ್ಬಿಟ್ಟಲ್ಲಿ. ಈ ಥರ ಕೊಡ್ತಾರೆ 3 - 7 ಕೊಡ್ತಾರೆ, ನಾವು ಹುಚ್ಚಿರ್ತಾರ 4 ಹಾಕ್ಬಿಟ್ಟು ಎಲ್ಲ ಸಿಂಪ್ಲಿಫೈ ಮಾಡಿರ್ತೀವಿ.
ಆಯಿತಾ. ಅದಕ್ಕೆ ಒಂದೊಂದು ಸ್ಟೆಪ್ಗೂ ಕೂಡ ಯು ಶುಡ್ ಫೀಲ್ ಹಂಬಲ್, ಯು ಶುಡ್ ಫೀಲ್ ವೆರಿ ಲೋ ಫಾರ್ ಮ್ಯಾಥಮೆಟಿಕ್ಸ್, ಆಯ್ತಾನಾ. ಇನ್ನು ನಿಮಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟೇ ಮಾಡ್ತೀನಿ ಅಂತ ಒಂದೊಂದು ಸ್ಟೆಪ್ಪಲ್ಲೂ ಕೂಡ ನೀವು ರೆಸ್ಪೆಕ್ಟ್ ಕೊಟ್ಕೊಂಡು ಯು ಶುಡ್ ಫೀಲ್ ಹಂಬಲ್, ಡೌನ್ ಟು ಅರ್ತ್. ನಾನು ಇವಾಗಷ್ಟೇ ಮ್ಯಾಥ್ಸ್ ಕಲ್ತೀನಿ ಅಂತ ಅಷ್ಟು ಡೌನ್ ಟು ಅರ್ತಲ್ಲಿ ಪ್ರತಿ ಸ್ಟೆಪ್ಪಲ್ಲೂ ಕೂಡ ನೀವು ಹುಷಾರಾಗೆ, ನೆವರ್ ಎಕ್ಸಾಮ್ ಹಾಲಲ್ಲಿ ನಾಳೆ ಕತ್ತು ಬಗ್ಸಿದ್ರೆ ಕತ್ತ ಎತ್ತಬಾರ್ದು ಮೇಲೆ, ಕತ್ತು ಬಗ್ಸ್ಬಿಟ್ರೆ ಕತ್ತು ಎತ್ತಬಾರ್ದು. ನೀವು ಅವಾಗ ಆ ಕಡೆ ಈ ಕಡೆ ನೋಡೋದು, ಡಿಸ್ಟ್ರಾಕ್ಟ್ ಆಗೋದು, ಅವ್ರೇನು ಮಾಡ್ತಾರೆ ಇವ್ರೇನು ಮಾಡ್ತಾರೆ, ಯಾರು ಹೆಲ್ಪ್ ಮಾಡ್ತಾರೆ, ಇದೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಯು ವಿಲ್ ಡೂ ಮಿಸ್ಟೇಕ್ಸ್. ಅದೆಲ್ಲ ಬಿಟ್ಬಿಟ್ಟು ತಲೆ ಬಗ್ಸಿ ಬರಿಬೇಕಷ್ಟೇ. ಓಕೆ, ಸೊ ನಾವು ವೆರಿ ಸಿಂಪಲ್, ಡಿನಾಮಿನೇಟರ್ ಇಸ್ ಕಂಪ್ಲೀಟ್ಲಿ ಗಾನ್, 1. ನಾವು ಸ್ಕ್ವಯರ್ ಮಾಡಬೇಕು. ಸ್ಕ್ವಯರ್ ಮಾಡೋದು ಹೆಂಗೆ? ಎರಡಕ್ಕೂ ಸ್ಕ್ವಯರ್ ಆಗುತ್ತೆ, ಬರೀ ನ್ಯೂಮರೇಟರ್ ಮಾತ್ರ. ತುಂಬಾ ಜನ ನ್ಯೂಮರೇಟರ್ ಮಾತ್ರ ಸ್ಕ್ವಯರ್ ಮಾಡಿ ಬಿಟ್ಬಿಡ್ತಾರೆ, ಎರಡಕ್ಕೂ ಸ್ಕ್ವಯರ್ ಆಗುತ್ತೆ ಅದು. ಸೊ 1 ಸ್ಕ್ವಯರ್ ಇಸ್ 1, 2 ಸ್ಕ್ವಯರ್ ಇಸ್ 4. ನೆಕ್ಸ್ಟ್ 4, 2 ಸ್ಕ್ವಯರ್ ಇಸ್ 4, √3 ಸ್ಕ್ವಯರ್. √3ಗೆ ಸ್ಕ್ವಯರ್ ಮಾಡಿದಾಗ ಆ ನಂಬರೇ ಬರುತ್ತೆ, √3ಗೆ ಸ್ಕ್ವಯರ್ ಮಾಡಿದಾಗ ಆ ನಂಬರೇ ಬರುತ್ತೆ. ಐ ವಿಲ್ ಟೀಚ್ ಕೆ ವ್ಯಾಲ್ಯೂ, ಡೋಂಟ್ ವೆರಿ. ಸೊ ಇಟ್ ಇಸ್ 3. ನೆಕ್ಸ್ಟ್ 1 ಸ್ಕ್ವಯರ್ ಇಸ್ 1 ಇಟ್ ಸೆಲ್ಫ್. ಓಕೆ, ಸೊ ನಾವು ವಾಟ್, ನಾವು ಜಸ್ಟ್ ಮಲ್ಟಿಪ್ಲೈ ದಿಸ್ ಅಂಡ್ ದಿಸ್. ಇವಾಗ ಮಲ್ಟಿಪ್ಲೈ ಆಗ್ಬೇಕಾದ್ರೆ 5 ವಿಲ್ ಗೆಟ್ ಓನ್ಲಿ ಮಲ್ಟಿಪ್ಲೈ ಟು ದ ನ್ಯೂಮರೇಟರ್, ನಾಟ್ ಟು ದ ಡಿನಾಮಿನೇಟರ್. ಆಮೇಲೆ ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಡಿ, ಆಯ್ತಾ. ಸೊ ಏನಾಗುತ್ತೆ, 5/4, ಇಟ್ ಇಸ್ 5/4. ದೆನ್ 4 4s are 16, 16/3 -1. Okay, it is -1. So now here at last moment you need to have some basic LCM knowledge, some basic rationalizing knowledge. Okay, so 5/4 ide, okay, and there is 16/3 -1. Now what, there is something called as LCM. How to do LCM? I have a simple method. Okay, just write all 1 by 1. Can I write 1 by 1? Okay, just multiply all the denominators first. Okay, 4 3s are 12, 12 1s are 12. So write 12. Next what you should do? Next leave 4 and multiply other two denominators for 5. 4 ಬಿಟ್ಬಿಟ್ಟು ಇವೆರಡು ಮಲ್ಟಿಪ್ಲೈ ಮಾಡಿದ್ದಕ್ಕೆ ಅವಾಗ ಏನಾಗುತ್ತೆ, 5 3s are 15, 15 1s are 15. ನೆಕ್ಸ್ಟ್ 16, 3 ಬಿಡಬೇಕು. You forget 3. Same denominator, don't multiply. Remove 3 and multiply 1 and 4. So 16 4s it is 64. Next 1 ಗೆ denominator 1 ಬಿಟ್ಬಿಟ್ಟು you multiply 4 3s are 12. Okay, so it is 12. So now if you just simplify this, you will get 67 and by 12. That's all. You will have very simple problems, don't worry. Okay, only one step rationalize ಮಾಡಕ್ಕಿರುತ್ತೆ. There are only 5 problems in your textbook. There are only 5 problems, such problems in your textbook. You at least do that. It will not even take half an hour. I have made a video on this, all these 5 problems, how to rationalize, how to do a by b by c by d rule. Okay, very simple it is. You just need 30 minutes. 3 marksಗೆ 30 minutes ಕೊಡೋಕ್ಕಾಗಲ್ಲ ಅಂದರೆ ಬಿಡಬೇಕಷ್ಟೇ. ಎಲ್ಲ ಈಸಿ. ತುಂಬ ಜನಕ್ಕೆ ಈಸಿ ಬೇಕು ಅಂದರೆ ಆಗಲ್ಲ. ಮ್ಯಾಥ್ಸ್ ಫಾಸ್ಟ್ ಫುಡ್ ಅಲ್ಲ ಸರ್, ಬೇಗ ಹೇಳಿ ಅದೇ ಹೇಳಿ ಇದೇ ಹೇಳಿ ಸ್ಪೀಡ್ ಹಂಗೆಲ್ಲ ಆಗಲ್ಲ. ಇಡೀ ವರ್ಷ ನೀವು ಕಲ್ತಿದ್ದು ನಾನು 1 ಅವರಲ್ಲಿ ಅಥವಾ ಕೆಲವು ವೀಡಿಯೋಸ್ಗಳಲ್ಲಿ ಡೆಫಿನೆಟ್ಲಿ ಐ ಕಾಂಟ್ ಟೆಲ್. ಸೊ ವಿ ಕ್ಯಾನ್ ಜಸ್ಟ್ ಸಜೆಸ್ಟ್, ವಿ ಕ್ಯಾನ್ ಡೂ ಫ್ಯೂ ಪ್ರಾಬ್ಲಮ್ಸ್. ಸೊ ವೀಡಿಯೋಸ್ಗಳನ್ನ ಹೋಗ್ಬಿಟ್ಟು ನನ್ನ ಚಾನಲ್ ಹುಡುಕಿ, ನೀವು ಕಷ್ಟಪಡಬೇಕು. ಸುಮ್ಮನೆ ಎಲ್ಲ ಹೇಳ್ಬಿಡಿ ಸರ್ ನಾನು ಚೆಕ್ ಲಿಸ್ಟ್ ಓದ್ಬಿಟ್ರೆ, ಮೆನಿ ಆರ್ ಆಸ್ಕಿಂಗ್ ದ ಸೇಮ್ ಕ್ವಶನ್ ಅಗೇನ್ ಅಂಡ್ ಅಗೇನ್. ಸರ್ ಚೆಕ್ ಲಿಸ್ಟ್, ಇಫ್ ಐ ರೀಡ್ ಐ ಗೆಟ್ 70+. If I read ಭರವಸೆ ಬೆಳಕು in social, I'll get 60+. See, forget asking this question. First start studying. Whatever we tell, focus on those things and start studying. Forget about all these marks, everything. Marks ಬರುತ್ತೆ, ನೀವು ಕಷ್ಟಪಟ್ಟರೆ ಮಾರ್ಕ್ಸ್. ನೀವು ಅಕಸ್ಮಾತ್ ಒಂದಲ್ಲಿ ಹೋಯ್ತು ಅಂದ್ರೆ ಇನ್ನೊಂದಿಲ್ಲ ಯಾರು ಬರುತ್ತೆ ಮಾರ್ಕ್ಸು. How much ever you work hard, so much marks is directly proportional. Your marks and your percentage is directly proportional to your hard work. ಸೊ 70 ಬರುತ್ತಾ 80 ಬರುತ್ತಾ ಬಂದೇ ಬರುತ್ತೆ. ನಾವು ಹೇಳಿದ್ ನೀವು ಮಾಡಿ, ನಾವು ಸುಮ್ಮನೆ ಹೇಳ್ತಿಲ್ಲ. ವಿ ಕೆನಾಟ್ ಮಿಸ್ಗೈಡ್ ಸ್ಟೂಡೆಂಟ್ಸ್, ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಲೈಕ್ ದಿಸ್. ಓಕೆ, ಬಿಫೋರ್ ಡೂಯಿಂಗ್ ಎನಿ ವಿಡಿಯೋ ವಿ ಥಿಂಕ್ ಅದು ಮಾಡಬೇಕಾ ಬೇಡವಾ, ಹೆಲ್ಪ್ ಆಗುತ್ತೋ ಹೆಲ್ಪ್ ಆಗಲ್ವೋ, ಏನಾದರೂ ಬೇರೆ ಪ್ರಾಬ್ಲಮ್ ಆಗುತ್ತಾ ಅಂತೆಲ್ಲ ಯೋಚನೆ ಮಾಡಿ ನಾವು ಮಾಡ್ತೀವಿ. ಸೊ ನಮಗೂ ಕೂಡ ಏನೋ ನಿಮ್ಮನ್ನು ಮಿಸ್ಗೈಡ್ ಮಾಡಬೇಕು, ಏನೋ ನಿಮ್ಮ ಕಡಿಮೆ ಮಾರ್ಕ್ಸ್ ತೆಗಿಸ್ಬೇಕು ಅಥವಾ ಆಸ್ತಿ ತೆಗಿಸ್ಬಿಡ್ಬೇಕು, ನಮ್ಗೆ ಎಷ್ಟಾಗುತ್ತೆ ವಿ ವಾಂಟ್ ಟು ಮೇಕ್ ಎಲ್ಲರನ್ನು ಪಾಸ್ ಮಾಡಿಸ್ಬೇಕು, ಎಲ್ರಿಗೂ ಹೆಲ್ಪ್ ಆಗಬೇಕು ಅಂತಲೇ ಮಾಡ್ತಿರೋದು. ಸೊ ಫಸ್ಟ್ ಫೋಕಸ್ ಆನ್ ವರ್ಕಿಂಗ್ ಹಾರ್ಡ್. ಸೊ ವ್ಯಾಲ್ಯೂ ಟೇಬಲ್ ಪ್ರಾಬ್ಲಮ್ ಯಾರು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಅಟ್ಲೀಸ್ಟ್ ನಿಮಗೆ ಟ್ರಿಗ್ನೋಮೆಟ್ರಿ ಕಷ್ಟ ಆಗೋದಾಗಿದ್ರೆ, ಈ ಮೂಮೆಂಟಲ್ಲಿ ನಂಗೆ ಆಗಲ್ಲ ಸರ್, ಅದು ಏನೋ ಐಡೆಂಟಿಟೀಸ್ ಎಲ್ಲ ನಂಗೆ ಆಗಲ್ಲ ಅಂದರೆ ಎಕ್ಸ್ಪ್ಲೈನ್ ರೂಟ್ ಆಫ್ ಐ ವಿಲ್ ಟೀಚ್ ದಟ್, ಐ ವಿಲ್ ಡೂ ದಟ್. ಈ ಮೂಮೆಂಟಲ್ಲಿ ಆಗಲ್ಲ ಅಂತ ನಿಮಗೆ ಅನಿಸ್ತಾ ಇದ್ರೆ ಅಟ್ಲೀಸ್ಟ್ ಇದನ್ನಾರು ಮಾಡಿ. ಓಕೆ, ಈ ಪ್ರಾಬ್ಲಮ್ ಆದರೂ ನೀವು ವ್ಯಾಲ್ಯೂ ಟೇಬಲ್ ಪ್ರಾಬ್ಲಮ್ ಆದರೂ ಡೈರೆಕ್ಟಾಗಿ ಹಾಕೋದು, ಸಿಂಪಲ್ ಆಗಿರೋದನ್ನ ಮಾಡಿ, ಮಿಸ್ ಮಾಡಬೇಡಿ. ಅಟ್ಲೀಸ್ಟ್ ಇಫ್ ಯು ಕಾಂಟ್ ಸಿಂಪ್ಲಿಫೈ, ಪುಟ್ ದಿಸ್ ವ್ಯಾಲ್ಯೂಸ್, ಟ್ರೈ ಟು ಸಿಂಪ್ಲಿಫೈ ಅಟ್ಲೀಸ್ಟ್ 2-3 lines till wherever you can. Okay, till there if you do at least 1 mark, 2 mark at least we can give. Okay, so don't worry about trigonometry now much.
ಓಕೆ, ಆಗಿಲ್ಲ 2 ದಿನ ಇದೆ, ಇನ್ನೂ ನಿಮಗೆ ಮಾಡ್ಬೋದು. ನಿದ್ದೆ ಗೆಟ್ ಮಾಡ್ತಾನೆ ಮಾಡಿ, ವಿಡಿಯೋಸ್ ಇದೆ ಆಯ್ತಾ, ನೋಡ್ಕೊಂಡು ಮಾಡ್ಬೋದು ನೀವು. ಬಟ್ ಇದು ಇಷ್ಟು ಅಟ್ಲೀಸ್ಟ್ ನೀವು ಪ್ರಾಕ್ಟೀಸ್ ಮಾಡಿ. ಸೊ ವ್ಯಾಲ್ಯೂ ಟೇಬಲ್ ವಿಲ್ ಫೆಚ್ ಯು ಮೋರ್ ಮಾರ್ಕ್ಸ್. ಇಟ್ ವಿಲ್ ಫೆಚ್ ಯು ಮಾರ್ಕ್ಸ್ ಇನ್ 1 marks ಆಲ್ಸೋ, ಇಟ್ ವಿಲ್ ಫೆಚ್ ಯು ಮಾರ್ಕ್ಸ್ ಹಿಯರ್ ಆಲ್ಸೋ. ನೆಕ್ಸ್ಟ್ ಒಂದು ಕ್ವಶನ್, ಇಟ್ ವಿಲ್ ಬಿ ಇನ್ ದ ಕೋಆರ್ಡಿನೇಟ್ ಜಾಮಿಟ್ರಿ. ಇನ್ ಕೋಆರ್ಡಿನೇಟ್ ಜಾಮಿಟ್ರಿ ಯು ಬೆಟರ್ ನೋ ಓನ್ಲಿ ದಿಸ್ 4 ಪ್ರಾಬ್ಲಮ್ಸ್. ಇದು ಬಿಟ್ಟು ಬೇರೆ ಇಲ್ಲಿ ಇಂಟರ್ನಲ್ ಆಪ್ಷನ್ ಇದ್ದೇ ಇರುತ್ತೆ. ಯಾವುದು? ಒಂದು ಡೈರೆಕ್ಟ್ ಸೆಕ್ಷನ್ ಫಾರ್ಮುಲಾ, ಡೈರೆಕ್ಟ್ they will give the coordinates, they will give the ratios of the m1 m2. ಓಕೆ, ಸೊ ರಫ್ ವರ್ಕ್ ಅಡಿಷನಲ್ ಶೀಟ್ ಕೊಡಲ್ಲ, ಎಲ್ಲಾನು ಅಲ್ಲೇ ಮಾಡಬೇಕು, ಬುಕ್ಕಿಂದನೇ ಮಾಡಬೇಕು. ಆ ಲಾಸ್ಟ್ ಪೇಜಲ್ಲಿ ಮಾಡ್ಬೋದು, ಅಥವಾ ಆ ಪ್ರಾಬ್ಲಮ್ಗೆ ಅಲ್ಲಿ ಪಕ್ಕದಲ್ಲೇ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟು ಸೆಕ್ಷನ್ ಇದರಲ್ಲಿ ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ one question will be on 2 options. Okay, better you know all the 4 problems. One is very simple problem, what you just apply the section formula directly. One more is what? One more is finding the area of triangle. Very simple, direct application. They're both what? First thing you should know formulas properly, practice properly. Next, coming to finding the value of k. Many were asking, I have made a video but still I will teach it. Finding the value of k for the coordinates 7 minus 2, 5, 1 and 3, k. If they are collinear, if these coordinates are collinear, how to find the value of k? ಏನಿದು k ಎಲ್ಲೆಲ್ಲಿ ಬರುತ್ತೆ ಗೊತ್ತಾ? ಎಲ್ಲೆಲ್ಲಿ k ವ್ಯಾಲ್ಯೂ ಕೇಳ್ತಾರೆ ಅಂದರೆ, ಎಲ್ಲಿ ನಾವು ಈಕ್ವಲ್ ಟು ಮಾಡ್ಬೋದು, ಈಕ್ವಲ್ ಟು 0 ಇರುತ್ತೆ, ಈಕ್ವಲ್ ಟು 0 ಇರೋ ಕಡೆನೇ k ವ್ಯಾಲ್ಯೂ ಕಂಡುಹಿಡಿಯೋಕ್ಕಾಗೋದು. ಸೊ ಇಲ್ಲಿ k ಬರ್ತಾ ಇದೆ, ಆಮೇಲೆ ಇಲ್ಲೇನು ಕೇಳ್ತಿದ್ದಾರೆ? ಫೈಂಡ್ ದ ವ್ಯಾಲ್ಯೂ ಆಫ್ k. ದ ಪಾಯಿಂಟ್ಸ್ 3 ಕೋಆರ್ಡಿನೇಟ್ಸ್ ಇದೆ, k ಕಂಡುಹಿಡಿಯೋಕೆ ಕೇಳ್ತಾರೆ. ಆ್ಯಂಡ್ ಇಫ್ ದೇ ಆರ್ ಕೊಲಿನಿಯರ್, ಯು ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ಕೊಲಿನಿಯರ್? Collinear means all the 3 points are in straight line, Now don't use pencil anywhere, only pencil for the graph and the OG, that's all. Don't use pencil anywhere, only pen. Even working you do in pen, don't worry. So collinear means all the 3 points are in the straight line. Okay, it can be like this also, 3 points collinear on the straight agirutte. See, now just tell, if all the 3 points are straight, can it form a triangle? It cannot form a triangle. When it cannot form a triangle, the area of triangle will be 0. Area ಅಂದ್ರೆ ಎಷ್ಟು ಜಾಗ ಪೇಂಟ್ ಹೊಡಿಬಹುದು ಅಂತ. ಇಲ್ಲಿ ಟ್ರಯಾಂಗಲ್ ಇಲ್ಲ, ಎಲ್ಲಿ ಪೇಂಟ್ ಹೊಡಿಲಿ ನಾನು? ಆಗಲ್ಲ. So all the 3 points are in a straight line. Therefore, what you will do, you will apply the area formula, okay, and you will equate it to 0. Okay, see, very simple it is. Area formula, what? You will apply the area formula. First of all, you should know area formula simply. A is equal to half, okay, x1 y2 y3 plus x2 y3 y1. This you know, it is like cycle. Okay, what cycle? 1 2 3 2 3 1 3 1 2 cycle tara, back to back. Only if you know this one, okay, you can do this back to back. Okay, this I mentioned many times, just practice it, very simple it is. Okay, so next ivaga illi area is 0. You have to put area is 0. Why? Because when the 3 points are collinear, okay, how you will have an area? You will not have an area. And this half also will go this side. Half is here, no? To 0 2s, it also becomes 0. Half and bit pidbodu. Ee problem alli matra half and bit pidbodu. Bitre ulkolodeno. Ivaga simplify ಮಾಡಿ. Okay, what is x1? x1 is 7, y2 is 1, y3 is k, x2 is 5, y3 is k, y1 is minus 2, x3 is 3, y1 is minus 2 and minus 1. Okay, so ಇಲ್ಲಿ ಹುಷಾರಾಗಿರ್ಬೇಕು ನೋಡಿ, ಇಲ್ಲಿ must be very careful wherever there is minus and plus signs coming together. ಆಯ್ತಾ, ಒಟ್ಟೊಟ್ಟಿಗೆ ಬರುತ್ತೆ, ಇಲ್ಲಿ ನೀವು ಬಹಳ ಕೇರ್ಫುಲ್ ಆಗಿರಬೇಕು. ಆಯ್ತಾ, ಒಂದೊಂದು ಸ್ಟೆಪ್ಪಲ್ಲೂ ನೀವು ಏನೋ ಮಿಸ್ ಮಾಡ್ತೀನಿ ಅಂತ ರೀಚೆಕ್ ಮಾಡ್ತಾನೆ ಇರಬೇಕು. ಓಕೆ, ಗ್ರಾಫ್ಸ್ ಮಾಡ್ತೀನಿ ಅಂತ ಬೇಗ ಹೇಳ್ಕೊಡ್ತೀನಿ, ಆಗಲೇ ಮಾಡಿದ್ದೀನಿ ನಾನು, ಬಟ್ ಹಿಂಟ್ ಕೊಡ್ತೀನಿ. ಸೊ ನೆಕ್ಸ್ಟ್ ನೋಡಿ 0. ಇವಾಗ ಏನು ನಿಮ್ಗೆ ಗೊತ್ತಲ್ವಾ ಈ ಫಾರ್ಮುಲಾ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಫಸ್ಟ್ ಯು ಹ್ಯಾವ್ ಟು ಸಿಂಪ್ಲಿಫೈ ದಿಸ್ ಒನ್ ಇನ್ ಬ್ರಾಕೆಟ್, ದೆನ್ ದಿಸ್ ಅಂಡ್ ದಿಸ್ ಆರ್ ಇನ್ ರಿಲೇಷನ್, ಮಲ್ಟಿಪ್ಲಿಕೇಶನ್ ರಿಲೇಶನ್ಶಿಪ್. ಸಬ್ಟ್ರಾಕ್ಟ್ ದಿಸ್ ಬೋತ್, ಮಲ್ಟಿಪ್ಲೈ ಟು x1. So first finish this bracket, then multiply this, and finally add these 3 things. 3 different things add together at last. So now what? It is 7k, 7 into 1 7k. ಇಲ್ಲಿ ಫಸ್ಟ್ ಬ್ರಾಕೆಟ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಏನು ಬರುತ್ತೆ? ಮೈನಸ್ ಇಂಟು ಅಕ್ಕಪಕ್ಕ ಬಂದ್ರೆ ಅಲ್ಲಿ ಮಲ್ಟಿಪ್ಲಿಕೇಶನ್,
ಏನು ಮಾಡ್ತಾರೆ ತುಂಬ ಜನ ಇದಕ್ಕೆಲ್ಲ ಹಾಕ್ತಾರಪ್ಪ, ಇದಕ್ಕೆಲ್ಲಾನು ಏನೋ ಮಾಡ್ತಾರೆ, ಮೈನಸ್ ಇಂಟು ಪ್ಲಸ್ ಮೈನಸ್, ಇದಕ್ಕೆಲ್ಲ ಬರಲ್ಲ. ಇದು ಸಿಂಪಲ್ ಅಡಿಷನ್ ಸಬ್ಟ್ರಾಕ್ಷನ್. ಆಪೋಸಿಟ್ ಸೈನ್ ಇದೆ, ಸಬ್ಟ್ರಾಕ್ಟ್ ಮಾಡ್ತೀರಾ, 3 ಬರುತ್ತೆ, ಗ್ರೇಟರ್ ಸೈನ್ ಮೈನಸ್. ಎಲ್ಲಿ ಮೈನಸ್ ಇಂಟು ಎಲ್ಲೋ ಬಯಾಟ್ ಮಾಡಿಸ್ಬಿಟ್ಟಿರ್ತಾರೆ ಸ್ಕೂಲಲ್ಲಿ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಅಂತ ಎಲ್ಲದಕ್ಕೂ ಅದನ್ನೇ ಹೊಡಿತಾ ಇರೋದೆ. ಸೊ ಇಲ್ಲಿಗೆ ಮಾತ್ರ ನೋಡಿ, ಅಕ್ಕಪಕ್ಕ ಬಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಅಕ್ಕಪಕ್ಕ ಬಂತು ಅಂದರೆ ಅಲ್ಲಿ ಮಲ್ಟಿಪ್ಲಿಕೇಶನ್. ಇಲ್ಲಿ ಮಲ್ಟಿಪ್ಲಿಕೇಶನ್ ಅಲ್ಲ, ಇಟ್ ಇಸ್ ಅಡಿಷನ್ ಸಬ್ಟ್ರಾಕ್ಷನ್. ಮೈನಸ್ಸು ಪ್ಲಸ್ಸು -3 ಆಯ್ತಾ. ಎಲ್ಲೆಲ್ಲ ಏನೇನೋ ಮಾಡಬೇಡಿ. ಆಮೇಲೆ ಇದು ಕೂಡ ಅಷ್ಟೇ, -3 -2 ಏನು ಬರ್ಬಿಡ್ತಾರೆ, ಮೈನಸ್ ಇಂಟು ಮೈನಸ್ ಪ್ಲಸ್ಸು 5 ಬರೆದ್ಬಿಡ್ತಾರೆ ಲೂಸ್ಗಳ ಥರ. ಅಂದರೆ ಏನೋ ಯಾವಾಗಲೂ ಬಯಾಟ್ ಮಾಡಿರ್ತಾರೆ. ಸೊ ಅಲ್ಲ, ಸೊ ಏನೋ ಸೇಮ್ ಸೈನ್ ಇದ್ದಾಗ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, 5 ಬರುತ್ತೆ. ವಿತ್ ಸೈನ್ ಟು ಪುಟ್ ಮೈನಸ್ ಸೈನ್ ಇಟ್ಸ್ ಪುಟ್ ದ ಸೇಮ್ ಸೈನ್. ಇದು ನಾವು ಆಗಲೇ ಮಾಡ್ತಾ ಇದ್ದೀವಿ. ಹೆಂಗೆ 4 + 3 ಎಷ್ಟು 7 ಆಯ್ತಾ. ಹೆಂಗ್ ಬಂತು ನೋಡಿ, ಇಲ್ಲೂ ಪ್ಲಸ್ ಸೇಮ್ ಸೈನ್ ಇದ್ದಾಗ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಯಾವ ಸೈನ್ ಬರೀಬೇಕು, ಪ್ಲಸ್. ನೋಡಿ ಈಗ ಆಗಲೇ ಮಾಡ್ತಿದ್ದೀವಿ ನಾವು ಇಷ್ಟು ವರ್ಷದಿಂದ, ಅದು ನಮ್ಗೆ ಯೂಸ್ ಮಾಡೋಕ್ಕೆ ಬರಲ್ಲ ಸರಿಯಾಗಿ ಆಯ್ತಾ ಬಂದಾಗ. ಸೊ ಇದನ್ನು ಅಷ್ಟೇ ನೋಡಿ, 5 - 3 ಎಷ್ಟು 2. ಇದನ್ನು ಮಾಡ್ತಾ ಇದ್ದೀವಿ. ಏನು ರೂಲ್ ಇದಕ್ಕೆ, ಆಪೋಸಿಟ್ ಸೈನ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡಬೇಕು. 5 ನೋಡಿ, ಇಲ್ಲ ಪ್ಲಸ್ ಇದೆ ಮೈನಸ್, ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರುತ್ತೆ. ಯಾವ ಸೈನ್ ಹಾಕಬೇಕು, ಗ್ರೇಟರ್ ನಂಬರ್ ಸೈನ್ ಹಾಕಬೇಕು, +2. ಇದು ಮಾಡ್ತಾ ಇದ್ದೀವಿ. ಅದು ರೂಲ್ ನಮ್ಗೆ ಯೂಸ್ ಮಾಡಕ್ಕೆ ಯಾವಾಗ ಯೂಸ್ ಮಾಡಕ್ಕೆ ಬರಲ್ಲ, ಈ ಥರ ಬಂದಾಗ ಕನ್ಫ್ಯೂಸ್ ಆಗಿಬಿಡ್ತೀವಿ ಆಯ್ತಾ. ಸೊ ಅದಕ್ಕೆ ಇದನ್ನ ಗಮನ ಇಟ್ಕೊಂಡು ಮಾಡಿ. ಮೈನಸ್ ಇಂಟು ಮೈನಸ್ಸು ಅದೆಲ್ಲ ಎಲ್ಲೆಲ್ಲಿ ಬರುತ್ತೆ ಅಲ್ಲಲ್ಲೇ ಯೂಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ಮೈನಸ್ ಬಿಕಮ್ಸ್ ಪ್ಲಸ್. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಏನೋ ಮೈನಸ್ ಇಂಟು ಮೈನಸ್, ಅದು -2 -1 ಇದೆ. -2 -1 ಇಂಟು ಮಾಡ್ತೀರಾ, ಇಲ್ಲ ಇಲ್ಲಿ ಸೇಮ್ ಸೈನ್ ಇದೆ, ಯು ಹ್ಯಾವ್ ಟು ಆ್ಯಡ್ ಮಾಡಿದಾಗ ಏನು ಬರುತ್ತೆ, -3 ಬಸ್ ಸೈನ್ ಹಾಕ್ಬಿಟ್ಟು -3. ಓಕೆ, ಸೊ ನೆಕ್ಸ್ಟ್ ಇವಾಗ ಸಿಂಪ್ಲಿಫೈ ಮಾಡೋದಷ್ಟೇ ಆಯ್ತಾ. 7 - k ಇದು 5k + 10 ಆಯ್ತಾ. ನೆಕ್ಸ್ಟು -9 ಇದು ಮಲ್ಟಿಪ್ಲಿಕೇಶನ್. ಓಕೆ, ಆಮೇಲೆ ಮೇ ಬಿ ಏನೋ ವ್ಯಾಲ್ಯೂ ಗಿಲಿ ಏನು ತಪ್ಪಾಕಿದ್ದೀನ, ಎಲ್ಲಾದರೂ ಎಲ್ಲೋ ಆಗ್ದಂಗೆ ಇದ್ದೀನಿ, ಇದು ಆನ್ಸರ್ ಬರಲ್ಲ, ಎಲ್ಲೋ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಒಂದು ನಿಮಿಷ. ಓಕೆ, ನೀವು ಐ ವಿಲ್ ಡೂ. ಸೊ ದಿಸ್ ಬೋತ್, ಓಕೆ ದಿಸ್ ಬೋತ್. ಓಕೆ, ಸೊ ಇದು ನೋಡಿ, ಇದೆರಡು ಮಾಡಿದ್ರೆ ಫಸ್ಟ್ 7 + 10 -9. ಓಕೆ, numbers you go with the numbers and numbers. Okay, so what are 7 + 10 is 17. 17 - 9, 17 - 9 is how much, it is 8. correct agide, most correct agide 8. next to -7 + 5 opposite sign, you have to subtract, you will get -2k. ಓಕೆ, ಅಷ್ಟೇ, ಕರೆಕ್ಟ್ ಆಗಿದೆ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಏನು, ಕೆ ಬೇಕು ಅಂದ್ರೆ ಏನು ಮಾಡಬೇಕು, ಇದು ಆ ಕಡೆಯಿಂದ ಈ ಕಡೆ ಬರುತ್ತೆ, ಇಟ್ ಬಿಕಮ್ಸ್ ಪಾಸಿಟಿವ್. ಸೊ 2k is equal to 8. ಓಕೆ, ಸೊ ದೇರ್ ಫಾರ್ k is equal to 8/2 which is 4. ಇಲ್ಲೂ ಕೂಡ ಅಷ್ಟೇ ಆನ್ಸರ್ ನಿಮಗೆ ಏನೇನೋ ಆನ್ಸರ್ ಬರಲ್ಲ, ಕೋಆರ್ಡಿನೇಟ್ಸ್ ಅದು ನಿಮ್ಗೆ ಆನ್ಸರ್ 10, 15, 25/3, 100 and 102/5 ಈ ಥರ ಎಲ್ಲ ಬರಲ್ಲ. ಸಿಂಪಲ್ ಒಂದು ನೆಗೆಟಿವ್ ನಂಬರ್, ಒಂದು ಪಾಸಿಟಿವ್ ನಂಬರ್, ಸಿಂಗಲ್ ಡಿಜಿಟ್ ನಂಬರೇ ಬರಬೇಕಲ್ವಾ. ತಲೆ ಉಪಯೋಗಿಸಿ. ನೀವು ಏನೇ ಆನ್ಸರ್, ಮ್ಯಾಥ್ಸಲ್ಲಿ ಏನೇ ಆನ್ಸರ್ ಬಂದರೂ ಆ ಆನ್ಸರ್ ಬರೋಕ್ಕೆ ಸಾಧ್ಯನಾ ಅಂತ ನೀವು ಯೋಚನೆ ಮಾಡಬೇಕು ಎಕ್ಸಾಮಲ್ಲಿ. ಬೇಕಾಬಿಟ್ಟು ಆನ್ಸರ್ ಬಂತು, ಕರೆಕ್ಟ್ ನಾನು ಮಾಡಿದ್ದೀನಿ. ಸೊ ಪ್ಯಾರಲಲ್, ದೇರ್ ಆರ್ 2 parallels. Okay, else then what you ask that question, there is a problem with that question. In textbook it is wrong. ಏನು ಕ್ವಶನ್ ಕೇಳಿದ್ರು ಅಂದ್ರೆ ಅವರು, how many parallel tangents you can draw to a circle? You can draw only 2 parallel tangents. Okay, it is there in your circles question. I have explained that in my formula class I have explained. Okay, so k value ತುಂಬಾ ಸಿಂಪಲ್. ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ 2 ಪ್ರಾಬ್ಲಮ್, ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ ಇದೆ, 3 ಪ್ರಾಬ್ಲಮ್ನ ಮಾಡಿ ಕೂತ್ಕೊಂಡು ಮಾಡಿ, ಅದನ್ನೇ ಕೊಡಬೇಕು. ಸ್ವಲ್ಪ ವ್ಯಾಲ್ಯೂ ಆ ಕಡೆ ಕಡೆ ಅದನ್ನೇ ಕೊಡಬೇಕು. ಜನರಲಿ ನಾವು ಹೊಸ ಸೃಷ್ಟಿ ಮಾಡಕ್ಕೆ ಹೋಗಲ್ಲ ವ್ಯಾಲ್ಯೂಯೇಟರ್ಸು. ಅದು ಸೃಷ್ಟಿ ಮಾಡಬೇಕಂದ್ರೂ ನಾವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀವಿ, ಟೆಕ್ಸ್ಟ್ ಬುಕ್ ಇರೋದೇ ಒಂದು ತೊಗೊಂಡು ಕೊಟ್ಬಿಡ್ತೀವಿ. ಸೊ ಆನ್ಸರ್ ಗೊತ್ತಿರುತ್ತೆ ನನಗೆ. ಸೊ ಡೋಂಟ್ ವೆರಿ, ಟೆಕ್ಸ್ಟ್ ಬುಕ್ ಇರೋದನ್ನೇ ಮಾಡಿ. ಓಕೆ, ಸೊ ನೆಕ್ಸ್ಟು ಇಲ್ಲಿ ನೆಕ್ಸ್ಟು ಸೆಕ್ಷನ್ ಫಾರ್ಮುಲಾ, ಟ್ರೈ ಸೆಕ್ಷನ್ ಕೊಡ್ಬೋದು. ಟ್ರೈ ಸೆಕ್ಷನ್ ಅಂದರೆ many a times I told. Okay, so it is section formula itself. Okay, now if this is the P and this is Q, this is X1 and Y1, this is X2 and Y2. Section formula ಅಂದ್ರೆ ಈ ಲೈನ್ ನ 3 ಭಾಗ ಹೊಡೆಯೋದು, 3 parts. You have to divide the line into 3 parts. So this is 1 part, 2 part. You will have 2 coordinates. ನೋಡಿ, 1 ಭಾಗ, 2 ಭಾಗ, 3 ಭಾಗ. There are 3 parts. Okay, in this line there are 3 parts and there are 2 coordinates. ನೋಡಿ, ಇದೊಂದು ಕೋಆರ್ಡಿನೇಟ್ ಇದೆಯಾ, ಇಲ್ಲೊಂದು ಏನೋ X Y ಇದೆ, ಇಲ್ಲೊಂದೇನೋ ಇನ್ನೊಂದು ಇದು 3, ಇದು XY ಏನು ನೇಮಿಂಗ್ ಏನೋ ಕೊಡ್ತಾರೆ, ಇದು PQ ಬರಿತೀನಿ ಬಿಡಿ, ಇದು P, ಇದು AB ಬರಿತೀನಿ, A, ಇದು B. ಸೊ ಇನ್ನು 2 ಪಾಯಿಂಟ್ಸ್ ಇದೆ, ಕರೆಕ್ಟಾ. ಇವಾಗ ಏನು ಕೇಳ್ತಾರೆ ಎಕ್ಸಾಮಲ್ಲಿ, ಫೈಂಡ್ ದ ಟ್ರೈ ಸೆಕ್ಷನ್ ಆಫ್ ದ ಕೋಆರ್ಡಿನೇಟ್. 2 ಕೋಆರ್ಡಿನೇಟ್, ರೇಷಿಯೋಸ್ ಕೊಡಲ್ಲ. ರೇಷಿಯೋಸ್ ದೇ ವೋಂಟ್ ಗಿವ್, ದೇ ವಿಲ್ ಜಸ್ಟ್ ಟೆಲ್ ಫೈಂಡ್ ದ ಟ್ರೈ ಸೆಕ್ಷನ್ ಆಫ್
3,4 5,6 ಅಂತ ಕೊಡ್ತಾರೆ. ವೆರಿ ಸಿಂಪಲ್, ಯು ವಿಲ್ ಯೂಸ್ ಯು ಅಪ್ಲೈ ದ ಟ್ರೈಸೆಕ್ಷನ್ ಫಾರ್ಮುಲಾ ಟ್ವೈಸ್. ಹೌ? ಇಫ್ ಯು ವಾಂಟ್ ದಿಸ್ ಕೋಆರ್ಡಿನೇಟ್, ಓಕೆ, you can use the same coordinates for the problem. Okay, what will you do? Where will you get the ratios? Section formula ratios ಬೇಕಲ್ಲ, ಅದೇ ರೇಷಿಯೋಸ್ ಏನು m1:m1 ಬೇಕಲ್ಲ. ಎಲ್ಲಿ ಸಿಗುತ್ತೆ m1:m1? ನೋಡಿ, ಈ ಕಡೆ ಸೈಡ್ ಒಂದು ಭಾಗ ಇದೆ, ಈ ಕಡೆ ಸೈಡ್ ಎರಡು ಭಾಗ ಇದೆ. ಸೊ 1:2 1:2 ಅರ್ಥ ಆಗ್ತಿದೆಯಾ? ಒಂದು ಭಾಗ ಇಲ್ಲಿ ಎರಡು ಭಾಗ, ಅದಕ್ಕೆ 1:2 ರೇಷಿಯೋ. ಓಕೆ, ಸೊ ಈ ಕೋಆರ್ಡಿನೇಟ್ಸ್ ಬೇಕು ಅಂದ್ರೆ ಯು ಯೂಸ್ ದೀಸ್ ಟು ಕೋಆರ್ಡಿನೇಟ್ಸ್ ಗಿವನ್ ಕ್ವಶನ್. ಆ್ಯಂಡ್ ಕ್ವಶನ್ ಕೊಟ್ಟಿರ್ತಾರೆ, ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ ಕೋಆರ್ಡಿನೇಟ್ಸ್, ಅದನ್ನ ಯೂಸ್ ಮಾಡಿಕೊಂಡು ಆಯ್ತಾ, ಇಲ್ಲಿ 1:2 ಹಾಕ್ಬಿಟ್ಟು ಈ ಕೋಆರ್ಡಿನೇಟ್ ಸಿಗುತ್ತೆ ನಿಮಗೆ. ಎರಡು ಕೋಆರ್ಡಿನೇಟ್ ಸಿಗುತ್ತೆ, ಏನೋ ಒಂದು ಆನ್ಸರ್ 3,4 ಅಂತ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಕೋಆರ್ಡಿನೇಟ್ ಬೇಕಲ್ಲ, ಅದು ಯಾವುದು? ಬಿ ಕೋಆರ್ಡಿನೇಟ್. ಇಲ್ಲಿಗೆ ಸೇಮ್ ಕೋಆರ್ಡಿನೇಟ್ಸ್ ಯೂಸ್ ಮಾಡ್ತೀರಾ ಫಾರ್ಮುಲಾದಲ್ಲಿ. ವಾಟ್ ಇಸ್ ದ ಯುವರ್ ರೇಷಿಯೋಸ್ ವಿಲ್ ಚೇಂಜ್. ವಾಟ್ ಇಸ್ ಯ ರೇಷಿಯೋ? ಇಲ್ಲಿ ಎರಡು ಭಾಗ ಇದೆ, ಒಂದು ಭಾಗ ಎರಡು ಭಾಗ, ಇಲ್ಲಿ ಒಂದು ಭಾಗ. ಸೊ 2:1. ಒಂದು 1:2 ಮಾಡ್ತೀರಾ, ಇನ್ನೊಂದು 2:2 ಮಾಡ್ತೀರಾ ಅಷ್ಟೇ. ಟ್ರೈಸೆಕ್ಷನ್ ಕೊಟ್ಟರೆ ಯು ವಿಲ್ ಡೂ ಸೆಕ್ಷನ್ ಫಾರ್ಮುಲಾ ಟ್ವೈಸ್. ಓಕೆ, 1:1:2, 1 more is 2:1. ಸೊ ಇಷ್ಟು ಪ್ರಾಬ್ಲಮ್ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ನಾನು ಸ್ಕೋರಿಂಗ್ ಪ್ಯಾಕೇಜ್ ಚೆಕ್ ಲಿಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ ಎಲ್ಲಿದೆ ಟೆಕ್ಸ್ಟ್ ಬುಕ್ಕಲ್ಲಿ ಅಂತ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಆಯಿತಾ. ಸೊ ನಾನು ಕೇಳಿದ್ರೆ ಒಂದು ಸಿಂಪಲ್ ಆಗಿ ಕೊಡ್ತಾನೆ, ಡೋಂಟ್ ವೆರಿ. ಇದರಲ್ಲಿ ಡೈರೆಕ್ಟಾಗಿ ಏರಿಯಾ ಫಾರ್ಮುಲಾ ಅಥವಾ ಸೆಕ್ಷನ್ ಫಾರ್ಮುಲಾ ಅಥವಾ ಟ್ರೈಸೆಕ್ಷನು ಅಥವಾ ವ್ಯಾಲ್ಯೂ ಆಫ್ ಕೆ. ಸೊ ಅದನ್ನೇ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನಿಮಗೆ ಬರೋದು 3 ಮಾರ್ಕ್ಸ್ಗೆ ನಿಮ್ಮ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್. ನೋಡಿ, ಇಲ್ಲೂ ಕೂಡ ನಿಮಗೆ ತುಂಬ ಕಷ್ಟ ಆಗುತ್ತೆ ಈ ಚಾಪ್ಟರ್. ಇವಾಗ ಕೊನೆ ಒಂದು ಆಗಲ್ಲ ಅಂದರೆ ಅಟ್ಲೀಸ್ಟ್ ಶೇಡೆಡ್ ಏರಿಯಾ ಪ್ರಾಬ್ಲಮ್ಸ್ ತುಂಬ ಸಿಂಪಲ್ಲು. ನಿಮ್ಗೆ ಎರಡು ಫಾರ್ಮುಲಾ ಗೊತ್ತಿದ್ರೆ ಸಾಕು. ಯಾವುದು? ಏರಿಯಾ ಆಫ್ ಸ್ಕ್ವೇರು, ಅದೇನು ಸೈಡ್ ಇಂಟು ಸೈಡ್, ಇನ್ನೊಂದು ಏರಿಯಾ ಆಫ್ ಸರ್ಕಲ್ πr². ಆಯಿತಾ, ಇದು ಗೊತ್ತಿದ್ರೆ ನೀವು ಶೇಡೆಡ್ ಏರಿಯಾ ಪ್ರಾಬ್ಲಮ್ ಈಸಿಲಿ ಮಾಡ್ಬೋದು. ನಾನು ಅರ್ಧ ಗಂಟೆ ವಿಡಿಯೋ ಇದೆ, ಅದು ಕೂತ್ಕೊಂಡು ಕಾಮಾಗಿ ನೋಡಿ ಆಯಿತಾ. ತುಂಬ ಸಿಂಪಲ್ ಆಗಿ ಯಾವುದನ್ನು ಏನು ಮೈನಸ್ ಮಾಡಬೇಕು ಅನ್ನೋದನ್ನ ವೆರಿ ಸಿಂಪಲ್ ಆಗಿ ಹೇಳಿದ್ದೀನಿ ಆಯಿತಾ. ಹುಷಾರಾಗಿ ಪ್ರಾಕ್ಟೀಸ್, ತುಂಬ ಸಿಂಪಲ್ ಆಗಿರುತ್ತೆ. ಡೋಂಟ್ ಅಲ್ಲಿ ವೆರಿ ಮಾಡ್ಕೊಳ್ಳೋದೇ ಬೇಡ ಆಯಿತಾ. ಸೊ ನೋಡಿ, ಈ ಥರ ಒಂದು ಈ ಕ್ವಶನ್ಸ್ಗಳು ಹೆಂಗಿರುತ್ತೆ ಗೊತ್ತಾ, ನೋಡೋಕ್ಕೆ ತುಂಬ ದೊಡ್ಡದು ಅನಿಸ್ಬಿಡುತ್ತೆ. ಡ್ರಾಯಿಂಗ್ ನೋಡಿದ ತಕ್ಷಣ ಅಯ್ಯೋ ನನಗೆ ಏನಪ್ಪ ಇದು ಡ್ರಾಯಿಂಗ್ ಹಿಂಗಿದೆ, ನನಗೆ ಆಗೋದೇ ಇಲ್ಲ ಅಂತ ಭಯ ಪಡಿಸ್ತಾರೆ. ನಿಮಗೆ ಕೆಲವು ಕ್ವಶನ್, ಯಾವ ಕ್ವಶನ್ನು ತುಂಬ ದೊಡ್ಡದಾಗಿರುತ್ತೆ, ನಿಮ್ಗೆ ನೋಡಿದ ತಕ್ಷಣ ಭಯ ಆಗುತ್ತೆ. ಜನರಲಿ ಅದು ಈಸಿ ಇರುತ್ತೆ. ಅದು ಯಾಕೆ ಅಂದರೆ ನೀವು ಡೈರೆಕ್ಟಾಗಿ ಕೊಡೋ ಬದಲು ಸ್ವಲ್ಪ ಇಂಡೈರೆಕ್ಟ್ ಕೊಟ್ಬಿಟ್ಟು ನಿಮ್ಗೆ ಭಯ ಪಡಿಸೋಣ ಅನ್ನೋ ಒಂದು ಉದ್ದೇಶದಿಂದ ಅದು ಕೊಡೋದು. ಸೊ ನಿಮಗೆ ಯಾವುದೇ ರೀತಿಯಲ್ಲಿ ಭಯ ಪಡಬೇಡಿ. ಓಕೆ, ಸಿಂಪಲ್ ಆಗಿರುತ್ತೆ. ಕಾಮಾಗಿ ಓದಿ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ, ಅದ್ರ ರಿಲೇಟೆಡ್ ಏನೋ ಒಂದು ಸಿಗುತ್ತೆ ಆಯಿತಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಇದು ಏನೋ ಶೇಡೆಡ್ ಏರಿಯಾ ಪ್ರಾಬ್ಲಮ್ಸ್ಗಳು ನೀವು ಟೆಕ್ಸ್ಟ್ ಬುಕ್ಕಿಂದನೇ ಮಾಡಿ ಆಯಿತಾ. ನೋಡಿ ಯಾವ ಥರ ಜಸ್ಟ್ ಒಂದು ಎಕ್ಸಾಂಪಲ್, 2-3 ಎಕ್ಸಾಂಪಲ್ ಕೊಡ್ತೀನಿ ನಾನು. ಟೆಕ್ಸ್ಟ್ ಬುಕ್ಕಲ್ಲಿ ನಾನು ಆಗಲೇ ಮಾಡಿದ್ದೀನಿ ಅದನ್ನು. ಓಕೆ, ನೋಡಿ ತುಂಬ ಮೊನ್ನೆ ಪ್ರಿಪೇರ್ಡ್ರಲ್ಲಿ ಸಿಂಪಲ್ ಕೊಟ್ಬಿಟ್ಟಿದ್ದ ಅಂದರೆ ಏರಿಯಾ ಆಫ್ ಸೆಕ್ಟರ್ ಈ ಲೆಂತ್ ಆಫ್ ಆರ್ಕ್ ಕಂಡಿದ್ದೀವಿ ಅಂತ ಆಯಿತಾ. ಏರಿಯಾ ಆಫ್ ಸೆಕ್ಟರ್ ಬೇರೆ ಫಾರ್ಮುಲಾ. ಏರಿಯಾ ಆಫ್ ಸೆಕ್ಟರ್ ಅಂದರೆ ಏನು? ಏರಿಯಾ ಆಫ್ ಸೆಕ್ಟರ್ ಅಂದರೆ ಒಂದು ಸರ್ಕಲ್ ಇರುತ್ತೆ. ಸರ್ಕಲಲ್ಲಿ ಒಂದು ಪಿಜ್ಜಾ ಥರ ಆಚೆ ತೆಗೆದ್ರೆ, ಪಿಜ್ಜಾ ಥರ ಆಚೆ ಬಂದರೆ ಇದನ್ನ ಸೆಕ್ಟರ್ ಅಂತಾರೆ, ಇದನ್ನ ಮೈನರ್ ಸೆಕ್ಟರ್ ಅಂತಾರೆ ಅಥವಾ ಬರೀ ಸೆಕ್ಟರ್ ಅಂತಾರೆ ಕರೀತಾರೆ ಆಯಿತಾ. ಸೊ ಇದರ ಫಾರ್ಮುಲಾ ಏನು ಅಂದರೆ, ಈ ಜಾಗ ಬೇಕು ಅಂದರೆ ಏರಿಯಾ ಎಷ್ಟು ಪೇಂಟ್ ಹೊಡಿಬೋದು ಆ ಜಾಗಕ್ಕೆ ಅಂತ ಕೇಳಿದ್ರೆ, ಇಟ್ ಈಸ್ ಏರಿಯಾ ಆಫ್ ಸೆಕ್ಟರ್ θ/360 ಇಂಟು πr². ಓಕೆ, ಏನು πr² ಅಂದರೆ ಏರಿಯಾ ಆಫ್ ಸರ್ಕಲ್ πr² ಆಯ್ತಾ. θ/3. θ ಅಂದ್ರೆ ಏನು? ಕ್ವಶನ್ ಕೊಟ್ಟಿರ್ತಾರೆ ಅವರೇ, ಎಷ್ಟು ಡಿಗ್ರಿ ಅಂತ ಕೊಟ್ಟಿರ್ತಾರೆ ಕ್ವಶನ್ ಅವರೇ. ಅದನ್ನ ತಗೊಂಡು ಇಲ್ಲಿ ಸಿಂಪ್ಲಿಫೈ ಮಾಡ್ಬೇಕಷ್ಟೇ. 60 ಡಿಗ್ರಿ ಅಂತ ಕೊಟ್ಟಿರ್ಬೋದು, 45 ಕೊಟ್ಟಿರ್ಬೋದು. ಇಲ್ಲಿ ರೇಡಿಯಸ್ ಕೊಟ್ಟಿರ್ತಾನೆ. ರೇಡಿಯಸ್ ನಿಮ್ಗೆ ಎಕ್ಸಾಮಲ್ಲಿ ಹೆಂಗೆ ಕೊಟ್ಟಿರೋದು ಗೊತ್ತಾ? ಎಕ್ಸಾಮ್ ಜನರಲಿ ನಾವು ರೇಡಿಯಸ್ನ ಮಲ್ಟಿಪಲ್ ಆಫ್ 7 ಕೊಡ್ತೀವಿ. ಯಾಕೆ? ನಿಮಗೆ ಕ್ಯಾನ್ಸಲ್ ಆಗಲಿ ಅಂತ. 3.5 ಕೊಡ್ಬೋದು. 3.5 ಕೊಟ್ಟರೆ ಏನು ಮಾಡ್ತೀರಾ? 3.5 ಹಾಕೊಂಬೇಡಿ. ಏನೋ ಅಕಸ್ಮಾತ್ ನೋಡಿ ರೇಡಿಯಸ್ ಇದು ನೋಡಿ, ಈ ಪ್ರಾಬ್ಲಮ್ ಮಾಡ್ತೀನಿ. ಇಲ್ಲಿ ಅಕಸ್ಮಾತ್ 60 ಡಿಗ್ರಿ ಇತ್ತು ಅಂದ್ಕೊಳ್ಳಿ, ಆಯಿತು 60 ಡಿಗ್ರಿ ಹಾಕ್ಕೊಳ್ತೀನಿ. 360 ಓಕೆ ಇಂಟು ಪೈ 22/7. ಆರ್ ಬಂದು 3.5 ಇತ್ತು ಅಂದ್ಕೊಳ್ಳಿ ಅಪ್ಪ. ನೀವು 3.5 ಹಾಕಿದ್ರೆ ನೀವು ದಡ್ರು. ನೀವು ಟೈಮ್ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ, ಮಾಡ್ಬೋದು, ಟೈಮ್ ಹಿಡಿಯುತ್ತೆ. ಏನು ಮಾಡ್ತೀರಾ? 3.5 ಕೊಟ್ಟರೆ 3.5 ಸೆಂಟಿಮೀಟರ್ ಕೊಟ್ಟರೆ 7/2 ಅಂತ ಬರ್ಕೊಳ್ಳಿ. ಯಾಕೆ? ಕ್ಯಾನ್ಸಲ್ ಆಗುತ್ತೆ ಬೇಗ, 1 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಆಯ್ತಾ. 3.5 7/2 ಕೊಟ್ಕೊಳ್ಳಿ. ಅದೇ ಇನ್ನೊಂದು ಎಕ್ಸಾಮ್ ಈ ಥರ ಕೇಳ್ಬೋದು, ರೇಡಿಯಸ್ ಇಸ್ 5 ಅಂತ. ರೇಡಿಯಸ್ ಇಸ್ ಇನ್ನೊಂದೇನೋ ಕೇಳ್ಬೋದು. ಫಾರ್ ಎಕ್ಸಾಂಪಲ್ 1.75 ಕೇಳ್ಬೋದು. 1.75 ಅಂದರೆ 7/4 ಅದು 7/4. ಯಾಕಂದ್ರೆ ನೋಡಿ 3.5 ಅರ್ಧ 1.75 ಆಯ್ತಾ. ಅವಾಗ 7/4 ಹಾಕೊಬೋದು. ಅಥವಾ ಈ ಥರ ಕೊಟ್ಟು ನೋಡಿ, ಇದಂತ ಗ್ಯಾಪ್ ಮಾಡ್ಕೊಳ್ಳಿ. 3.5 ಕೊಟ್ಟರೆ 7/2 ಹಾಕೊಳ್ಳಿ.
7/2 ಇಂಟು 7/2. ಯಾಕೆ 2 ಸತಿ ಮಲ್ಟಿಪ್ಲೈ ಮಾಡಬೇಕು? ರೇಡಿಯಸ್ ಇಲ್ಲಿ 2 ಸತಿ ಇದೆ, 2 ಸತಿ ಮಲ್ಟಿಪ್ಲೈ ಮಾಡಿ. ಆಮೇಲೆ ಏನು ನೋಡಿ, ಇವಾಗ ನೀವು 7/2 ಹಾಕೊಂಡಿದ್ಕೆ ನಿಮ್ಮ ಕೆಲಸ ತುಂಬಾ ಸಿಂಪಲ್ ಆಯಿತು ನೋಡಿ. 7 7 ಕ್ಯಾನ್ಸಲ್ ಆಗುತ್ತೆ, 2 1s 2 11s, ಸಿಂಪಲ್ ಆಗೋಯ್ತು ಆಯ್ತಾ. ಈಗ ನಿಮಗೆ ಮಾಡೋದು ಈಸಿ ಆಯ್ತಾ. ಇಲ್ಲಿ 2 ಇದೆ, ಇಲ್ಲೂ 60 ಇದೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ನೀವು ಸಿಂಪ್ಲಿಫೈ ಮಾಡಬೇಕಾದ್ರೆ ನಾವು ಎಕ್ಸಾಂಪಲ್ ನಾವು ಕೊಡೋದು ಹಂಗೆ ಕೊಡ್ತೀವಿ. ಯಾವ ಥರ ಕೊಡ್ತೀವಿ ನಾವು? 7 ಇಂದ ಮಲ್ಟಿಪಲ್ ಆಫ್ 7 ಕೊಡ್ತೀವಿ. 3.5 ಕೊಡ್ಬೋದು, 7 ಕೊಡ್ಬೋದು, 14 ಕೊಡ್ಬೋದು, 21 ಕೊಡ್ಬೋದು, ಅಥವಾ 28 ಕೊಡ್ಬೋದು. ಮಲ್ಟಿಪಲ್ ಆಫ್ 7 ನಾವು ಕೊಡೋದು ಎಕ್ಸಾಮ್. ಅಥವಾ 2.8 ಕೊಡ್ಬೋದು. ಪಾಯಿಂಟ್ಸ್ ಅಲ್ಲಿ ಕೊಟ್ಟರೆ ಅದನ್ನು ಕೂಡ 7 ಮಲ್ಟಿಪಲ್ಲೇ ಇರುತ್ತೆ. 2.8, 2.1 ಅದೆಲ್ಲ ನೀವು ಈಸಿಲಿ ಮಾಡ್ಬೋದು ಆಯ್ತಾ. ಸೊ ಅದ್ರಲ್ಲಿ ತುಂಬ ಕಷ್ಟಪಡೋದೇನಿರಲ್ಲ ಆಯ್ತಾ. ಅದಕ್ಕೆ ಹುಷಾರಾಗಿ ನೀವು ಸ್ಮಾರ್ಟ್ ವರ್ಕ್ ಮಾಡಬೇಕು. ಯಾರು ನೀವು ಸಿಗಾಕೊಳ್ತೀರಾ, ಮಧ್ಯೆ ಮಧ್ಯೆ ಸಿಗಾಕೊಳ್ತೀರಾ ನೀವು, ಅವ್ರು ಯಾಕೆ ಸಿಗಾಕೊಳ್ತೀರಾ ನೀವು ಅಂದರೆ ನೀವು ಸ್ಮಾರ್ಟ್ ಆಗಿಲ್ಲ, ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ ಬಟ್ ಸ್ಮಾರ್ಟ್ ವರ್ಕ್ ಇಲ್ಲ. ಸೊ ಅಲ್ಲಿ ನೀವು ಸಿಗಾಕೊಳ್ತೀರಾ. ಸೊ ಅದಕ್ಕೆ ಅದನ್ನ 7/2 ಹಾಕೊಳ್ಳೋದನ್ನ ಮರಿಬೇಡಿ, ಹಾಕೊಂಡು ಮಾಡಿ ಆಯ್ತಾ. ನೆಕ್ಸ್ಟ್ ಇವಾಗ ನೋಡಿ, ಇಲ್ಲಿ ಒಂದು ಪ್ರಾಬ್ಲಮ್ಮು, ಶೇಡೆಡ್ ಏರಿಯಾ ಪ್ರಾಬ್ಲಮ್ಮು ನೋಡಿ. ಇದು ತುಂಬಾ ಸತಿ ಕೇಳಿದೆ. ಈ ಥರ ಸರ್ಕಲ್ ಕೊಟ್ಬಿಟ್ಟು ಆಯ್ತಾ, ಈ ಥರ ಸರ್ಕಲ್ ಕೊಟ್ಬಿಟ್ಟು ಹಿಂಗೆ ಇದ್ರ ಶೇಡೆಡ್ ಏರಿಯಾ. ಒಂದ್ಸತಿ ಕ್ವಶನ್ ಕರೆಕ್ಟಾಗಿ ಓದಿ, ಒಂದ್ಸತಿ ಅನ್ಶೇಡೆಡ್ ಕೇಳ್ಬಿಡ್ತಾರೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಶೇಡೆಡ್ ಇಟ್ ಸೆಲ್ಫ್. ಇಟ್ ಇಸ್ ನಾಟ್ ಕ್ಲಾಸ್ ರೂಮ್, ಇಟ್ ಇಸ್ ಮೈ ಹೋಮ್. ಸೊ in classroom I don't get Wi-Fi, so for doing live I had to be at my home. So ಒಂದು ಸರ್ಕಲ್ಲು ಎರಡು ಈ ಥರದ್ದೇ ಒಂದು ಸಿಂಪಲ್ ಆಗಿ ಕೊಡ್ತಾರೆ ಆಯ್ತಾ. ಸೊ ಹಿಂಗಿರುತ್ತೆ. ಇಲ್ಲಿ ಒಂದೇ ಒಂದು ಕೆಲಸ ನೀವು ಮಾಡಬೇಕು. ಏನು ಕೆಲಸ ನೀವು ಮಾಡಬೇಕು ಅಂದರೆ ರೇಡಿಯಸ್ನ ಗುರುತಿಸೋದು. ರೇಡಿಯಸ್ ಕೊಡಲ್ಲ ಸರ್ಕಲ್ದು, ಅದನ್ನು ಹುಡ್ಕೋದು ನಿಮ್ಮ ಟ್ಯಾಲೆಂಟಿಗೆ ಬಿಟ್ಟಿದ್ದು. ಸೊ ಹೆಂಗೆ ಇವಾಗ ನೋಡಿ, ಫೈಂಡ್ ದ ಏರಿಯಾ ಆಫ್ ಶೇಡೆಡ್. ಇದು ಶೇಡೆಡ್ ಪೋರ್ಷನ್ನು ಆಯ್ತಾ, ಇದು ಶೇಡೆಡ್ ಪೋರ್ಷನ್ನು. ಫೈಂಡ್ ದ ಏರಿಯಾ ಆಫ್ ಶೇಡೆಡ್ ರೀಜನ್ ವೇರ್ ABCD ಇಸ್ ಎ ಸ್ಕ್ವಯರ್. ಇದು 14 ಸೆಂಟಿಮೀಟರ್ ಅಂತೆ. ಶೇಡೆಡ್ ಏರಿಯಾ ಕಂಡಿಡಿ ಅಂತಿದ್ದಾರೆ. ಶೇಡೆಡ್ ಏರಿಯಾ ಕಂಡಿಡಿರಿ ಅಂತ ಕೇಳ್ತಿದ್ದಾರೆ. ಹೆಂಗೆ ಕಂಡಿಡಿತೀರಾ ಶೇಡೆಡ್ ಏರಿಯಾ? ನೋಡಿ, ಈ ಪೋರ್ಷನ್ ಬೇಕು ಅಂದರೆ ಇಲ್ಲಿ ನಾವು ಏನು ಚೆಕ್ ಮಾಡ್ತೀವಿ ಅಂದರೆ ನಿಮ್ಗೆ ಆ ನಾಲೆಜ್ ಇದೆಯಾ, ಯಾವ ಡಯಾಗ್ರಾಮಿಂದ ಯಾವ್ದು ಸಪ್ರಾಕ್ಟ್ ಮಾಡಿದ್ರೆ ಬರೋದು ಅಂತ ನಾಲೆಜ್ ಇದೆಯಾ ಅಂತ ನೋಡೋದಷ್ಟೇ. ಸೊ ಈಗ ಏರಿಯಾ ಆಫ್ ಸ್ಕ್ವಯರ್ ಅಲ್ಲಿ 4 ಸರ್ಕಲ್ ಆಚೆ ತೆಗೆದ್ರೆ ಕರೆಕ್ಟಾ. ಏರಿಯಾ ಆಫ್ ಸ್ಕ್ವಯರ್ ಅಲ್ಲಿ 4 ಸರ್ಕಲ್ ಆಚೆ ತೆಗೆದ್ರೆ ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ ಎ ಶೇಡೆಡ್ ಪೋರ್ಷನ್. So what is a shaded portion? Shaded portion is equal to area of square. Area of square A square alva, side into side. Okay. Minus ಎಷ್ಟು ಸರ್ಕಲ್ ಇದೆ? ಇದೇನ್ ಮಾಡಿ ತುಂಬಾ ಜನ 4 ಸತಿ ಬರೀತಾರೆ. pi r square minus pi r square minus pi r square ಹುಚ್ಚರ ತರ ಬರೀತೀರಾ. ಸೊ ಇಲ್ಲಿ 4 ಇದೆಯಲ್ಲ, 4 times the pi r square. 4 ಸರ್ಕಲ್ ಎಲ್ಲ ಒಂದೇ ರೇಡಿಯಸ್. ಈಗ ಪ್ರಾಬ್ಲಮ್ ಬರುತ್ತೆ. ಏನು ಪ್ರಾಬ್ಲಮ್ ಬರುತ್ತೆ? 14 ಸ್ಕ್ವೇರ್ ಹಾಕ್ಬಿಟ್ರಿ, 4 ಹಾಕಿದ್ರಿ, 22/7 ಹಾಕಿ, ರೇಡಿಯಸ್ ಏನು ಗೊತ್ತಿಲ್ಲ. ಹೆಂಗೆ ರೇಡಿಯಸ್ ಕಂಡುಹಿಡಿಯೋದು ನೋಡಿ. ಇಲ್ಲಿ ಹುಷಾರಾಗಿರ್ಬೇಕು, ಇಲ್ಲಿ ಮಿಸ್ಟೇಕ್ಸ್ಗಳು ಮಾಡ್ತೀರಾ ನೀವು. ಫುಲ್ಲು 14 ನೋಡಿ, ಫುಲ್ಲು 14 ಅರ್ಧ ಎಷ್ಟು? ಅರ್ಧ 7. ಅದು ಡಯಾಮೀಟರ್ ಆಗುತ್ತೆ. ರೇಡಿಯಸ್ ಎಷ್ಟು ಅವಾಗ? ರೇಡಿಯಸ್ಸು ಇಲ್ಲಿ ನೀವು ಇದು 3.5 ಬರುತ್ತೆ ಕರೆಕ್ಟಾ. ರೇಡಿಯಸ್ ಇವಾಗ ನೋಡಿ, ಇವಾಗ ಎಷ್ಟು ಹೇಳಿದೆ? 3.5 ಹಾಕೊಂಡ್ಬಿಡಿ. ಏನು ಹಾಕೊಳ್ತೀರಾ? 7/2 ಇಂಟು 7/2. 3.5 ಹಾಕೊಂಡ್ರು ಬರುತ್ತೆ. ಆದರೆ ಸ್ವಲ್ಪ ಹೊತ್ತು ಲೇಟ್ ಆದ್ಮೇಲೆ ಬರುತ್ತೆ. ನೀವು ಎಕ್ಸ್ಪ್ರೆಸ್ ಟ್ರೈನ್ ಆಗಲ್ಲ, ಪ್ಯಾಸೆಂಜರ್ ಟ್ರೈನ್ ಹಾಕೊಂಡು ಹೋಗ್ತೀರಾ ಮುಂದಕ್ಕಷ್ಟೇ ಆಯ್ತಾ. ಸೊ 7 7 ಕ್ಯಾನ್ಸಲ್ ಆಗುತ್ತೆ, 2 11. ಮಿಕ್ಕಿದ್ದು 2 ಇಲ್ಲೊಂದಿದೆ, ಇಲ್ಲೊಂದು 2 ಇದೆ. ಈಸಿಲಿ ನಿಮಗೆ ಆಗೋಯ್ತು ಕೆಲಸ, 1 ಸೆಕೆಂಡಲ್ಲಿ ಆಗೋಯ್ತು ಕೆಲಸ. ಓಕೆ. ಸೊ ಇದು ಮಾಡಿ 14 ಸ್ಕ್ವೇರು ನಿಮಗೆ 196 ಆಯ್ತಾ. ಸ್ಕ್ವೇರ್ಸ್ ಅಲ್ಲಿ ನೋಡಿ, ಅದಕ್ಕೆ ಸ್ಕ್ವೇರ್ಸ್ಗಳು ನೀವು ಚಿಕ್ಕ ವಯಸ್ಸಿಂದ ನಾವು ಹೇಳ್ತಾನೆ ಇರ್ತೀವಿ ಟೀಚರ್ಸು. ಸ್ಕ್ವೇರ್ ರೂಟ್ಸ್ಗಳನ್ನ ಬಯಾಟ್ ಮಾಡಿ ಕ್ವಾಲಿಟಿ ಕ್ವಶನ್ ಬರ್ತೀನಿ ನಾನು, ಟಿಪ್ಸ್ ಹೇಳ್ತೀನಿ. ಸೊ ನೆಕ್ಸ್ಟು 2 11s 22, 22 7s ಇಷ್ಟು ಮೋಸ್ಟ್ಲಿ ಇದು 100 ಏನೋ ಬರುತ್ತಿದ್ದು, 154 ಏನೋ ಬರುತ್ತಿದ್ದು. ಸೊ ಮಾಡಿದಾಗ ಫೈನಲ್ ಆನ್ಸರ್ 42 ಸೆಂಟಿಮೀಟರ್ ಸ್ಕ್ವೇರ್. ಮರಿಬೇಡಿ, ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಅಲ್ವಾ. ಏರಿಯಾ ಬಂದಾಗ ಸೆಂಟಿಮೀಟರ್ ಸ್ಕ್ವೇರು. ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಏನು ಬರೀತೀರಾ ನೀವು? ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀತೀರಾ. ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಆನ್ಸರ್ ಒಟ್ಟಿಗೆ ಯೂನಿಟ್ಸ್ ಅಂತ ಬರೀತೀರಾ, ಇಲ್ಲಿ ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀತೀರಾ. ಓಕೆ. ಸೊ 3.5 ಕೊಟ್ಟರೆ ನೀವು ಗೊತ್ತಾಯ್ತಲ್ಲ, 7/2 ಅಂತ ಹಾಕೊಂಡು ಮಾಡಿ. ಇದು ನಿಮಗೆ ಇಂಪಾರ್ಟೆಂಟ್ ಟಿಪ್ಪು. ಓಕೆ. ಸೊ ಈ ಥರದೊಂದು ಸಿಂಪಲ್ ಆಗಿರುತ್ತೆ. ಇಲ್ಲಿ ಏನು ನೀವು ಹುಷಾರಾಗಿ ಮಾಡಬೇಕು? ರೇಡಿಯಸ್ನ ಹುಷಾರಾಗಿ ಮಾಡಿ. ರೇಡಿಯಸ್ನ ಹುಡ್ಕೋದು ಇಲ್ಲಿ ಮಿಸ್ ಮಾಡಬೇಡಿ. ಈ ಥರ ಪ್ರಾಬ್ಲಮ್ಸು ನಾನು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಯಾವುದು 3 ಮಾರ್ಕ್ ಕೊಡೋಕ್ಕೆ ಸಾಧ್ಯ ಅದನ್ನ ನಾನೆಲ್ಲ ಮಾಡಿದ್ದೀನಿ. ನನ್ನ ವಿಡಿಯೋ ಶೇಡೆಡ್ ಏರಿಯಾ ಪ್ರಾಬ್ಲಮು, ಏರಿಯಾ ಆಫ್ ಸೆಕ್ಟರ್ ಪ್ರಾಬ್ಲಮು ಒಂದು ವಿಡಿಯೋನೇ ಇದೆ, ಹೋಗ್ಬಿಟ್ಟು ಆ ವಿಡಿಯೋನ ನೋಡಿ ಆಯಿತಾ. ಆ ವಿಡಿಯೋದಲ್ಲಿ ಐ ಎಕ್ಸ್ಪ್ಲೈನ್ ಇನ್ ಡೀಟೇಲ್. ಓಕೆ. ಸೊ ಇದು ಪ್ರಾಬ್ಲಮ್ನ ಬಿಡಬೇಡಿ. ನೋಡಿದ ತಕ್ಷಣ ಕಷ್ಟ ಅಂದ ತಕ್ಷಣ ಯಾರು ಪಾಸ್ ಆಗೋರು ಕೂಡ ನಿಮ್ಗೆ 2 ಫಾರ್ಮುಲಾ ಗೊತ್ತಿದ್ರೆ, ಏನು ಏರಿಯಾ ಆಫ್ ಸ್ಕ್ವೇರು, ಏರಿಯಾ ಆಫ್ ಸರ್ಕಲ್ಲು.
ಸ್ವಲ್ಪ ಯೋಚನೆ ಮಾಡಿ, ಸಿಂಪ್ಲಿಫೈ ಮಾಡಿ, ಆನ್ಸರ್ ಸಿಗುತ್ತೆ. ಆಮೇಲೆ ಇಲ್ಲಿ ಆನ್ಸರ್ ಕೂಡ ನಿಮ್ಗೆ ಜನರಲಿ ನಾವು ಯಾವ ಆನ್ಸರ್ ಕೂಡ ಪಾಯಿಂಟ್ಸಲ್ಲಿ ಬರಲ್ಲ. ಅಂದರೆ 101.567, 102.783 ಈ ಥರದ್ದು ಬರಲ್ಲ, ಆಯಿತಾ. ಸೊ ನೀವೇನು ಮಾಡಬೇಕು, ಆ ಥರ ಬಂದರೆ ಬರ್ತಾ ಇದೆ ಆನ್ಸರ್ ಅಂದರೆ ಹೋಗ್ಬಿಟ್ಟು ರೀಚೆಕ್ ಮಾಡಿ, ಎಲ್ಲೋ ಮಿಸ್ಟೇಕ್ ಮಾಡಿರ್ತೀರ. ಅದು ಮಿಸ್ಟೇಕ್ ಕಾಣಿಸಿಲ್ಲ ಅಂದರೆ ಓಕೆ, ಮಿಸ್ಟೇಕ್ ಇಲ್ಲ, ಒಂದೊಂದು ಪ್ರಾಬ್ಲಮ್ ಬರ್ಬೋದು, ಪಾಯಿಂಟ್ಸಲ್ಲಿ ಬರ್ಬೋದು ಕೆಲವು ಆನ್ಸರು. ಬಟ್ ಜನರಲಿ ಆನ್ಸರ್ಗಳು ಈ ಥರ 5/2, 7/10, 101.7 ಈ ಥರದ್ದೆಲ್ಲ ಬರಲ್ಲ. ಓಕೆ, ಅದನ್ನು ನೀವು ಹುಷಾರಾಗಿ, ಆ ಥರ ಬಂತು ಅಂದರೆ ನೀವೆಲ್ಲೋ ಮಾಡಿದ್ದೀರಾ ಮಿಸ್ಟೇಕು ಅನ್ನೋದು ನಿಮ್ಗೆ ಗ್ಯಾಪ್ನ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟು ಬರೋದು ನೆಕ್ಸ್ಟ್ 3, ಇದು ಶೇಡೆಡ್ ಏರಿಯಾ ಪ್ರಾಬ್ಲಮ್ಮು. ನಾನು ಕೇಳಿದ್ರೆ ಯು ಚೂಸ್ ಶೇಡೆಡ್ ಏರಿಯಾ, ಅಥವಾ ಡೈರೆಕ್ಟಾಗಿ ಏರಿಯಾ ಆಫ್ ಸೆಕ್ಟರ್ ಕೇಳಿದ್ರೆ ಏರಿಯಾ ಆಫ್ ಸೆಕ್ಟರ್ದು ಮಾಡಿ, ಆಯಿತಾ. ಅದ್ರದ್ದು ಕೂಡ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ವಿಡಿಯೋ ಇದೆ. ಇವಾಗಲೂ ಟೈಮ್ ಇದೆ, ಎಲ್ಲ ಅರ್ಧ ಗಂಟೆಲಿ ನಾನು ಮಾಡಿದ್ದೀನಿ, ಆಯಿತಾ. ಎಲ್ಲನೂ ಲೈವ್ ವಿಡಿಯೋದಲ್ಲಿ ಡೆಫಿನೆಟ್ಲಿ ಮಾಡೋಕ್ಕಾಗಲ್ಲ. ನೀವು ಹೋಗಿ ಕಾಮಾಗಿ ಕೂತ್ಕೊಂಡು ನೋಡಿ, ಬೇಕಾದರೆ ಯಾವ ವಿಡಿಯೋ ಸಿಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ, ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ಓಕೆ, ನಾನು ಎಲ್ಲ ವಿಡಿಯೋ ಮಾಡಿಬಿಟ್ಟಿದ್ದೀನಿ, ಯಾವ ವಿಡಿಯೋ ಇವಾಗ ಮಾಡಬೇಕಾಗಿದ್ದಿಲ್ವೇ ಇಲ್ಲ, ಎಲ್ಲ ನನ್ನ ಚಾನಲ್ ಇದೆ. ಓಕೆ, ಅದು ಎಕ್ಸಾಮ್ ರಿಲೇಟೆಡ್, ಹಳೇದಲ್ಲ, ಮೊನ್ನೆ ಇತ್ತೀಚೆಗೆ ಲಾಸ್ಟ್ ಒಂದು 1 ಮಂತಲ್ಲಿ ಮಾಡಿರೋ ವೀಡಿಯೋಸ್ಗಳು ಎಲ್ಲ ಕೂಡ ನಿಮ್ಮ ಚಾನಲಲ್ಲಿ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟು ಬರೋದು ಸರ್ಫೇಸ್ ಏರಿಯಾ ವಾಲ್ಯೂಮು 3 ಮಾರ್ಕ್ಸ್ ಕೊಡ್ತಾರೆ. 3 ಮಾರ್ಕ್ಸ್ಗೆ ಕೊಡೋದು ನೋಡಿ. 4 ಮಾರ್ಕ್ಸ್ಗೆ ಮತ್ತೆ ಹೇಳ್ತೀನಿ ನೋಡಿ, 2 ಕ್ವಶನ್ ಆಗಲೇ ಕ್ಲಿಯರ್. ಯಾವುದು, ಒಂದು ಕ್ವಶನ್ನು ಗ್ರಾಫ್ ಕೊಡಲೇಬೇಕು, ಇನ್ನೊಂದು ಕ್ವಶನ್ನು ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್ ಕೊಡಲೇಬೇಕು ಅಲ್ವಾ. ಯಾವುದು, ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಕೊಡಲೇಬೇಕು. ಅಂದರೆ ನಿಮಗೆ 2 ಕ್ವಶನ್ ಹೋಗ್ಬಿಡ್ತು ಆಗಲೇ. ಇನ್ನೊಂದು ಕ್ವಶನ್ ಕೊಡಲೇಬೇಕು, ಯಾವುದು, ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿ ಕೊಡಲೇಬೇಕು, ಆಯಿತಾ. ಇನ್ನು ಒಂದೇ ಕ್ವಶನ್ನು, ಆ ಒಂದು ಕ್ವಶನಲ್ಲಿ ಏನು ಕೊಡೋಕ್ಕೆ ಸಾಧ್ಯ? ತುಂಬ ಜನ ಕೆಲಸ ಲೀನಿಯರ್ ಈಕ್ವೇಷನ್ ವರ್ಡ್ ಪ್ರಾಬ್ಲಮ್ಸ್ ಕೊಟ್ಬಿಡ್ತಾರ ಅಂದರೆ ನನ್ನ ಕೇಳಿದ್ರೆ ಕೊಡೋ ಚಾನ್ಸೇ ಇಲ್ಲ. ಯಾಕೆ ನೋಡಿ, ಮೊದಲು ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು, ಈ ಥೀಮ್ಸ್ ಅಂತ ಡಿವೈಡ್ ಮಾಡಿದ್ದಾರೆ. ಥೀಮ್ಸ್ ಅಂತ, ಕನ್ಸ್ಟ್ರಕ್ಷನ್ ಅಂತ, ಜಾಮಿಟ್ರಿ ಅಂತ ಒಂದು ಥೀಮ್ ಇದೆ. ಆ ಥೀಮಲ್ಲಿ ಏನೆಲ್ಲ ಚಾಪ್ಟರ್ ಬರುತ್ತೆ ಗೊತ್ತಾ? ಅದರಲ್ಲಿ ಟ್ರಯಾಂಗಲ್ಸ್ ಬರುತ್ತೆ, ಕನ್ಸ್ಟ್ರಕ್ಷನ್ ಬರುತ್ತೆ, ಕೋಆರ್ಡಿನೇಟ್ ಜಾಮಿಟ್ರಿ ಬರುತ್ತೆ, ಅಂದರೆ ರಿಲೇಟೆಡ್ ಟು ಜಾಮಿಟ್ರಿ, ಆಯಿತಾ. ಮೊದಲು ಏನಾಗ್ತಿತ್ತು, ಕನ್ಸ್ಟ್ರಕ್ಷನ್ ಬಂದು 5 ಮಾರ್ಕ್ಸ್ ಬರ್ತಾ ಇದ್ದಿದ್ದು, ಅಂದರೆ ಲೈನ್ ಸೆಗ್ಮೆಂಟ್ ಬರ್ತಾನೆ ಇರಲಿಲ್ಲ. ಟ್ರಯಾಂಗಲ್ಸ್ 3 ಮಾರ್ಕ್ಸ್ಗೆ ಹೋಗ್ತಾ ಇತ್ತು, ಸರ್ಕಲ್ ಕನ್ಸ್ಟ್ರಕ್ಷನ್ 2 ಮಾರ್ಕ್ಸ್ಗೆ ಹೋಗ್ತಾ ಇತ್ತು. ಅದಕ್ಕೆ ಏನಾಗ್ತಿತ್ತು, ಎಕ್ಸಾಮಲ್ಲಿ ಬರೀ 5 ಮಾರ್ಕ್ಸ್ ಕೊಡ್ತಾ ಇದ್ರು ಕನ್ಸ್ಟ್ರಕ್ಷನ್. ಬಟ್ ಈ ಸತಿ ನಿಮಗೆಲ್ಲ ಅದೃಷ್ಟ, ಆಯಿತಾ. ನಿಮ್ಗೆ ಲಾಸ್ಟ್ 3 ಇಯರ್ಸಿಂದ ಬರೀ ಅದೃಷ್ಟನೇ ನಿಮ್ಮ ಬ್ಯಾಚ್ಗೆ. ಬ್ಯಾಚ್ಗೆ ಸ್ವಲ್ಪ ಕಷ್ಟ ಆಗ್ಬಿಟ್ಟಿತ್ತು, ನಿಮಗೆ ಬರೀ ಅದೃಷ್ಟನೇ, ಲ್ಯಾಟ್ರಿನೇ ಹೊಡಿತಾ ಇದ್ದೀರಾ ನೀವು, ಆಯಿತಾ. 8th 9th ಹಂಗೆ ಆನ್ಲೈನ್ ಪಾಸು, 10th ಸ್ವಲ್ಪ ಈಸಿ. ಸೊ ನೀವು ಲಕ್ಕಿ ನೀವು, ಆಯಿತಾ. ಸೊ ಇಲ್ಲಿ ಏನೋ ಈ ಪ್ರಾಬ್ಲಮ್ಸ್ ಏನು ಬರುತ್ತೆ, 9 ಮಾರ್ಕ್ಸ್ ಕೊಡ್ತಾ ಇದ್ರು. ಇವಾಗ ಏನು, ಈ 9 ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೆ ಏನಾಯಿತು, ನಿಮಗೆ ಲೀನಿಯರ್ ಈಕ್ವೇಷನ್, ಇದು ಲೀನಿಯರ್ ಈಕ್ವೇಷನ್ ಇಂದ ಬರಬೇಕಾಗಿದ್ದಂಥ ಇದು ಕೂಡ ಕಡಿಮೆ ಆಯಿತು, ಆಯಿತಾ. ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದ್ರೆ ಮಾರ್ಕ್ಸ್ಗಳು ಬ್ಯಾಲೆನ್ಸ್ ಮಾಡಬೇಕಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ, ಲೀನಿಯರ್ ಈಕ್ವೇಷನ್ ಆಗಲೇ ನೋಡಿ, ಆಗಲೇ 8 ಮಾರ್ಕ್ಸ್ ಇದೆ. ಹೆಂಗೆ 8 ಮಾರ್ಕ್ಸ್ ಇದೆ? ಆಲ್ರೆಡಿ ಲೀನಿಯರ್ ಈಕ್ವೇಷನ್ 4 ಮಾರ್ಕ್ಸ್ ಇಸ್ ಫಾರ್ ಗ್ರಾಫ್, 2 ಮಾರ್ಕ್ಸ್ is for elimination method, then 1 more marks 2 questions they will ask. Already 8 marks they have already asked. Okay, so when they have already asked for 8 marks, so what is that again, from where ಇನ್ನೊಂದು 4 ಮಾರ್ಕ್ಸ್ ಕೊಟ್ಟರೆ 12 ಮಾರ್ಕ್ಸ್ ಆಗ್ಬಿಡುತ್ತೆ, ವಿಚ್ ಇಸ್ ಇಂಪಾಸಿಬಲ್. ಸೊ ಅದಕ್ಕೆ ಲೀನಿಯರ್ ಈಕ್ವೇಷನ್ ಕೊಡಲ್ಲ. ಬಟ್ ನನಗೆ ಯಾರಾದರೂ ನಿಮಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ, ಅಂದರೆ ನಾನು ರಿಸ್ಕ್ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್ ನನಗೆ, ಮಾಡಿ ನನ್ನ ಚಾನಲ್ ಅದು ವೀಡಿಯೋಸ್ ಇದೆ, ಆಯಿತಾ. ಅದರಲ್ಲೂ 4 ಮಾರ್ಕ್ಸ್ ಕೊಡ್ಬೋದಾಗಿದ್ದಂಥ ಇದುಗಳಿದೆ, ಪ್ರಾಬ್ಲಮ್ಸ್ಗಳಿದೆ. ಲಾಸ್ಟ್ ಎಕ್ಸಸೈಸಲ್ಲಿ ಇದೆ. ಆದರೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್, ವರ್ಬಲ್ ಪ್ರಾಬ್ಲಮ್ಸು, ಯು ಕ್ಯಾನ್ ಡೂ ಇನ್ ಬೋತ್ ವೇಸ್, ಆಯಿತಾ. ಯು ಕ್ಯಾನ್ ಡೂ ಇನ್ ಲೀನಿಯರ್ ಮೆಥಡ್ ಆಲ್ಸೋ, ಯು ಕ್ಯಾನ್ ಡೂ ಇನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಆಲ್ಸೋ, ಬೋತ್ ಯು ಕ್ಯಾನ್ ಡೂ, ಆಯಿತಾ. ಬಟ್ ಅದಕ್ಕೆ ಈ ಸತಿ ಎಕ್ಸಾಮ್ಗೆ 4 ಮಾರ್ಕ್ಸ್ ಕ್ವಾಡ್ರಾಟಿಕ್ ಇಕ್ವೇಷನ್ನೇ ಬರೋದು. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಹೆಂಗೆ, ಆಗಲೇ ನಾನು ವಿಡಿಯೋ ಮಾಡಿ ಮತ್ತೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ. ಬಟ್ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ನಾನು 25 ಕ್ವಶನ್ನ ಬೇರೆ ಬೇರೆ ಹಳೆ ಪೇಪರ್ಸ್ಗಳಲ್ಲಿ, ಬೇರೆ ಬೇರೆ ಪೇಪರ್ಸಿಂದ ತೆಗೆದು, CBSE ಪೇಪರ್ಸಿಂದ ತೆಗೆದು, ಅವರಿಂದ ಕೊಡೋ ಚಾನ್ಸನ್ನ ಡಿವೈಡ್ ಮಾಡಿ, ಬೋಟ್ ರಿಲೇಟೆಡ್ ಪ್ರಾಬ್ಲಮ್, ಸ್ಪೀಡ್ ರಿಲೇಟೆಡ್ ಪ್ರಾಬ್ಲಮ್ಸ್, ಅಪ್ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಪ್ರಾಬ್ಲಮ್, ಟ್ಯಾಪ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಡಿವೈಡ್ ಮಾಡಿ 24 ಪ್ರಾಬ್ಲಮ್ ಐ ಹ್ಯಾವ್ ಸಾಲ್ವ್ಡ್. ನೀವು ಅದನ್ನು ಮಾಡಬೇಕು. ಒಳ್ಳೆ ಮಾರ್ಕ್ಸ್ ಬೇಕು ಅನ್ನೋರು ನೀವೆಲ್ಲ ಮಾಡಬೇಕು, ಎಂಡ್ವರೆಗೂ ಮಾಡಬೇಕು. ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡಿ ನಾನು ವಿಡಿಯೋದಲ್ಲಿ ಐ ಹ್ಯಾವ್ ಜಸ್ಟ್ ಸ್ಟಾಪ್ಡ್ ಅಟ್ ಕ್ವಾಡ್ರಾಟಿಕ್ ಇಕ್ವೇಷನ್. I have not gone finding the roots because I know you all know how to do roots. But still then, to find roots, I will tell one technique here. Now I will tell the technique. Okay. So ಇಲ್ಲಿ 4 ಮಾರ್ಕ್ಸ್ಗೆ ಏನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಯಾರು ಪಾಸ್ ಮಾಡೋರು ಆಗಲೇ ನೀವು 2 ಬರಿತಾ ಇದ್ದೀರಾ. ಅಪ್ಲಿಕೇಶನ್ಸ್ ಕೂಡ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ, ಅಪ್ಲಿಕೇಶನ್ಸ್ ನೋಡಿ. ಇಟ್ ವಿಲ್ ಬಿ ದಿಸ್ ವಿಡಿಯೋ ವಿಲ್ ಬಿ ಲೈವ್, ಆಫ್ಟರ್ ದ ಲೈವ್ ಆಲ್ಸೋ ಇಟ್ ವಿಲ್ ಬಿ ಇನ್ ದ ಚಾನಲ್, ಸೊ ಡೋಂಟ್ ವೆರಿ. ಸೊ ನೆಕ್ಸ್ಟು ಸರ್ಫೇಸ್ ಏರಿಯಾ ವಾಲ್ಯೂಮ್ ಬರೋಣ. ಇಲ್ಲಿ ಸರ್ಫೇಸ್ ಏರಿಯಾ ವಾಲ್ಯೂಮಲ್ಲಿ ನಾನು ಹೇಳ್ತಿದ್ದೀನಿ, ಅವಾಗಿಂದ ಹೇಳ್ತಿರೋದೇನು, ಯು ಮಸ್ಟ್ ಫೋಕಸ್ ಆನ್ ಸರ್ಫೇಸ್ ಏರಿಯಾ ಪ್ರಾಬ್ಲಮ್. ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ 3 ಭಾಗ ಇದೆ ಗೊತ್ತಲ್ವಾ. ಫಸ್ಟ್ ಭಾಗ ಸರ್ಫೇಸ್ ಏರಿಯಾ ವಾಲ್ಯೂಮಲ್ಲಿ ಇಟ್ ಈಸ್ ಆಲ್ ಅಬೌಟ್ ಫೈಂಡಿಂಗ್ ದ ಸರ್ಫೇಸ್ ಏರಿಯಾಸ್. ನೆಕ್ಸ್ಟ್ ಮೇನ್ ಇಟ್ ಈಸ್ ಆಲ್ ಅಬೌಟ್ ಫೈಂಡಿಂಗ್ ದ ವಾಲ್ಯೂಮ್.
ನೆಕ್ಸ್ಟ್ ಮೇನ್ ಇಸ್ ವಾಲ್ಯೂಮ್ ಕನ್ವರ್ಷನ್ಸ್, ಒಂದನ್ನ ಕರಗಿಸ್ಬಿಟ್ಟು ಇನ್ನೊಂದು ಮಾಡೋದು ಹೆಂಗೆ ಅಂತ. ಲಾಸ್ಟ್ ಮೇನ್ ಇಸ್ ಫ್ರಸ್ಟ್ರಮ್ ಆಫ್ ಕೋನ್. ದಿಸ್ ಇಸ್ ದ 4 ಎಕ್ಸಸೈಸಸ್. ವೆರಿ ಸಾರಿ, ತಕ್ಕಂತ ಲೂಸ್ ಆಗಿ ಬಿದ್ದೋಯ್ತು. ವೆರಿ ಸಾರಿ ಸರ್. ಓಕೆ, 1 ಸೆಕೆಂಡ್. ಓಕೆ, ಸೊ ಈ 4 ಐ ಥಿಂಕ್ ಇಟ್ ಈಸ್ ಓಕೆ, ಸ್ಲಿಪ್ ಆಗಿ ಬಿದ್ದೋಯ್ತದು. ಓಕೆ, ಮೈ ಫೋನ್ ಈಸ್ ಓಕೆ, ನೋ ಪ್ರಾಬ್ಲಮ್, ಇಟ್ ಈಸ್ ಫೈನ್. ಸೊ ಮೈನ್ ಇಸ್ MI ರೆಡ್ಮಿ ಮೊಬೈಲ್, ಇಸ್ತ್ರಿ ಪೆಟ್ಟಿಗೆ ಥರ ಗಟ್ಟಿ ಇರುತ್ತೆ. ಓಕೆ, ಎಸ್, ಮೊಬೈಲ್ ಇಸ್ ಫೈನ್. ಸೊ ಕಮಿಂಗ್ ಬ್ಯಾಕ್, ಸೊ ಸರ್ಫೇಸ್ ಏರಿಯಾ ವಾಲ್ಯೂಮ್ ಅಲ್ಲಿ ದೀಸ್ 4 ಪ್ರಾಬ್ಲಮ್ಸ್ ಯು ನೀಡ್ ಟು ಫೋಕಸ್. ಓಕೆ, 1 ಸೆಕೆಂಡ್. ಎಸ್, ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಗಿವ್ ಪ್ರಿಫರೆನ್ಸ್ ಫಾರ್ ಸರ್ಫೇಸ್ ಏರಿಯಾ ಪ್ರಾಬ್ಲಮ್. ಸೊ ಫಸ್ಟ್ ವಾಟ್ ಯು ಶುಡ್ ಡು ಫಾರ್ ಸರ್ಫೇಸ್ ಏರಿಯಾ, ಯು ಮಸ್ಟ್ ನೋ ಫಾರ್ ಸರ್ಫೇಸ್ ಏರಿಯಾ ಯು ಮಸ್ಟ್ ನೋ ದ ಫಾರ್ಮುಲಾಸ್. ವಿತೌಟ್ ನೋಯಿಂಗ್ ಫಾರ್ಮುಲಾಸ್ ಬಿಟ್ಬಿಡಿ, ಆ ಚಾಪ್ಟರ್ ನಿಮ್ಗಲ್ಲ ಆಯ್ತಾ, ನಿಮ್ಮ ರೇಂಜ್ಗೆ ಇಲ್ಲ ಅಂತ ಬಿಟ್ಬಿಡಿ. ಫಾರ್ಮುಲಾಸ್ನ ಫಸ್ಟ್ ಕಲ್ತ್ಕೊಂಡು ಆಮೇಲೆ ಮಾಡ್ತೀರಾ, ಆಮೇಲೆ ಕೇಳಿ ಡೌಟು. ಫಾರ್ಮುಲಾಸೇ ಗೊತ್ತಿಲ್ಲ, ಸುಮ್ಮನೆ ಸರ್ಫೇಸ್ ಏರಿಯಾ ಅಂದರೆ ಬರಲ್ಲ. ಸೊ ಅದಕ್ಕೆ ಫಾರ್ಮುಲಾಸ್ ಗೊತ್ತಾಗೋಕ್ಕೆ ವಿಡಿಯೋ ಇದೆ, 20 minutes ವಿಡಿಯೋ ಎಕ್ಸ್ಪ್ಲೇನ್ ಡೀಟೇಲ್ಡ್. ನಾವು ದೋಸ್ ಹೂ ಆಲ್ರೆಡಿ ನೋ ದ ಫಾರ್ಮುಲಾ. ಓಕೆ, ದೇರ್ ಇಸ್ ಸಮ್ ಟ್ರಿಕ್ಸ್ ದಟ್ ಐ ವಾಂಟ್ ಟು ಟೆಲ್, ಸಮ್ ಟಿಪ್ಸ್ ಗಿವನ್ ಟು ಯು ಸೊ ದಟ್ ಯು ವಿಲ್ ನಾಟ್ ಮೇಕ್ ಮಿಸ್ಟೇಕ್. ಓಕೆ, ಸೊ ನೋಡಿ, ಇಲ್ಲೊಂದು ಪ್ರಾಬ್ಲಮ್ ಇದೆ. ಓಕೆ, ಇದು ನಿಮ್ಮ ಪ್ರಿಪೇಟ್ರಿಲಿ ಕೊಟ್ಟಿದ್ದು, ಇದು ಪ್ರಿಪೇಟ್ರಿಲಿ ಕೊಟ್ಟಿರೋ ಪ್ರಾಬ್ಲಮ್ಮು. ಓಕೆ, ಈ ಥರದ್ದೇ ಕೊಡ್ತಾರೆ ನಿಮಗೆ, ಬಟ್ ಅದಕ್ಕೆ ಇದೇ ಹೇಳ್ತೀನಿ ನಾನು. 2.1 ಮೀಟರ್, ಇದು 2.8. ಇಲ್ಲಿ ಒಂದು ಗಮನಿಸಿ, ನಾನು ಹೇಳಿದ್ದಿದೆ, ಏನಿದೆ ನಾನು ಹೇಳಿದ್ದು, ಮಲ್ಟಿಪಲ್ಸ್ ಆಫ್ 7 ಕೊಡ್ತೀವಿ ಅಂದೆ. ಮಲ್ಟಿಪಲ್ಸ್ ಆಫ್ 7 ಇದೆ ನೋಡಿ, 2.8, 2.1 ಆಯ್ತಾ. ಇದು 7 ಮಲ್ಟಿಪಲ್ಲೇ ಅಲ್ವಾ, ಇದೆಲ್ಲ 7ದು ಮಲ್ಟಿಪಲ್ಲೇ. ಓಕೆ, 7 ಮಲ್ಟಿಪಲ್ಲೇ ಅಲ್ವಾ ಅದು. ಸೊ ನೋಡಿ, ಹಂಗೆ ಕೊಡ್ತಾರೆ ಎಕ್ಸಾಮಲ್ಲಿ. ಸೊ ಡೋಂಟ್ ವೆರಿ ಅಬೌಟ್ ತುಂಬ ಪಾಯಿಂಟ್ಸ್ ಅಲ್ಲೆಲ್ಲ ಈ ಥರ ಕೊಟ್ಟರೆ ಇಟ್ ವಿಲ್ ಬಿ 7 ಮಲ್ಟಿಪಲ್ ಆಫ್ 7 ಇಟ್ಸ್. ನಾವು ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ಏರಿಯಾ ಆಫ್ ಕ್ಯಾನ್ವಸ್ ಫಾರ್ ಮೇಕಿಂಗ್ ದ ಟೆಂಟ್. ಇದನ್ನ ಮಾಡೋಕ್ಕೆ ಕ್ಯಾನ್ವಸ್ ಅಂದ್ರೆ ಏನು? ಟೆಂಟ್ ನೋಡಿ, ಸರ್ಫೇಸ್ ಏರಿಯಾ ಮೀನ್ಸ್, okay, already I told you it is how much you paint. See, when you purchase the cloth, how do we purchase? Will we purchase in volume? 1 ಲೀಟರ್ ಕೊಡಪ್ಪ, 2 ಲೀಟರ್ ಕೊಡಪ್ಪ ಅಂತ ಕೇಳ್ತೀವ ನಾವು? ಕೇಳೋದೇನು, ವಾಟ್ ವಿ ಆಸ್ಕ್ ಇಸ್ 1 meter square, 2 meters square meters of cloth. Okay, land we purchase in square meters. Okay, so similarly ನಾವು ಇವಾಗ ನೀವು ಶಾಮಿಯಾನ ಹಾಕ್ಸ್ತಿರಲ್ಲ ಮನೆಗೆ, ಏನು ಕೇಳ್ತೇನೆ ಗೊತ್ತಾ? ಶಾಮಿಯಾನ ಅಂಗಡಿಯನ್ನು ಹೋದಾಗ ಯು ಲಾಸ್ಟ್ ಸರ್ ಎಷ್ಟು ಚದರ ಬೇಕು ಸರ್, ಎಷ್ಟು ಅಡಿ ಬೇಕು ಸರ್, ಎಷ್ಟು ಸ್ಕ್ವೇರ್ ಅಡಿ ಬೇಕು ಸರ್ ಅಂತ ಕೇಳ್ತಾನೆ ಅವನು ಅಲ್ವಾ. ಸೊ ಹಂಗೆ ಇಲ್ಲಿ ಕ್ಯಾನ್ವಸ್ ಅಂದರೆ ಇದು ಗೊತ್ತಾಗ್ಬೇಕು, ನೋಡಿದ ತಕ್ಷಣ ಗೊತ್ತಾಗಬೇಕು ಇದು ಸರ್ಫೇಸ್ ಏರಿಯಾ. ಕ್ಯಾನ್ವಸ್ ಆಮೇಲೆ ನೆಲಕ್ಕೆ ಅವನಾದ್ರು ಶಾಮಿಯಾನ ಹಾಕ್ತಾನ? ನೆಲಕ್ಕೆ ಯಾರು ಶಾಮಿಯಾನ ಹಾಕಲ್ಲ, ಅವನು ನೆಲಕ್ಕೆ ಬಟ್ಟೆ ಹಾಕ್ತಾರಷ್ಟೇ. ಸೊ ಇಲ್ಲಿ ಕೇಳ್ತಿರೋದು ಸರ್ಫೇಸ್ ಏರಿಯಾ ಆಫ್ ದಿಸ್ ಕ್ಯಾನ್ವಸ್. ಸೊ ಏನೇನಿದೆ ಇದರಲ್ಲಿ? ಒಂದು ನಿಮ್ಗೆ ಕಾಣಿಸೋದು ಆಯ್ತಾ, ಪೇಂಟ್ ಹೊಡೆಯೋಕ್ಕಾಗೋದು ಯೋಚನೆ ಮಾಡಿ. ಬಟ್ಟೆ ಹಾಕೋದು ಎಲ್ಲಿ? ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್. ವೆರಿ ಸಾರಿ, ಜಸ್ಟ್ ಫಿಕ್ಸ್ ಇಟ್ ಪ್ರಾಪರ್. ನೋಡಿ ಎಷ್ಟು ಕಷ್ಟ ಇದೆ ಯೂಟ್ಯೂಬ್ ಚಾನಲ್ ರನ್ ಮಾಡೋದಂದ್ರೆ. ತುಂಬ ಜನ ಯೂಟ್ಯೂಬ್ ಮಾಡ್ಬಿಡ್ಬೋದು, ಹಂಗೆ ಬಂದ್ಬಿಡುತ್ತೆ ದುಡ್ಡು, ಅಷ್ಟು ಈಸಿ ಅಲ್ಲ. ಲೈವ್ ಮಾಡೋದು, ಇಂಟರ್ನೆಟ್ಟು, ಮೊಬೈಲು, ಅದು ಅಪ್ಲೋಡ್ ಮಾಡೋದು ಈಸಿ ಅಲ್ವೇ ಅಲ್ಲ. ಓಕೆ, ಎನಿಯೋ, ಸೊ ಇವಾಗ here now CSA of this cone. Okay, CSA of this cone. Okay, so plus if you want the curved surface, one second, curved surface, total surface. ನೋಡಿ ಏನು ಕೇಳ್ತಾರೆ ಗೊತ್ತಾ, ನಾ ಕನ್ಫ್ಯೂಸ್ ಆಗೋದು ಎಲ್ಲಿ ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕೇಳ್ತಾರೆ ಒಂದ್ಸತಿ. ಅವಾಗ ನಾವು ಟೋಟಲ್ ಸರ್ಫೇಸ್ ಏರಿಯಾ ಅಂದಾಗ ಒಂದೊಂದೇ ಎಂಟಿಟಿದು ಇದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ ಮಾಡ್ತೀವಿ, ಇದ್ರದ್ದು ಮಾಡ್ತೀವಿ, ಹಂಗಲ್ಲ. ದೇ ಆರ್ ಆಸ್ಕಿಂಗ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎಂಟೈರ್ ಫಿಗರ್. ಇನ್ ದಿಸ್ ದೇ ಆರ್ ನಾಟ್ ಆಸ್ಕಿಂಗ್ ಟೋಟಲ್ ಸರ್ಫೇಸ್ ಏರಿಯಾ, ದೇ ಆರ್ ಆಸ್ಕಿಂಗ್ ವಾಟ್ ಇಸ್ ದ ಏರಿಯಾ ಆಫ್ ಕ್ಯಾನ್ವಸ್. Okay, canvas area, what you want canvas area? So you want area of the cone, surface area of cone, which is pi r l. Okay, plus the surface curved surface area of cone. ಇದು ಸಿಲಿಂಡರ್ ಅಲ್ವಾ, ಅಲ್ಲಿ ಮಾತ್ರ ಬಟ್ಟೆ ಹಾಕೋದು ನೀನು. ಇಲ್ಲಿ ಯಾರು ಬಟ್ಟೆ ಹಾಕಲ್ಲ ಆಯ್ತಾ. ಇಲ್ಲಿ ಸುತ್ತಲೂ ಈ ತರ ಬಟ್ಟೆ, ಮೇಲೆ ಒಂದು ಕ್ಯಾಪ್ ಆಯ್ತಾ. ಸೊ ಏನಾಗುತ್ತದು, ದಿಸ್ ವಿಲ್ ಬಿ ಪೈ ಆರ್ ಪೈ ಇದು ಯಾವ್ದು ಇದು ಇದಾಯ್ತು, ಪೈ ಆರ್ ಎಲ್ ಆಯ್ತು. ಇದ್ರದ್ದು ಫಾರ್ಮುಲಾ ಏನು? 2 pi RH. Okay, so 2 pi RH is the curved surface area of the cylinder. Okay, now how will you do? ಇಲ್ಲಿ ಇಂಪಾರ್ಟೆಂಟ್ ಟಿಪ್ ನಿಮ್ಮೆಲ್ಲರಿಗೂ ಹೇಳಲೇಬೇಕು. ನಾನು ಮಾಡಿದ್ದೀನಿ ಸರ್ಫೇಸ್ ಏರಿಯಾ ವಾಲ್ಯೂಮ್ ಅಲ್ಲಿ, ಆದರೂ ಇಲ್ಲಿ ನೀವು ಯೋಚನೆ ಮಾಡಿ. ಇಲ್ಲಿ ಕಾಮನ್ ತೆಗೆಯೋದು ನೀವು ಮಾಡಬೇಕು. ಕಾಮನ್ ತೆಗೆಯೋದು ಮಾಡಲಿಲ್ಲ ಅಂದರೆ ಯು ವಿಲ್ ಗೋ ವೆರಿ ಲಾಂಗ್. You will go very long in your problem and you will do mistake. So what you will do? You will take common. How to take common?
pi is common and r is common. When can you take r as common? Only when it is for somebody it is blur, you have to change the video quality. Okay, you have to change the video quality, go to the left hand side, make it high settings, high resolution, you can see it. Okay, so next to see ಇಲ್ಲಿ ಕಾಮನ್ ತೆಗಿಬೇಕು. ಕಾಮನ್ ತೆಗಿಯೋಕ್ಕೆ ನೀವು ವೆರಿ ಇಂಪಾರ್ಟೆಂಟ್ ಆಗಿ ಏನು ಯೋಚನೆ ಮಾಡಬೇಕು ಏನಂದ್ರೆ ರೇಡಿಯಸ್ ಸೇಮ್ ಇದೆಯಾ ಅಂತ. ಇಲ್ಲಿ ನೋಡಿ ರೇಡಿಯಸ್ ಸೇಮ್ ಇದೆಯಾ, ಇದು ರೇಡಿಯಸ್ ಸೇಮ್ ಇದೆಯಾ. ಮೋಸ್ಟ್ ಆಫ್ ಯುವರ್ ಪ್ರಾಬ್ಲಮ್ಸ್ ರೇಡಿಯಸ್ ವಿಲ್ ಬಿ ಸೇಮ್, ಸೊ ಡೋಂಟ್ ವೆರಿ, ಇಟ್ ವಿಲ್ ಬಿ ಸೇಮ್. ಓಕೆ, ಸೊ ಇಲ್ಲಿ ಪೈ ಅಂಡ್ ಆರ್ ಯು ವಿಲ್ ಟೇಕ್ ಕಾಮನ್, L will be remaining, 2h is remaining. This step if you do not do, if you do not take common out in the beginning itself, you are going to do mistakes. ಯಾಕಂದ್ರೆ ದೊಡ್ಡ ಇಲ್ಲೂ ಆಗ್ತಿರ 22/7, ಇಲ್ಲೂ 22/7 ಆಗ್ತಿರ, ಏನೇನೋ ಆಗೋಗ್ಬಿಟ್ಟು ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಓಕೆ, so these are the now next important thing. What next? How to simplify. You understood no common how I took pi r you took out, L is remaining, r ಇಲ್ಲಿ ಕೂಡ pi r you took out, 2h is remaining. I wrote it. Now simplification. How to simplify? 22/7 wait, okay, now I got this. So 22/7 radius, see radius is how much? Radius is 2. Okay, write 2. Next open the bracket. L, what is L? It is a slant height. Okay, slant height ಇಲ್ಲ AP ಬೈಸತಿ ಬರಲ್ಲ, ಈ ಸತಿ 5 ಮಾರ್ಕ್ಸ್ಗೆ ಥಿಯರಮೇ ಬರೋದು. ಅವನು ಅದನ್ನ ದಾಟಿ ಏನಾದರೂ ಏನೋ ಯಾರಾದ್ರೂ ಎಕ್ಸಾಮಲ್ಲಿ ನಾಳೆ 5 ಮಾರ್ಕ್ಸ್ಗೆ ಬೇರೆ ಏನೋ ಕೊಟ್ಬಿಟ್ಟು ನಮ್ಮ ಪ್ರೆಡಿಕ್ಷನ್ ಎಲ್ಲ ರಾಂಗ್ ಆದರೆ ಐ ವಿಲ್ ಬಿ ದ ಫಸ್ಟ್ ಒನ್ ಟು ರೈಟ್ ದ ಲೆಟರ್ ಟು ದ SLC ಬೋರ್ಡ್. ಆಯ್ತಾ, ಏನಂದ್ರೆ ನೀವು ಮಾಡಲ್ ಪೇಪರ್ ಯಾಕೆ ಕೊಡ್ಬೇಕು ಮತ್ತೆ? ವೈ ಶುಡ್ ಯು ಗಿವ್ ಮಾಡಲ್ ಪೇಪರ್, ವೈ ಶುಡ್ ಗಿವ್ ಪ್ರಿಪರೇಟರಿ ಎಕ್ಸಾಮ್ ವೆನ್ ಯು ಚೇಂಜ್ ಕಂಪ್ಲೀಟ್ಲಿ ಇನ್ ಎಕ್ಸಾಮ್? ಮಾಡಲ್ ಪೇಪರ್ ಕೊಡೋದು ಯಾಕೆ ಅಂದರೆ ಮಾಡಲ್ ಅದು ನೋಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಮಾಡಬೇಕು ಅಂತ. ಏನಾದರೂ ಚೇಂಜ್ ಮಾಡಿ ಆಯ್ತಾ, ಚೇಂಜ್ ಮಾಡಲಿ ಆಮೇಲೆ ನೋಡೋಣ, ನೀವು ಇವೆಲ್ಲ ಇದ್ದೀರಾ ಆಮೇಲೆ ನೋಡ್ಕೊಳ್ಳೋಣ ಏನು ಮಾಡೋದು ಅಂತ. ಸೊ ಚೇಂಜ್ ಮಾಡಲ್ಲ, ಸೊ ಡೋಂಟ್ ವೆರಿ ಆಯ್ತಾ. ಸೊ ಇವಾಗ ಎಲ್ ಏನು 2.8, ಎಲ್ ಬಂದು 2.8. ಓಕೆ, ನೆಕ್ಸ್ಟು 2 times you should multiply 2 with the h. Okay, h ಏನು height 2.1, 2.1 is the height. Okay, so 2 into 2.1 is 4.2, correct? Okay, it is 4.2. ಇದಾಯ್ತಾ? ಇವಾಗ ಫಸ್ಟ್ ಬ್ರಾಕೆಟ್ ನ ಮುಗಿಸಿ 2.8 to 4.2 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಇದು ಈ ತರದ್ದು ಕೂಡ ನಮ್ಮ ಮಿಸ್ಟೇಕ್ಸ್ ತುಂಬಾ ಮಾಡೋದು ನೋಡಿ ಸ್ಟೂಡೆಂಟ್ಸ್. ಏನಂದ್ರೆ ಓವರ್ ಕಾನ್ಫಿಡೆನ್ಸ್, 2 ನೋಡ್ತೀರಾ 4 ನೋಡ್ತೀರಾ ಹಾಕ್ಬಿಡು 6 ಅಷ್ಟೇ. 2 4 ನೋಡ್ಬಿಟ್ರೆ ಏನೋ ಒಂದು ಪಾಯಿಂಟ್ ನೋಡ್ಬಿಟ್ರೆ ಹಾಕ್ಬಿಡು. ಇದ್ರಲ್ಲಿ ಏನೋ ನೀವು ನಾನು ಯಾವಾಗಲೇ ಹೇಳಿದ್ನಲ್ಲ, ನೆವರ್ ಅಂಡರ್ ಎಸ್ಟಿಮೇಟ್ ಮ್ಯಾಥಮೆಟಿಕ್ಸ್. ಯು ಆರ್ ಜಸ್ಟ್ ಎ ಸ್ಮಾಲ್ ಕಿಡ್ ಇನ್ ಎ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ಓಷನ್ ಆಫ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ದೊಡ್ಡ ಓಷನ್, ಯು ಆರ್ ಎ ಸ್ಮಾಲ್ ಕಿಡ್ ಪ್ಲೇಯಿಂಗ್ ಇನ್ ಫ್ರಂಟ್ ಆಫ್ ದಟ್ ಓಷನ್. ಆ ಥರ ಅಂದ್ಕೊಂಡು ನೀಟಾಗಿ ಹುಷಾರಾಗಿ ಆಯ್ತಾ ಇರಬೇಕು. ಸೊ ಇಲ್ಲಿ 2.8 and 4.8 you write like this. Okay, write like this, it is 0, 1 carry it is 7. Okay, ಇಷ್ಟು ನೀವು ಹುಷಾರಾಗಿ ಮಾಡ್ಬೇಕು ಎಕ್ಸಾಮಲ್ಲಿ. ಸೊ ನಾವು ವಾಟ್ ಆನ್ಸರ್? 22/7 into 2 into when you add it is 7. See, 7 will get cancels off. So 22 into 7 is what? It is 44. What it is? 44 centimeter square. ವಾಲ್ಯೂಮ್ ಅಲ್ಲ ಇದು, ವಾಲ್ಯೂಮ್ ಬಂದಾಗ ಕ್ಯೂಬು, ಇದು ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೊ ಈ ತರ ನಿಮ್ಗೆ ಎಕ್ಸಾಮ್ ನೋಡಿ, ಎಕ್ಸಾಮ್ ಈ ತರ ಪರ್ಫೆಕ್ಟ್ ನಂಬರ್ಸ್ ಬರುತ್ತೆ. ಮತ್ತೆ ಹೇಳ್ತೀನಿ, ಯು ವಿಲ್ ಗೆಟ್ ಎ ಪರ್ಫೆಕ್ಟ್ ನಂಬರ್ಸ್. ಐ ವಿಲ್ ಡು ಒನ್ ಮೋರ್ ಪ್ರಾಬ್ಲಮ್ ಆನ್ ವಾಲ್ಯೂಮ್, ವಿಚ್ ಇಸ್ ದೇರ್ ಇನ್ ಯುವರ್ ಮಾಡೆಲ್ ಪೇಪರ್. ಓಕೆ, ಆನ್ ವಾಲ್ಯೂಮ್ ಐ ವಿಲ್ ಡು. ದೇರ್ ಆಲ್ಸೋ ಕಾಮನ್ ಟೇಕಿಂಗ್. ಐ ವಿಲ್ ಟೀಚ್ ಯು ಹೌ ಟು ಟೇಕ್ ಕಾಮನ್ ಅಂಡ್ ಹೌ ಟು ಸಿಂಪ್ಲಿಫೈ ಥಿಂಗ್ಸ್. ಓಕೆ, ಸೊ ನಾವು ಇಲ್ಲೊಂದು ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ. ಓಕೆ, ಒಂದು ಪ್ರಾಬ್ಲಮ್ ಇದೆ, ಕೋನ್ದು ಆಯ್ತಾ. ಸೊ ಕೋನ್ದಲ್ಲ, ಸಾರಿ, ಈ ತರ ಒಂದು ಶೇಪ್ ಕೊಟ್ಟಿದ್ದಾರೆ. ಜಸ್ಟ್ ಡ್ರಾ ಇಟ್. ದಿಸ್ ಒನ್ ಶೇಪ್. ಓಕೆ, ರೇಡಿಯಸ್ ಇಸ್ ನೋಡಿ, ಇಲ್ಲಿ 3.5 ಕೊಟ್ಟಿದ್ದಾರೆ, ಇಲ್ಲೇನು ಏನು ತಗೊಳ್ತೀರಾ? 7/2 ತಗೊಳ್ತೀರಾ. ಓಕೆ, ಸೊ ನೆಕ್ಸ್ಟ್ ಹೈಟ್ ಬಂದು, ಸೊ ಹಿಂಗೆ ಹಾಕ್ತೀರಾ, ಇದಿದೆ. ಸೊ ಹೈಟ್ ಬಂದು 10. ನೌ ಇಟ್ ಇಸ್ ವೆರಿ ಸಿಂಪಲ್. ಫಸ್ಟ್ ಈ ಕ್ವಶನ್ ಸರ್ಫೇಸ್ ಏರಿಯಾ ನೋಡಿದ ತಕ್ಷಣ ಏನು ಕೇಳಿದಾನೆ? ವಾಲ್ಯೂಮ್ ಕೇಳಿದಾನ ಇಲ್ಲ ಸರ್ಫೇಸ್ ಏರಿಯಾ ಕೇಳಿದಾನ ಅಂತ ನೋಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ ಅದನ್ನ. ವಾಲ್ಯೂಮ್ ಕೇಳಿಬಿಟ್ರೆ ಏನು ತಲೆನೇ ಕೆಡಿಸ್ಕೊಂಬಿಡಿ. ವಾಲ್ಯೂಮ್ ಜಸ್ಟ್ ಆ್ಯಡ್ ಆಲ್ ದ ಶೇಪ್ಸ್. ಸರ್ಫೇಸ್ ಏರಿಯಾ ಬಂದರೆ ತಲೆ ಕೆಡಿಸ್ಕೊಬೇಕು, ಯೋಚನೆ ಮಾಡಬೇಕು. ವಾಲ್ಯೂಮ್ ಬಂದಾಗ ತುಂಬ ಸಿಂಪಲ್. ಸಿ somebody is asking which exercise? Only textbook. See, if you go on practicing, there are crores of problem in internet. I'll tell you crores of problem in internet.
ದಿನಕ್ಕೊಂದು ಪ್ರಾಬ್ಲಮ್ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಎಲ್ಲದಕ್ಕೂ ಯುವರ್ ಬೇಸಿಸ್ ಯುವರ್ ಟೆಕ್ಸ್ಟ್ ಬುಕ್ ಅರ್ಥ ಆಗೋಗ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದಲ್ವಾ. ಅದಕ್ಕೆ ಟೆಕ್ಸ್ಟ್ ಬುಕ್ನ ನೀವು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಅಲ್ಲಿನ ಪ್ರಾಬ್ಲಮ್ ಫಸ್ಟ್ ಮಾಡಿ. ನಾವೇನು ಮಾಡ್ತೀವಿ, ಟೆಕ್ಸ್ಟ್ ಬುಕ್ ಮಾಡೋದೇ ಇಲ್ಲ, ಊರ್ದೆಲ್ಲ ಮಾಡ್ತಿರ್ತೀವಿ, ಯಾವುದೋ ಮಾಡ್ಲಿ ಪೇಪರ್ ಅಂತೆ, ಯಾವುದೋ ಜೆನ್ ಅಂತೆ, ಅದೆಲ್ಲ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಬೇಸಿಕ್ಸೇ ಗೊತ್ತಿರೋಲ್ಲ ನೆಟ್ಗೆ, ಟೆಕ್ಸ್ಟ್ ಬುಕ್ ಇರೋದೇ ಗೊತ್ತಿಲ್ಲ. ಯು ವಿಲ್ ಬಿ ಡೂಯಿಂಗ್ ಆಲ್ ದ ಥಿಂಗ್ಸ್ ದಟ್ ಆರ್ ದೇರ್ ಅವೇ ಫ್ರಮ್ ದ ಟೆಕ್ಸ್ಟ್ ಬುಕ್. ಸೊ ಡೋಂಟ್ ಡೂ ದಿಸ್ ಮಿಸ್ಟೇಕ್. ಯುವರ್ ಟೆಕ್ಸ್ಟ್ ಬುಕ್ is your guide, is your Bible, is your Quran, everything is that is only you should follow. Okay, so now they're asking ella kottidare details. So find the volume of the toy. Very simple. Volume of the toy is what? It is just add both the figures. One is hemisphere, volume of hemisphere, next to volume of cylinder. Just add the itara baribek exam alli. Volume of the toy is equal to volume of hemisphere plus volume of cylinder. Okay, what is volume of hemisphere? Volume of hemisphere is a formula is 2/3 pi r cube. Volume andre it is a multiplication of 3 dimension. That is why you will have cube. Surface area cube baralla, cube ಎಲ್ಲಿ ಬರುತ್ತೆ, ವಾಲ್ಯೂಮ್ ಅಲ್ಲಿ ಬರುತ್ತೆ. ಆಮೇಲೆ ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ವಾಟ್, pi r square h. ಇಲ್ಲೂ ನೋಡಿ 3 ಪವರ್ ಇದೆ. ಯು ಕ್ಯಾನ್ ಜಸ್ಟ್ ಆಡ್ ಇಟ್ 2 plus 1 powers. You will have 3 different dimensions, r 2 times r and 1 times h. That is why volume is a 3-dimensional figure. So now what, here illu kuda common tegiyodu ಹುಷಾರ್ತನ. ಹೆಂಗ್ ಕಾಮನ್ ತೆಗಿತೀರಾ, pi ಕಾಮನ್ ತೆಗಿತೀರಾ, r square you take common. Here ಇಲ್ಲಿ r cube ಇದೆ, ಇಲ್ಲಿ r square ಇದೆ, r square you take common. So what is remaining? So 2/3 pi 1 r ಇದೆ, ಇನ್ನೊಂದು r ಉಳ್ಕೊಂಡಿದೆ, ಕರೆಕ್ಟಾ? ಇಲ್ಲ r square ಒಂದು r ಉಳ್ಕೊಂಡಿದ್ಯಾ, ಒಂದು r ಇದೆ ಇಲ್ಲಿ, ಯಾಕಂದ್ರೆ r cube ಆಚೆ ಬಂದಿದೆ, r square is still there. Here what, here you remain with only h, correct? Pi r square is come out, of this. Okay, so now pi ಇವಾಗ ಸಿಂಪ್ಲಿಫೈ, ಈಗ ಲಾಸ್ಟ್ ಕಾಮನ್ ತೆಗೆದಾದ್ಮೇಲೆ ಸಿಂಪ್ಲಿಫೈ ಮಾಡಬೇಕು. ಇಲ್ಲೂ ಕೂಡ ಹುಷಾರಾಗಿರ್ಬೇಕು. ಇವಾಗ ಏನು ಹೇಳಿದೆ, ರೇಡಿಯಸ್ ಏನಂತ ಹೇಳಿದೆ 3.5. ವಾಟ್ ಯು ವಿಲ್ ಡೂ ಎಸ್ 7/2. ಸೊ 22/7 into 7/2 into 7/2 2/3 into 22/7. ರೇಡಿಯಸ್ is 7/2. ಹೈಟ್ ಎಷ್ಟು, ಹೈಟ್ 10. ಹುಷಾರಾಗೆ ಬ್ರಾಕೆಟ್ ಹಾಕೊಂಡು ಮಾಡಬೇಕು, ಇಲ್ಲಾಂದ್ರೆ ಇದನ್ನ ಏನೇನೋ ಮಾಡ್ಬಿಡ್ತೀರಾ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ 7 ಕ್ಯಾನ್ಸಲ್, ಇದು 11. ಸೊ 11 into 7 ಬರುತ್ತೆ, ಇಲ್ಲೊಂದು 2 ಇದೆ, ಇರಲಿ ಅದು. ಸೊ ಐ ರೈಟ್ 77/2 ಒಂದು ಆಚೆನೆ ಇರಲಿ ಅದು. ಓಕೆ, ಐ ರೈಟ್ 1 second. So it is 77/2. Okay, into here ಇಲ್ಲಿ ಕೂಡ ಕ್ಯಾನ್ಸಲ್ ಆಗುತ್ತಾ, 7 7 1 11. Okay, so 22/3. If we multiply this one, you'll get 22/3. I hope I'm clear. 2 11s are 22. Okay, and 3 is remaining, and plus 10. Okay, plus 10. ಅಲ್ಲಲ್ಲೇ ಸಿಂಪ್ಲಿಫೈ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸರ್ ರಾಂಗ್, ವೇರ್ ರಾಂಗ್, ಎನಿವೇರ್ ಐ ಡಿಡ್ ಸಮ್ ರಾಂಗ್. 3.5 is correct. So 2.5, this 7/2. I think it is correct. Don't think it is wrong anywhere. 1 second. 2 to 11 cancel. 11 7s are and 2. It is correct. Here 7 cancel. 11 2s are 22. 2. Yes, it is correct. It is correct. So next LCM 77/2. Here bracket, what you do? Same LCM. You multiply 3 into 1. This one here 22 plus 30. Okay, so 77/2. Okay, it is 52/3. Okay, something like this you will get. Okay, how come 2, sir? 1 second. Anywhere I do here, 2 cancel, small board. 1 second, you cancel 11. Where 2? Slant height ಅವರೇ ಕೊಟ್ಟಿದ್ದಾರೆ. ಸ್ಲಾಂಟ್ height ಇಲ್ಲಿ ಬೇಡ, ಯಾಕೆ ಸ್ಲಾಂಟ್ height ಬೇಕು? ಸ್ಲಾಂಟ್ height ಬೇಡ. ಜನರಲಿ ಸ್ಲಾಂಟ್ height ಅವರೇ ಕೊಟ್ಟಿರ್ತಾರೆ. ಕೊಟ್ಟಿಲ್ಲ ಅಂದ್ರೆ ನೀವು ಯೂಸ್ ಮಾಡಬೇಕಾಗಿದ್ದೇನು, ಪೈಥಾಗರಸ್ ಥಿಯರಮ್. ಓಕೆ, question paper it is there. Your question papers, you can find your model papers in your website. So I think there's now ಏನು cancel ಆಗುತ್ತೆ ನೋಡಿ. 2 1s ಇದು 26. So now I think 7 and 3 does not cancel. Now you multiply and write this. You are getting the answer in points. You might get answer in points. Wrong, sir, in taking common terms. 1 second. R square. No, I don't think I made mistake in taking common. Here, oh sorry, here pi, correct. Here pi I should not take. Correct. Very good find. Here pi I already taken common out, only r. So then you will get the right answer. This will not be correct. He is right. Somebody is right.
ಐ ಹ್ಯಾವ್ ಟೇಕನ್ ದ ಪೈ ನೋಡಿ ಹುಷಾರಾಗಿ ಮಾಡಬೇಕು, ಪೈ ಕಾಮನ್ ತೆಗೆದಾಗ ಇಲ್ಲಿ ಬರಲ್ಲ. ಓಕೆ, ಸೊ ಬಿ ಕೇರ್ಫುಲ್. Even we can go wrong. We are humans. We are bound to do wrongs. Why? When you have no attention, now I'm seeing here, I'm seeing there. So on small board, all this is there. That is why these mistakes will happen. Anyhow, so idu husharaagi. Why I want to tell this? You can do everything. Only one thing, one mistake you should not do. That is taking common out. If you don't take common out properly, you will become lengthy. Udda agutte problem. Tale kettogbidutte. Okay. So be careful when taking common things common out. Still, I gave one general idea. If you want, still now I hope some people who do not have confidence in surface area, you can do, you are confident about surface area. Go to video. I made a video on surface area itself. I made all the 10 problems that is there in textbook. I made all the most occurring questions I have made. You go and watch. Okay. So next one. Okay. Next 3 marks. 3 marks is that's all. 3 marks. Nothing else. Then this. AP will come. AP this time most are asking which may come. If you ask me quadratic equation, I will definitely do. I will do the quadratic equation 1 second. So what 3 marks alli innondu AP will come in 3 marks only. What type of problems in AP? Okay, it might be very simple problems. Yesterday, if you are in my WhatsApp groups, if you are not there, after this video I will put a link. You can join. Okay, in the description box I will put a link. I have taken nearly 5 years paper. Okay, I consolidated. I have made a video on it. Okay, I have made all the questions. I have put it in one place. Nearly 20 questions, most repeated for 3 marks. ನೋಡಿ 3 marksಗೆ 3 marks ಕೊಡೋಕ್ಕಾಗೋದು, 5 marks ಕೊಡಲ್ಲ ನಾವು. ಓಕೆ, ಶೇರ್ಡ್ ಏರಿಯಾ ಆಲ್ರೆಡಿ ಐ ಡನ್. ಸಮ್ who have just now came live there and here in this video. You watch from first, or else in my channel it is there. Okay, now remaining is AP. Okay, remaining is quadratic equation. These two tomorrow morning. Okay, again 11 o'clock there will be live. Only I will be doing quadratic equation word problems and AP word problems, important word problems, and final tips, final suggestions and final tips. Okay, so already verbal problems I have done in my channel. It is there. Which lesson? It is only from quadratic equation. I have done 28 problems. 28 problems I have consolidated from there here. Okay, if you not got that link, somebody is new is here. If you want those 28 problems, just go below my video. Okay, so there you will find the link to download that 28 problems. In my WhatsApp group also you can join. There also I will share. So these things do not forget. You need to ಕೂತ್ಕೊಂಡು practice ಮಾಡಿ. ನಾಳೆ doubt clear ತರ ಆಗಬೇಕು. You can ask any doubt. I know where you are going wrong. Most of you are going wrong in finding the roots. You will get a big number. You can't come out of the roots, or you can't factorize. You are making mistakes. Okay, there you must be very simple to speak. Sir, 28th problem, how can we do, sir? Speak which 28th problem? Tell me the first term. ನೋಡಿ ಫಸ್ಟ್ ಟರ್ಮ್ ಬಗ್ಗೆ ಓದಿ, ಸಿಂಪಲ್ ಆಗಿ ಕೊಡ್ತಾರೆ. ಫಸ್ಟ್ ಟರ್ಮ್ ಆಫ್ ಕೋನ್ ಬಗ್ಗೆ ಒಂದು ಕೊಟ್ಟರೆ 3 ಮಾರ್ಕ್ಸ್ಗೆ ತುಂಬ ಸಿಂಪಲ್ ಆಗಿರುತ್ತೆ, ಅದನ್ನು ಓದಿ. ಓಕೆ, ಫಸ್ಟ್ ಟರ್ಮ್ ಆಫ್ ಕೋನ್ ಸಿಂಪಲ್ ಪ್ರಾಬ್ಲಮ್ಮು ಡೈರೆಕ್ಟಾಗಿ ಅಪ್ಲೈ ಮಾಡೋದು ಅಷ್ಟೇ ಕೊಡೋದು, ನೀವು 3 ಮಾರ್ಕ್ಸ್ ಕೊಟ್ಟರೆ ಆಯಿತಾ. ಅದಕ್ಕೆ ಅದನ್ನ ಬಿಗಿನಿಂಗಲ್ಲಿ ಹೇಳಿದೆ, ವಿಡಿಯೋ ಬಿಗಿನಿಂಗಲ್ಲೇ. Anything else you can ask. So tomorrow we'll have a final revision. Any questions you can ask tomorrow. I'll be doing tomorrow morning. We'll meet up at 11 o'clock. All the quadratic equation. Graph I have done. Graph there is a video. See, anybody, even a layman, okay, who do not know maths, I tried to explain very simple way. Those who watched, you can tell. I have made stories. I have created stories to do graph. How to do graph. How to check graph. Okay, how easily to do without mistake. I have done that. There is a video of 30 minutes. You just scroll. Those are new. Kindly scroll in my channel. ಕೆಳಗಡೆ ಹೋಗಿ ನೋಡಿ, ಎಲ್ಲ ನಿಮಗೆ ಸಿಗಬೇಕಂದ್ರೆ ಆಗಲ್ಲ. ನಾವು ಏನಾದ್ರು ಬೇಕು ಅಂದರೆ ಕಷ್ಟಪಡಬೇಕಲ್ಲ, ಹುಡುಕಿ ಸಿಗುತ್ತೆ. ಸೊ ನೀವು ಹುಡುಕ್ದೇ ನೀವು ಇದು ಮಾಡಿಬಿಡಿ. ಎಲ್ಲ ಐ ಟೋಲ್ಡ್ ಆಲ್ರೆಡಿ, ಎವ್ರಿಥಿಂಗ್ ಇಸ್ ಡನ್ ಇನ್ ಮೈ ಚಾನಲ್. ದೇರ್ ಇಸ್ ನಥಿಂಗ್ ಎಲ್ಸ್ ದಟ್ ಟು ಡೂ, ನ್ಯೂಲಿ ಟು ಡೂ. ಐ ಹ್ಯಾವ್ ಡನ್ ಎವ್ರಿಥಿಂಗ್. ಸೊ ವರ್ಡ್ ಪ್ರಾಬ್ಲಮ್ಸ್, kindly practice today. Okay, tomorrow I will just again tell how to find mistakes there, how to make it correct. Okay, I'll tell the word problems tomorrow and AP problem. And don't worry, exam will be easy. I can tell you, only for 10 marks somewhere. You can remember my words. Only for 10 marks, maximum 10 marks. You can find some twists and turns. Even that it is not be very difficult. OG also I have told in this video. After the video live goes stop, you can come back and see that video. Okay, distance, time, some quadratic equation. Tomorrow morning I have already video ಮಾಡಿದ್ದೀನಮ್ಮ, ಹೋಗಿ ವಿಡಿಯೋ ನೋಡು. ನಾಳೆ ಬೆಳಿಗ್ಗೆ ಮತ್ತೊಂದು ಸತಿ ರಿವಿಷನ್ ಮಾಡ್ತೀನಿ. ಸೊ ಇಟ್ ವಿಲ್ ಬಿ ಈಸಿ.
So whatever, see, I am telling from those days, see, you people, those are 97 are live here, sometimes 100 plus were on the live. You people are trying something, ಆಯಿತಾ. ನೀವು ಇಲ್ಲೆಲ್ಲ ಬಂದು ಟ್ರೈ ಮಾಡಿ ವಾಟ್ಸಪ್ ಯೂಟ್ಯೂಬ್, ಯಾರು ಯೂಟ್ಯೂಬ್ ಎಲ್ಲ ಹುಡುಗರು ಬ್ಯುಸಿ ಇದ್ದೆ, ಇವತ್ತು ಹಬ್ಬ ಓಡಾಡಿಕೊಂಡು ಮನೇಲಿ ಏನೋ ಫೋಟೋಗಳು ತಗೊಂಡು ರೀಲ್ಸ್ ಮಾಡ್ಕೊಂಡು ಇರೋಣ ಅನ್ನೋದು ಬಿಟ್ಟು ನೀವು ಲೈವ್ ಕ್ಲಾಸಿಗೆ ಬಂದು ಪಾಠ ಕೇಳ್ತಾ ಇದ್ದೀರಲ್ಲ, ಇಲ್ಲೇ ನಿಮ್ಮ ಫಸ್ಟ್ ಸಕ್ಸಸ್. ಯು ಹ್ಯಾವ್ ಆಲ್ರೆಡಿ ಗಾಟ್ ಎ ಸಕ್ಸಸ್. What you are shown the interest to get good marks or get some quality marks in mathematics. That itself has proved that you people will definitely score well marks. So ಈ ಎಫರ್ಟ್ಸ್ ಎಲ್ಲ ನಿಮಗೆ ನಾಳೆ ಮಾರ್ಕ್ಸ್ ಎಲ್ಲ ಪೇಪರ್ ಅಪ್ಪ, ಮಾರ್ಕ್ಸ್ ಎಲ್ಲ ಪೇಪರಲ್ಲೇ ಇರೋದು. ನಿಮ್ಮ ಬುದ್ಧಿ, ನಾವು ಯೂಸ್ ಮಾಡೋ ಟೆಕ್ನಿಕ್ಸು, ಏನು ಕಲ್ತಿದ್ದೀರಾ ಮ್ಯಾಥ್ಸು, ಯುವರ್ ಹಾರ್ಡ್ ವರ್ಕು, ಇದೆಲ್ಲನೂ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ. ಮುಂದೆ ನೀವು ಏನಾದರೂ ಆಗ್ಬೋದು ಸೊಸೈಟಿಲಿ, ಯು ಕ್ಯಾನ್ ಬಿಕಮ್ ವಾಟ್ ಎವರ್. ದೀಸ್ ಆರ್ ಆಲ್ ಥಿಂಗ್ಸ್ ವಿಲ್ ಹೆಲ್ಪ್ ಯು ಟು ಬಿ ಸ್ಮಾರ್ಟ್, ಟು ಬಿ ದಿಸ್ ಮ್ಯಾಥಮೆಟಿಕ್ಸ್ ವಿಲ್ ಹೆಲ್ಪ್ ಯು ಟು ಯುವರ್ ಬ್ರೈನ್ನ ಓಡಿಸಿದೆ, ತಲೆ ಓಡಿಸ್ಬೇಕು. ತುಂಬ ತಲೆ ಓಡಿಸೋಲ್ಲ ನಾವು, ತಲೆ ಓಡಿಸೋದು ಒಂದೇ ಸಬ್ಜೆಕ್ಟ್ ಮ್ಯಾಥ್ಸ್. ಅದಕ್ಕೆ ನೀವು ಅಡ್ಮಿಷನ್ ಟೈಮಲ್ಲಿ ಏನು ನೋಡ್ತಾರೆ ಹೇಳಿ, ಮಾರ್ಕ್ಸು, ಮ್ಯಾಥ್ಸ್ ಸೈನ್ಸ್ ಮಾರ್ಕ್ಸೇ ನೋಡೋದವರು. ಅದಕ್ಕೆ ಮ್ಯಾಥ್ಸ್ ಮಾರ್ಕ್ಸು ಸೈನ್ಸ್ ಮಾರ್ಕ್ಸು ತುಂಬ ಅಂದರೆ ಅದನ್ನು ಮಾರ್ಕ್ಸ್ಗಿಂತ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಸೋಷಲ್ ಆಲ್ಸೋ ಮೆನಿ ವೇರ್ ಆಸ್ಕಿಂಗ್. ಮತ್ತೆ ಐ ಮೇಡ್ ಎ ವಿಡಿಯೋ, ಸರ್ ಉತ್ತರ ಇದು ಭರವಸೆ ಬೆಳಕು ಓದ ತಕ್ಷಣ ಬಂದ್ಬಿಡ್ತಾರೆ ಸರ್ 60+ 70+ ಅಂತ. ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಅದನ್ನೆಲ್ಲ ಚೆನ್ನಾಗಿ ಓದಿ. ವಿಲ್ ಮೇಕ್ ಲೈವ್ ಕ್ಲಾಸ್ ಬಿಫೋರ್ ಆಫ್ಟರ್ ದ ಸೋಷಲ್, immediately after maths exam, that night we'll have a live for social where I will tell how to remember points, some ಈ ಪಾಯಿಂಟ್ಸ್ನೆಲ್ಲ ಹೆಂಗೆ ಅದನ್ನು ನಾವು ಚಿಕ್ಕದು ಮಾಡ್ಕೊಳ್ಳೋದು ಹೆಂಗೆ, ಅಥವಾ ಹೌ ಟು ರಿಮೆಂಬರ್ ದೋಸ್ ಥಿಂಗ್ಸ್. ಓಕೆ, ಐ ಆಮ್ ಟ್ರೈಂಗ್ ಟು ಮೇಕ್ ದೋಸ್ ಥಿಂಗ್ಸ್ ಸ್ಮಾಲರ್ ಆ್ಯಂಡ್ ಸ್ಮಾಲರ್ ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು. ಸೊ ಆಫ್ಟರ್ ಮ್ಯಾಥ್ಸ್ ಈವ್ನಿಂಗ್ ವಿ ವಿಲ್ ಜಾಯಿನ್. ಓಕೆ, ಆ್ಯಂಡ್ ಆಲ್ಸೋ ವಿ ವಿಲ್ ಹ್ಯಾವ್ ಸಮ್ ಭರವಸೆ ಬೆಳಕುನೇ ನಮಗೆ ಭರವಸೆ ಈ ಸತಿ, ಆಯಿತಾ. ಅದು ಮತ್ತು ಅದೇ ಟೀಮ್ ಅವರು ಇನ್ನೊಂದು ಫೈಲು ಮಾಡಿದ್ದಾರೆ. ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದೀನಿ ನಾನು, ಆ ವಿಡಿಯೋನ ನೀವು ನೋಡಿ. ಆ ವಿಡಿಯೋದಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಆ ಎರಡು ಇದನ್ನು, ಅದೆರಡು ಒಬ್ಬರೇ ಮಾಡಿರೋದು, ಎರಡು ಡಾಕ್ಯುಮೆಂಟು, ಕೆಲವು ಟೀಚರ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಆ ಡಾಕ್ಯುಮೆಂಟ್ ಎರಡನ್ನು ನೀವು ಭರವಸೆ ಬೆಳಕು ಇಸ್ ದೇರ್. ಗೋ ಟು ದ ಲಾಸ್ಟ್ 1-2 videos behind this video, you will get that ಭರವಸೆ ಬೆಳಕು PDF to download that PDF and try to solve those and try to ಓದಿ. ಇವತ್ತು ಕೂಡ ಓದ್ಬೋದು ಸೋಷಲ್. ನೀವು ನಾನು ಹೇಳಿದೆ, ಯಾರು ಔಟ್ ಆಫ್ ಓದಬೇಕು ಸೋಷಲ್, ಟೆಕ್ಸ್ಟ್ ಬುಕ್ ಓದಬೇಕು. ಕೆಲವು ಕ್ವಶನ್ ಟೆಕ್ಸ್ಟ್ ಬುಕ್ ಇಂದ ಬರುತ್ತೆ. ಗ್ರಾಫ್ ನೋ ನೀಡ್ ಟು ಟೇಕ್, ಡೋಂಟ್ ಟೇಕ್ ಎನಿಥಿಂಗ್, ಎವ್ರಿಥಿಂಗ್ ದೇ ವಿಲ್ ಗಿವ್. Graph they will give 2 graph sheets they will give, don't worry, it will be in the booklet itself. 36 pages you will have. ಒಂದು ಪೇಜಲ್ಲಿ ಒಂದು ಪ್ರಾಬ್ಲಮ್ ಮಾಡಿದ್ರು ಕೂಡ 34 ಕ್ವಶನ್ ಆದಮೇಲೆ ಇನ್ನೂ 2 ಪೇಜ್ ಉಳಿದಿರುತ್ತೆ. ಸೊ ವರ್ಕಿಂಗ್ ಔಟ್ ದೇರ್ ಓನ್ಲಿ ವರ್ಕ್ಔಟ್. ಟುಮಾರೋ ಐ ವಿಲ್ ಗಿವ್ ಸಮ್ ಫೈನಲ್ ಟಿಪ್ಸ್ tomorrow also. So tomorrow all of you join, tell your classmates, friends to join tomorrow. After this live goes away, I will tell. On social I was telling, read the textbook, what to read history portion and geography portion from the textbook. Take a marker, underline the keywords, okay, because in social also you can definitely expect some 10-15 marks within the textbook. You have already experienced it. Those who are first language English, you know, a few RTCs came in between the textbook, because we want students getting out of out must be checked properly. ಅಂದರೆ ಅವರು ಎಫರ್ಟ್ ಹಾಕಿದಾರ ಇಲ್ವ ಅಂತ ಚೆಕ್ ಮಾಡೋದು ಹೆಂಗೆ, ಟೆಕ್ಸ್ಟ್ ಬುಕ್ ಎಲ್ಲ ಎಫರ್ಟ್ ಅಲ್ವಾ. ಅದಕ್ಕೆ ಟೆಕ್ಸ್ಟ್ ಬುಕ್ ಓದಿ. ಇವತ್ತು ಟೈಮ್ ಇದೆ, ನಾಳೆನೂ ಟೈಮ್ ಇದೆ. 1 hour ಸೋಷಲ್ ಟೆಕ್ಸ್ಟ್ ಬುಕ್ನ ಓದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಗ್ರೂಪ್, ವಾಟ್ಸ್ಆ್ಯಪ್ ಗ್ರೂಪ್ ಲಿಂಕ್ ಐ ವಿಲ್ ಪುಟ್ ಆಫ್ಟರ್ ದ ಮಿನಿಟ್ ಆಫ್ ದಿಸ್ ಲೈವ್ ಎಂಡ್ಸ್. ಸೊ ಎನಿಹೌ ಐ ಆಮ್ ಎಂಡಿಂಗ್. ಸೊ ಸಂಸ್ಕೃತ್ ಸ್ಟೂಡೆಂಟ್ಸ್ ಎಲ್ಲ ಲಕ್ಕಿಯಪ್ಪ ನೀವು ಎಲ್ಲರೂ. ಇವ್ರು ಇಂಗ್ಲೀಷ್ ಸ್ಟೂಡೆಂಟ್ಸೇ ಸ್ವಲ್ಪ ಸಂಸ್ಕೃತ, ಕನ್ನಡನೂ ಈಸಿ ಇತ್ತು ಅಂತ ಕೇಳಿದೆ, ಸ್ವಲ್ಪ ಇಂಗ್ಲೀಷ್ ಒಂದು 10 ಮಾರ್ಕ್ಸ್ಗೆ ಆ ಕಡೆ ಇತ್ತು. ಎನಿಹೌ tomorrow morning live quadratic equation and AP, few important suggestions, final touch up will give for mathematics. So all the best. ಇವತ್ತು ಟೈಮ್ ಇದೆ, ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಹಬ್ಬದ ಊಟ ತಿಂದು ಮಲ್ಕೊಂಡ್ಬಿಡ್ಬೇಡಿ, ಆಯಿತಾ. ನೀವು ಯಾರು ಆ ಥರ ಸ್ಟೂಡೆಂಟ್ಸ್ ಎಲ್ಲ ಬಿಡಿ, ನೀವೆಲ್ಲ ಲೈವ್ ಬಂದಿದ್ದೀರ ಅಂದರೆ ನೀವು ಗಿವಿಂಗ್ ಡ್ಯೂ ಇಂಪಾರ್ಟೆನ್ಸ್ ಟು ಮ್ಯಾಥಮೆಟಿಕ್ಸ್. ಸೊ ಎನಿಹೌ, so all the best. We'll meet tomorrow at 11 o'clock we'll meet. Tell your friends, tell them to join. So I hope today's class has helped you. So thank you. I'm going to end the one doubt last. Sidhu, what doubt? 4 marks. So ade quadratic equation hai. Again I'm telling 4 marks, quadratic equation, word problems, linear equations. Okay, sorry, quadratic equation. ಆಮೇಲೆ ಇದು graphically problem, applications of trigonometry. Okay, tomorrow I will do applications also. Tomorrow I will tell few techniques for application of trigonometry also. Okay, application of trigonometry, and last one is your triangle, similar triangle construction. Okay, ಕಾಂಪ್ಲೆಕ್ಸ್ ನಂಬರ್ಸ್ ಇಲ್ಲ, ಇದೆಲ್ಲ ಕಾಂಪ್ಲೆಕ್ಸ್ ನಂಬರ್ಸ್ ಬರಲ್ಲ ನಿಮಗೆ. ರೂಟ್ ಒಳಗಡೆ ನೆಗೆಟಿವ್ ಬರಲ್ಲ ನಿಮಗೆ, ಅದೇ ಕಾಂಪ್ಲೆಕ್ಸ್ ನಂಬರ್ಸ್. ದಟ್ ಯು ವಿಲ್ ನಾಟ್ ಗೆಟ್, ಯು ವಿಲ್ ಡು ನಾಟ್ ಹ್ಯಾವ್ ಕಾಂಪ್ಲೆಕ್ಸ್ ನಂಬರ್, ದಟ್ ಇಸ್ ಇನ್ ಫಸ್ಟ್ PUC. ಸೊ ರೂಟ್ ಒಳಗಡೆ ನೆಗೆಟಿವ್ ನಿಮಗೆ ಬರಲ್ಲ, ಯು ವಿಲ್ ನಾಟ್ ಗೆಟ್ ನೆಗೆಟಿವ್
Preparatory pattern, yes, follow the preparatory pattern itself, model and preparatory pattern. Okay, that is the pattern. So that's all. Okay, I don't think there are any other question. I'm ending the live. Thanks for coming and joining the class. Hopefully it has helped you, and bye all of you.